ಏನಿದು ಸಿಗ್ನಲ್ ಸರ್ಪ್ರೈಸಾ? ಇದೆಲ್ಲ ಕಣೋ ಹೇಳ್ತೀನಿ. ನಮ್ಗೆ ಏನೋ ಒಂಥರ ಗಿಲ್ಟ್ ಆಗ್ತದ. ಆಕ್ಚುಲಿ ನಿಜವಾದ ಸರ್ಕಾರಿ ಶಾಲೆ ಶಿಕ್ಷಕನಾಗಿದ್ದು ಕೊಡು ನನಗೆ ಮತ್ತೆ ಒಂದು ಪ್ರಶ್ನೆ, ನೀನ್ ಶಿಕ್ಷಕನ ಅಂತ ಕೇಳುವಂತ ಸಮಸ್ಯೆ ಬಂದಾಗ ಸ್ವಲ್ಪ ನನಗೆ ಮುಜುಗರ ಆಗ್ತದೆ. ಈ ನಾವೆಲ್ಸ್ ಆಗಲಿ ನಾವೆಲ್ಸ್ ಓದಂಗೆ ನನ್ನ ಜೀವ ಏನಾದ್ರು ನಾನು ಈಗ ಸಾಹಿತ್ಯದಲ್ಲಿ ಒಂದು ದೊಡ್ಡ ಕಾದಂಬರಿ ಓದಿತ್ತು ಅಂತ ಹೇಳಿದ್ರೆ ನಿರ್ಮಲನೆ. ಯೂತ್ ಜನರೇಷನ್ ಯೂತ್ಗೆ ಸಾಹಿತ್ಯದ ಬಗ್ಗೆ ಒಲವು ಇಲ್ಲ ಈಗ. ಹಲೋ, ಹಾ ಹೌದಾ, ಸರಿ ಸರಿ. ಮತ್ತೆ ಇಲ್ಲೇ ಬಂದ್ಬಿಡು, ಮತ್ತೆ ಇಲ್ಲೇ ಮಾಡ್ಬಿಡೋಣ. ಇಲ್ಲೇ ಹೆಂಗಿದೆ ಒಳ್ಳೆ ಗೆಸ್ಟ್ ಮುಂದೆ ಕೂತಿದ್ದೀನಿ, ಜಲ್ದಿ ತಂದ್ಬಿಡು, ಮುಗಿಸ್ಬಿಡು. ಈ ಕೃತಿಯನ್ನ ಇವತ್ತೊಂದು ಪೇಜ್ ಓದಿ, ಇವತ್ತು 10 ಪೇಜ್ ಓದಿ, ನಾಳೆ ಒಂದು 11ನೇ ಪೇಜ್ ಓದೋಣ ಅನ್ನೋದಷ್ಟಿಗೆ ಸ್ಟಾಪ್ ಮಾಡೋಣ ಅನ್ನೋದು ಬರಂಗಿಲ್ಲ. ನಾನು ಇದಕ್ಕೆ ನಿರ್ಮಲಾ ಕಾದಂಬರಿ ಅಂತ ನನಗೆ ಹೇಳಕ್ ಇಷ್ಟಪಡಂಗಿಲ್ಲ. ನಮ್ ಕಾವ್ಯದಲ್ಲಿ ಪ್ರೀತಿ ಪ್ರೇಮಿ ಇಲ್ಲ. ಸಮಾಜದ ವ್ಯವಸ್ಥೆ ಇರ್ತಕ್ಕಂಥ ಸಮಸ್ಯೆಗಳ ವಿರುದ್ಧ, ಸಾಮಾಜಿಕ ಸಮಸ್ಯೆಗಳು, ಬಡತನ, ಆಮೇಲೆ ವ್ಯವಸ್ಥೆ, ಅವ್ಯವಸ್ಥೆ, ಭ್ರಷ್ಟಾಚಾರ, ಲಂಚ ಇವೇನಿರ್ತಾವಲ್ಲ ಅವುಗಳ ಬಗ್ಗೆ ಒಂದು ಬಂಡಾಯ. ಸೊ ಇವ್ರ ಬಗ್ಗೆ ಹೇಳ್ಬೇಕಾದ್ರೆ ಇವ್ರಿಗೆ ನನ್ಗ 21 ವರ್ಷದ ಗೆಳತನ. ನಾವೆಲ್ಲ ಒಂದೇ ಸ್ಕೂಲಲ್ಲಿ ಓದೋರು. ಸೊ ಪುಸ್ತಕ ಬರಿತೀನಿ ಅನ್ನೋ ಜಾಸ್ತಿ ಹಂಬಲ ಇತ್ತು. ಸೊ ಇಡೀ ವಿಶ್ವ ವ್ಯಕ್ತಿತ್ವ, ಬಟ್ ವಿಶ್ವ ನಮ್ಗೆ ಅಲ್ಲಿ ಕಾಣಂಗಿಲ್ಲ. ಪ್ರಶಸ್ತಿಗಳ ಸ್ವೀಕಾರ ಮಾಡಿ ಹೇಳ್ತೀವಂದ್ರೂ ಹೋಗಲ್ಲ. ಆಮೇಲೆ 2004ರಲ್ಲಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ಡೆಲ್ಲಿ ಅವರು ಒಂದು ಇಲ್ಲಿಂದ ಪ್ರಪೋಸಲ್ ಹೋಗಿತ್ತು. ಅಂಬೇಡ್ಕರ್ ಫಿಲಾಸಫಿ ಪ್ರಶಸ್ತಿ ಅಂಬೇಡ್ಕರ್ ಅವಾರ್ಡ್ ಆಗಿತ್ತು 2004ರಲ್ಲಿ. ಡೆಲ್ಲಿಗೆ ನಾವು ಹೋಗಿಲ್ಲ. ಸಮಯ ಸಂದರ್ಭ ಹೆಂಗ್ ಇದು ಮಾಡುತ್ತಂದ್ರೆ, ನೀವ್ ಇಲ್ಲಿ ಬಂದು ಕೂತಿರಿ, ನನ್ ಗೆಳೆಯಂದು ಒಂದ್ ಪುಸ್ತಕ ಬಿಡುಗಡೆ ಇದೆ ಅಂತ ಕರೀ ಪ್ರೆಸೆಂಟೆನ್ಸ್ ಇರ್ಬೇಕು. ಕೃತಿಕಾರ ಪ್ರೆಸೆಂಟೆನ್ಸ್ ಇಲ್ಲ, 3 ಜನ ಸಾಕು. ಬರ್ರಿ ಆಚಾರ ಬರ್ರಿ, ಇರ್ಬೇಕದು. ಯಾಕಂದ್ರೆ ಅದು ಇಲ್ಲದ ಮೌಲ್ಯ ಇರಂಗಿಲ್ಲ. ಏನ್ ಹೇಳ್ಬೇಕು? ನಿಮಗೆ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಹತ್ರ ಆಗಿದ್ರೆ ಯಾವ್ದು? ನಿರ್ಮ ಸಿಗದಿದ್ರು ಪರವಾಗಿ, ಅವ್ರು ಚೆನ್ನಾಗಿದೆ, ಅವ್ರು ಸುರಕ್ಷಿತವಾಗಿದೆ. ಇದೊಂದು ಕಾವ್ಯ. ಇನ್ನಿಷ್ಟು ಪಾತಕಗಳಿವೆ ಅಂತ ಹೇಳ್ಬಿಟ್ಟ ನಾನು. ಅಂದ್ರೆ ಇದು ಮುಂದುವರೆದ 2ನೇ ಭಾಗ ಕೂಡ ಇದೆ ಅಂತ ಹೇಳಿ ಆರಂಭದಲ್ಲಿ ಇಲ್ಲಿ ಲೇಖಕರು ನಮಗೆ ಇವನು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನಿರ್ಮಲ ಕೂಡ ಇನ್ನೂ ಇದೆ ನಾನು ಬರೆಯೋದು ಅಂತ ಹೇಳಿ ಹೇಳ್ಬಾರ್ದು. ವಿಶ್ವನ ಅಲ್ಲಿ ಇಟ್ಟು ನೋಡ್ತಾರ, ಅಲ್ಲಿ ಇದನಂದ್ರೆ ವಿಶ್ವ ನಾವು ಅದಕ್ಕೆ ಒಂದೇ ವರ್ಡ್ ಪ್ರಜ್ಞ. ನಾನೇ ಕಿಲ್ ಬಂದೆ. ಓ, ಪ್ರಮೋಸ್ಟ್ ಹಾಕಿಲ್ಲ ಇಲ್ಲಿ. ಪ್ರಮೋಷನ್ ಸ್ಪೆಷಲ್ ಡೇ ಶುರು ಮಾಡೋಣ. ವೆಲ್ಕಮ್ ಟು ಜವಾರಿ ಟಾಕ್ಸ್. ಇವತ್ತಿನ ಸ್ಪೆಷಲ್ ಡೇಗೆ ಒಬ್ಬ ಸ್ಪೆಷಲ್ ವ್ಯಕ್ತಿನ ಇನ್ವೈಟ್ ಮಾಡಿದೀನಿ. ಅವ್ರ ಬಗ್ಗೆ ನಾನು ಹೇಳೋದ್ಕಿಂತ ಜಾಸ್ತಿ ಅವ್ರ ಹತ್ರನೇ ನಾವು ಜಾಸ್ತಿ ಮಾತಾಡ್ಕೊಂಡು ತಿಳ್ಕೊಳ್ಳೋಣ. ನಮ್ಮ ರಾಯಚೂರು ನಗರದಲ್ಲಿ ಗುರುತಿಸಲ್ಪಡದ ಸಾಹಿತಿ ಆದ ನಮ್ಮ ಶ್ರೀ ತಾಯರಾಜ್ ಪಚ್ಚಗಳ ಬಗ್ಗೆ ಇವತ್ತಿನ ಸ್ಪೆಷಲ್ ಸೆಗ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡೋಣ. ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಅವ್ರ ಹತ್ರನೇ ಡಿಸ್ಕಸ್ ಮಾಡಿ ಅವ್ರ ಹತ್ರನೇ ಪಡ್ಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಶುರು ಮಾಡೋಣ. ಇವತ್ತಿನ ಎಪಿಸೋಡ್ ನ ಲೊಕೇಶನ್ ಪಾರ್ಟ್ನರ್ ದ ಟಿಟೋಸ್ ಕಂಪನಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇದನ್ನ ನೀವು ಕ್ಯಾಮ್ರಾ ನೋಡಿ. ಇಲ್ಲ ಓಕೆ, ಇಲ್ಲಿ ಮಾತಾಡೋದು ಈ ಕಡೆ ಇರ್ತಲ್ಲ ಜಾಸ್ತಿ, ಈ ಕಡೆ ಇಲ್ಲ. ಮೊದಲೇದು ನಿಮ್ಮ ಶಾಲಾ ದಿನಗಳು ಹೆಂಗಿತ್ತು?
ಅದಕ್ಕಿಂತ ಮುಂಚೆ ನಿಮ್ಮ ಚೈಲ್ಡ್ಹುಡ್ ಹೆಂಗಿತ್ತು? ಹುಟ್ಟಿದ್ದೆಲ್ಲಿ, ಆಮೇಲೆ ಬೆಳೆದಿದ್ದು, ಅದೇ ರೀತಿ ಹೆಂಗಿತ್ತು? ಎಲ್ಲಿ? ಓದಿದ್ದು ರಾಯಚೂರು ತಾಲೂಕು ಮಚ್ಚನಾಳ್ ಗ್ರಾಮ. ಗೊತ್ತಿಲ್ಲ. ಹುಟ್ಟಿದ 1970 ಜೂನ್ 1. ಹ್ಮ್. ಅಲ್ಲೇ ಹುಟ್ಟೂರು ಸ್ವಗ್ರಾಮದಲ್ಲಿ 1, 2 ಓದಿದ್ರು. 1ನೇ ಕ್ಲಾಸ್. ಹಾ. ಆಮೇಲೆ ತಂದೆಯವರು ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಅಪೇಕ್ಷೆಯಿಂದ ಸಿಟಿಗೆ ಬಂದ್ರು. ಒಂಥರ ಇಲ್ಲೇ ಮಕ್ಕಳು ಓದಿಸ್ಬೇಕು ಅನ್ನೋ ಲೆಕ್ಕದಲ್ಲಿ ತಂದೆ ತಾಯಿ ಎಲ್ಲರೂ ಈ ಕಡೆ ಸಿಟಿಗೆ ಶಿಫ್ಟ್ ಆಗ್ಬಿಟ್ಟು. ರಾಯಚೂರಿಗೆ ಬಂದು. ಸಿಟಿಗೆ ಶಿಫ್ಟ್ ಆದ್ಮೇಲೆ 3 ಮತ್ತು 4 ಆಶ್ರಮ ಶಾಲೆ ಇಲ್ಲಿ ಮಂಗಳೂರುಪೇಟೆಯಲ್ಲಿ ವಸತಿ ಶಾಲೆ ಅಂತ. ಕರೆಕ್ಟ್. ಮಂಗಳೂರುಪೇಟೆ ಮಂಗಳೂರು ಪೇಟೆ. ಹಾ. ಅಲ್ಲಿ 3, 4 ಆಶ್ರಮ ಶಾಲೆ ಇದ್ಕೊಂಡು ಜೈರಾಬಾದಲ್ಲಿ 3, 4 3ರಿಂದ 5, 5, 6, 7 3, 4 ಆಶ್ರಮ ಶಾಲೆ ವಸತಿ ಶಾಲೆ. 5ಕ್ಕೆ ಮತ್ತೆ ಈ ಕಡೆ ಶಿಫ್ಟ್ ಆಗ್ಬಿಟ್ರು. ಜನರಲ್ ಬಾಯ್ಸ್ ಹಾಸ್ಟೆಲ್ ರಾಮಕೃಷ್ಣ ಟೆಂಪಲ್ 5, 6, 7. ಎಜುಕೇಶನ್ ಎಲ್ಲ ಆಗಿದ್ರು ಜೈರಾಬಾದ್ 3ರಿಂದ 7 ಪ್ರೈಮರಿ ಎಜುಕೇಶನ್. ಪ್ರೈಮರಿ. ಆಮೇಲೆ ಅಂದ್ರೆ ಅವಾಗ ನಿಮಗೆ ಇದು ಬರಿಬೇಕು ಅನ್ನೋ ಹಂಬಲ ಇತ್ತಾ? ಇಲ್ಲ 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 ಬರಿಬೇಕು ಅನ್ನೋದು ಸಾಹಿತ್ಯ ಕಡೆಗೆ ನಾನು ವಾಲಿದ್ದು PUC ಫಸ್ಟ್ ಇಯರ್ ನಲ್ಲಿ. ಅಂದ್ರೆ ಏನಾದ್ರು ಪ್ರೇರಣೆ ಅಥವಾ ಘಟನೆ? ಪ್ರೇರಣೆ ಇಲ್ಲ. ಅಲ್ಲಿ ಕನ್ನಡ ಟೀಚರು ಪುರದ ಅಂತ ಇದ್ರು. ಒಳ್ಳೆ ಟೀಚಿಂಗ್ ಮಾಡ್ತಿದ್ರು. ಕನ್ನಡ ಬಹಳ ಪಕ್ವತೆಯಿಂದ ಮಾಡ್ತಿದ್ರು. ಅಲ್ಲಿ ಪೋಯಿಟ್ಸ್ ಗಳು ಬರ್ತಿದ್ವು. ಲ್ಯಾಂಗ್ವೇಜ್ ಮತ್ತೆ ಗದ್ಯ ಮತ್ತು ಪದ್ಯ ಇರ್ತಾವ. ಪದ್ಯಗಳನ್ನ ಎಕ್ಸ್ಪ್ರೆಸ್ ಮಾಡುವಾಗ ಅದೇನೋ ಒಂಥರ ಸ್ಪಿರಿಟ್ ನಮಗೆ. ಏನು ಕಾವ್ಯ ಅವ್ರು ಓದುವಾಗ ಅವ್ರು ಹೇಳುವ ಸ್ಟೈಲ್ ನಲ್ಲಿ ನಾವು ಏನೋ ಒಂದು ಕಾವ್ಯ ಬರಿಬಹುದು ಏನೋ ಅಂತ ಅನಿಸ್ತು. ಅಲ್ಲೇ ಶುರುವಾಗಿರೋದು ಅದು ಕಾವ್ಯದ ಕಡೆಗೆ ಸೆಳೆತ. PUC ಫಸ್ಟ್ ಇಯರ್ ನಲ್ಲಿ. PUC ಫಸ್ಟ್ ಇಯರ್. ಆಮೇಲೆ ಇದು ಓದಿದ್ದು ಅಥವಾ PUC ಅಲ್ಲಿ ತಗೊಂಡಿರೋ ಸಬ್ಜೆಕ್ಟ್ಗಳು? ಕನ್ನಡ ಐಚ್ಛಿಕ. ಕನ್ನಡ. ಕನ್ನಡ ಹಿಸ್ಟ್ರಿ ಎಜುಕೇಶನ್ ಕನ್ನಡ ಐಚ್ಛಿಕ. ಅದ್ರಲ್ಲಿ ಏನಾದ್ರು ಘಟನೆ ಅಂದ್ರೆ ಇನ್ನೂವರೆಗೂ ನೆನಪಿರೋ ಘಟನೆಗಳು ಅಥವಾ ಈ ಕೆಲಸ ನಾನು ಅವಾಗೆ ಮಾಡಬೇಕಿತ್ತು ಅನ್ನೋದು ಏನಾದ್ರು? ಯಾವ ಕೆಲಸ ಅಂದ್ರೆ ಇನ್ಸ್ಪಿರೇಷನ್ ಬುಕ್ ಕಾವ್ಯದ? ಇಲ್ಲ, ಇಲ್ಲಿ ಕಾಲೇಜ್ನಲ್ಲಿ ಅಂತದ್ದು ನೆನಪಿಸುವಂತದ್ದು ಏನಿರ್ಲಿಲ್ಲ. ಬಟ್ ನಾವು ಕಾಲೇಜ್ಗೆ ಹೋಗ್ಬೇಕು ಅನ್ನೋದು ಓದ್ಬೇಕು ಅನ್ನೋದು ಅಷ್ಟೇ ಇತ್ತು. ಸಾಹಿತ್ಯದ ಕಡೆ ಅಲ್ಲೇ ಶುರುವಾಗಿರೋದು. ಫಸ್ಟ್ ಗೆಳೆಯ ಅನ್ನೋದು ಕವಿತೆ ಬರ್ದು ನಾವು. ಗೆಳೆಯ ಅಂತ ಫಸ್ಟ್ ಕವಿತೆ ಬರ್ದು, ಅದು ನೆನಪಿಲ್ಲ. ಆಮೇಲೆ ಗೆಳೆಯ ಅನ್ನೋ ಟೈಟ್ಲ್ ನಲ್ಲಿ ಒಂದು ಕಾವ್ಯವನ್ನು ಬರ್ದು ಫಸ್ಟ್. ಕಾಲೇಜ್ ದಿನಗಳಲ್ಲಿ ಕಾಲೇಜು ನಲ್ಲಿ ಬರೆದ್ವಿ. ಅಲ್ಲಿ ಅವರು ನಮ್ಗೆ ಪ್ರೀತಿಗೆ ಒಂದು ಕವಿತೆಗಳು ಬರ್ದಿದ್ದೆ ನಾನು. ಬಯಟಿಗೆ ಪ್ರೀತಿ ಅಂದ್ರೆ ಬಯಟುಟಿಗೆ 104 ಸಂಗಮ. ಜಸ್ಟ್ ಅಲ್ಲೇ ಇರ್ತದೆ. ಜಸ್ಟ್ ಏನೊಂದು ಕಾಫಿ ಕುಡೋದು, ಅಲ್ಲಿ ಒಂದು ಮನುಷ್ಯ ಅಂದ್ರೆ ಒಂದು ಬಯಟುಟಿಗೆ 104 ಸಂಗಮ. ಬಯಟುಟಿಗೆ 104 ಸಂಗಮ. ಕಾಲೇಜ್ ಡಿಫ್ರೆಂಟ್ ಬಿಡಿಸಿದ್ದೆ. ಕಾ ಮೊದಲು ಏಜ್ ಕಾಲೇಜನ COLLEG ಏಜ್ ಅದೊಂಥರ 60 years ಒಂದು 16 ವಯಸ್ಸು ಇರ್ತದೆ. ಅಲ್ಲಿ ಏನ್ ಇರಂಗಿಲ್ಲ. ಕಾಲೇಜಿನ ಒಂದು ಡೆಫಿನೇಷನ್ ನಾವು ಮಾಡ್ಕೊಂಡಿದ್ದೇವೆ. ಕಾಲೇಜ್ ವಯಸ್ಸು, ಕಾಲ ಮತ್ತೆ ಏಜ್ ಅದೇ ಅರಿಯದ ವಯಸ್ಸು ಅಂತ ಹೇಳಿ ಏನು ತಿಳಿತಿರ್ಲಿಲ್ಲ ಅಲ್ಲ, ಆ ತರ ಡೆಫಿನೇಷನ್ ಮಾಡ್ಕೊಂಡಿದ್ದೆ. ಅದು 2ನೇ ಕವಿತೆ ಬರೆದು. ಆಮೇಲೆ ಕಾಲೇಜ್ ಆದ್ಮೇಲೆ ನಿಮ್ ಲೈಫ್? ಕಾಲೇಜ್ ಆದ್ಮೇಲೆ BA ನಲ್ಲಿ ಕಾವ್ಯಗಳನ್ನು ಬಹಳ ಕಾವ್ಯನಂತ ಆಯ್ದ ಕ್ಷೇತ್ರ. ಕಾವ್ಯಕ್ಕೆ ಹೆಚ್ಚು ಬರೀತು. ನಮ್ ಕಾವ್ಯದಲ್ಲಿ ಪ್ರೀತಿ ಪ್ರೇಮಿ ಇಲ್ಲ. ಸಮಾಜದ ವ್ಯವಸ್ಥೆ ಇರ್ತಕ್ಕಂಥ ಸಮಸ್ಯೆಗಳ ವಿರುದ್ಧ, ಸಾಮಾಜಿಕ ಸಮಸ್ಯೆಗಳು, ಬಡತನ, ಆಮೇಲೆ ವ್ಯವಸ್ಥೆ, ಅವ್ಯವಸ್ಥೆ, ಭ್ರಷ್ಟಾಚಾರ, ಲಂಚ ಇವೇನಿರ್ತಾವಲ್ಲ ಅವುಗಳ ಬಗ್ಗೆ ಒಂದು ಬಂಡಾಯ ಮನೋಧೋರಣೆ ತರ ಕಾವ್ಯಗಳನ್ನು ಬರ್ತು. ಡಿಗ್ರಿ ಕಂಪ್ಲೀಟ್ ಆಗುವಷ್ಟಿಗೆ ನನ್ನ ಮೊಟ್ಟ ಮೊದಲ ಕವನ ಸಂಕಲನ ಬಂದಿರೋದು ಸಾವು ಮತ್ತು ನಾನು. ಅಂದ್ರೆ ಆರ್ಟಿಕಲ್ಸ್ ತರ? ಅಲ್ಲ, ಪೋಯಿಟ್ಸ್ ಕವನ ಸಂಕಲನ ಸಾವು ಮತ್ತು ನಾನು 1994ರಲ್ಲಿ. ಅದಕ್ಕೇನಾದ್ರೂ ಇನ್ಸ್ಪಿರೇಷನ್ ಅಥವಾ ನಿಮ್ ಇದರಿಂದ? ಅಲ್ಲಿ PUC ನಲ್ಲಿ ಅದು ಕಾವ್ಯ ಬರೆಯುವಂತ ಆಯ್ತು. ಆಮೇಲೆ ನಮ್ಗೆ ಅಲ್ಲಿ ಒಬ್ಬ ಸಾಹಿತ್ಯಿಕವಾಗಿ ಒಬ್ಬರು ಮಾರ್ಗದರ್ಶಕ ಸಿಕ್ಕರು ಅಸ್ಕಾಳದವರು. ಅಸ್ಕಾಳಲ್ಲಿ ನಾರಾಯಣ ಮಕಾಶಿ ಅಂತ ಹೇಳಿ ಅವರು ನಮಗೆ ಒಂದಷ್ಟು ಪರಿಚಯ ಆಯ್ತು. ಆಕಸ್ಮಿಕ ಪರಿಚಯ ಆಯ್ತು. ಅವರು ಕಾವ್ಯದಲ್ಲಿ ಹೆಚ್ಚು ಪರಿಣಿತಿ ಹೊಂದಿದವರು. ಅವ್ರೇನು ಯಾವುದೇ ಅಧಿಕೃತವಾಗಿ ಕಾವ್ಯಗಳನ್ನ ಪ್ರಕಟ ಮಾಡಿರ್ಲಿಲ್ಲ. ನಾವು ಕಾವ್ಯನ ಬರಿತಾ ಅವರಿಗೆ ತೋರಿಸ್ತಿದ್ದೆ ನಾನು.
ಸಣ್ಣ ಡಿಗ್ರಿನಲ್ಲಿ. ಅವ್ರು ಅದಕ್ಕೆ ಒಂದಿಷ್ಟು ತಿದ್ದುಪಡಿ ಮಾಡಿ ಅದಕ್ಕೆ ಒಂದು ಆಕಾರವನ್ನು ಕೊಡ್ತಿದ್ರು. ಕಾವ್ಯ ಅಂದ್ರೆ ಈ ತರ ಅಲ್ಲ, ಈ ತರ ಬರೆಯೋದಲ್ಲ, ಈ ತರ ಬರೀಬೇಕು. ಅದನ್ನ ಎಲ್ಲ ಪ್ರೇರಣೆ ಮಾಡಿ ಪ್ರೇರಣೆ ಮಾಡಿ ನಾರಾಯಣಪ್ಪ ಮಾಕಾಶ್ ಅಂತ ಹೇಳಿ. ಅಲ್ಲಿಂದ ನಾವು ಮತ್ತೆ ಕಾವ್ಯಗಳನ್ನ ಹೆಚ್ಚೆಚ್ಚು ಬರ್ತಾ ಹೋದೆ. ಅವರು ಅದನ್ನಕ್ಕೆ ಒಂದು ರೂಪವನ್ನು ಕೊಡ್ತಾ ಹೋದ್ರು. ಆ ಎಲ್ಲ ರೂಪದ ಕವಿತೆಗಳನ್ನು ಸೇರಿಸ್ಕೊಂಡೆ ಸಾವು ಮತ್ತು ನಾನು ಅಂತ ಟೈಟಲ್ ನಲ್ಲಿ ಒಂದು 20 ಮತ್ತು 25 ಕವಿತೆಗಳನ್ನು ಸೇರಿಸಿ ಒಂದು ಪುಸ್ತಕವನ್ನು ಮಾಡಿದರು 1994. 94ರಲ್ಲಿ. ಅಂದ್ರೆ ಅದನ್ನ ಏನಾದ್ರು ಇದು ಬುಕ್ ಎಷ್ಟು ಬರೆದಿರೋದು? 3 ಪುಸ್ತಕ ಆಗಿದೆ. 1990 ಸಾವು ಮತ್ತು ನಾನು, ಸಾವು ಮತ್ತು ನಾನು, 2000ರಲ್ಲಿ ವ್ಯವಸ್ಥೆ. ಅದು ಅದ್ರಲ್ಲಿ ಅದರದ್ದು ಏನಾದ್ರು ವ್ಯವಸ್ಥೆ ವಿರುದ್ಧನೇ ಇಲ್ಲ. ಸಾರಾಂಶ ಏನಾದ್ರು ಒಂದು 2 ನಿಮಿಷ ಹೇಳ್ಬೇಕಾದ್ರೆ ಇಲ್ಲ, ಸಾರಾಂಶದ ವ್ಯವಸ್ಥೆ ವಿರುದ್ಧನೇ ಬರೆದು ಅವೇರ್ನೆಸ್ ಪೋಯಿಟ್ಸ್. ಸಮಾಜದಲ್ಲಿರ್ತಕ್ಕಂಥ ಅನ್ಯಾಯಗಳನ್ನು, ಸಮಾಜದಲ್ಲಿರ್ತಕ್ಕಂಥ ಅಸ್ತವ್ಯಸ್ತೆಯನ್ನು, ಸಮಾಜದಲ್ಲಿರ್ತಕ್ಕಂಥ ಘಟನೆಗಳನ್ನು ಅದಕ್ಕೆ ಜನರ ಇನ್ಸ್ಪೈರ್ ಆಗುವ ರೀತಿಯಲ್ಲಿ ಸೊಸೈಟಿ ಅಂದ್ರೆ ಏನಪ್ಪಾ, ಸಮಾಜದಲ್ಲಿ ಏನು, ಬೇರೆ ಬೇರೆ ನಾವು ನೋಡಿದ ಘಟನೆಗಳನ್ನೇ ಕಾವ್ಯದಲ್ಲಿ ಬರ್ಕೊಂತ ಹೋಗಿರೋದು. ವ್ಯವಸ್ಥೆ ವಿರುದ್ಧ ಕಾವ್ಯ. ಆಮೇಲೆ 2010ರಲ್ಲಿ ಚರಿತ್ರೆ 3ನೇ ಕಾನ್ಸೆಪ್ಟ್. ಚರಿತ್ರೆ ವ್ಯವಸ್ಥೆಗೂ ಮತ್ತೆ ಚರಿತ್ರೆಗೂ ಏನಾದ್ರು ಸಂಬಂಧ ಇದೆ? ಇಡೀ ಒಟ್ಟಾರೆ ಕಾವ್ಯದ ನಮ್ಮ ಸಮಾಜದ ವಿರುದ್ಧನೇ ನಾನು ಕವಿತೆ. ಸಮಾಜದ ಅಸಮಾನತೆ ವಿರುದ್ಧ, ಸಮಾನತೆ ವಿರುದ್ಧ, ಅಸಮಾನತೆ ವಿರುದ್ಧ ಆ ತರ ಕವಿತೆಗಳನ್ನು ಬರೆದ್ರು. ಅದರಿಂದ ಏನಾದ್ರು ಬದಲಾವಣೆ ಸಮಾಜ ಕಾವ್ಯ ಸಾಹಿತ್ಯದ ಸಮಾಜದ ಬದಲಾವಣೆಗಾಗಿ ಸಾಹಿತ್ಯ ಯಾವಾಗ್ಲೂ ಇರ್ತದೆ. ಆ ಸಾಹಿತ್ಯದ ಸಮಾಜ ಬದಲಾವಣೆ ಆಗ್ತದ ಅಂತ ನಾವು ಅನ್ಕೊಳ್ಬಾರ್ದು. ಬಟ್ ಅದು ಓದುಗರಿಗೆ ಬಿಟ್ಟರು. ಓದುಗರಿಗೆ ಬಿಟ್ಟು ಒಂದು ಐಡಲೈಸ್ ಇರ್ತದೆ. ಐಡಲೈಸ್ ಅನ್ನ ನಾವು ಸೊಸೈಟಿಗೆ ಕೊಡ್ಬೇಕು. ಇದು ಸಾಹಿತಿ ಯಾವ್ದ್ರ ಅಂತ ನಾವು ಭಾವನೆ ಹೇಳೋದು, ತಾನು ಬರುವ ಒಂದು ರೂಪವನ್ನು ಕೊಡ್ತಾನೆ ಈ ಪದಗಳ ಮೂಲಕ. ಈಗಿನ ಪ್ರೆಸೆಂಟ್ ಏನಾದ್ರು ಬರೀತಿದ್ರ ಅಥವಾ ಏನಾದ್ರು? ಇಲ್ಲ, ಮತ್ತೆ ನೆಕ್ಸ್ಟ್ ಒಂದು ಕೂಗು ಮತ್ತು ಕ್ರಾಂತಿ ಕವನ ಬರುವಂತ ಚಾನ್ಸ್ ಇದೆ. ರೀಸೆಂಟ್ಲಿ ಪ್ರಿಂಟಿಂಗ್ ಹೋಗಿದೆ. ಕೂಗು ಮತ್ತು ಇಡೀ ಎಲ್ಲ ನಾನು 3 ಕವಿತೆಗಳನ್ನ ಸೇರಿಸ್ಕೊಂಡು ಒಂದು ಸಮಗ್ರ ಕಾವ್ಯ ಅಂತ ಹೇಳಿ ಮಾತಾಡ್ತಾರೆ. ಕೂಗು ಮತ್ತು ಕ್ರಾಂತಿ. ಈ ಆರ್ಟಿಕಲ್ಸ್ ಬರೆಯೋದು ಯಾವಾಗಿಂದ? ಆರ್ಟಿಕಲ್ಸ್ ಯಾವಾಗಲೂ ಅಭ್ಯಾಸ. ಕಾವ್ಯದ ಜೊತೆಗೆ ಆರ್ಟಿಕಲ್ಸ್ ಅನ್ನ PUC ಬರಿತಿರೋದು. ನಂದು 16 ವರ್ಷ ಅಂದ್ರೆ 1986ಲಿಂದ. ಅದ್ರದ್ದು ಏನಾದ್ರು ನೀವು ಟಾಪಿಕ್ ಹುಡುಕ್ತೀರಾ ಅಥವಾ ಅದರಿಂದ ಏನಾದ್ರು ಇದರಿಂದ ಬರೆಯೋಣ ಅಥವಾ ನಿಮ್ಗೆ ಆಗೋ? ಇಲ್ಲ, ನಾವು ಒಂದು ಸಬ್ಜೆಕ್ಟ್ ನಮ್ಗೆ ಏನ್ ಕಾಣಿಸ್ತದ ಆ ಸಬ್ಜೆಕ್ಟ್ ಮೇಲೆ ಬರೆಯೋದು. ಎಲ್ಲಾ ಸಬ್ಜೆಕ್ಟ್ ಗಳಲ್ಲಿ ಬರ್ದೇನೆ, ಇದೇ ಅಂತಲ್ಲ. ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಕಾವ್ಯಗಳನ್ನ ಲೇಖಗಳನ್ನ ಬರ್ದೇನೆ. ಯಾವ್ದಾದ್ರು ಒಂದು ಅಂದ್ರೆ ಇವಾಗ ತುಂಬಾ ದೊಡ್ಡದಾಗಿದ್ದು ಅಥವಾ ಅದರಲ್ಲಿ ಅದರಿಂದ ಏನಾದ್ರು ಇಂಪ್ಯಾಕ್ಟ್ ಆಗಿರೋದು ಯಾವ್ದಾದ್ರು ನಿಮ್ಮ ಘಟನೆ ಏನಾದ್ರು ನೆನಪಿದಾನ? ಅಂದ್ರೆ ಇದು ಬರೆದಿರೋದ್ರಿಂದ ನನ್ ಜಾಸ್ತಿ ಹೆಸರು ಸಿಕ್ತು ಅಥವಾ ಜನಕ್ಕೆ ಜಾಸ್ತಿ ರೀಚ್ ಆಯ್ತು ಅನ್ನೋ ಹಾಗೇನಾದ್ರು? ಈಗ ಈ ಸುಮಾರು ಅಲ್ಲಿಂದ ನಾನು ಸುಮಾರು 1986ರಿಂದ ಇಲ್ಲಿವರೆಗೆ ಲೋಕಲ್ ಪತ್ರಿಕೆಗಳಲ್ಲಿ ಎಲ್ಲ ಆರ್ಟಿಕಲ್ಸ್ ಬರೀತಾರೆ. ನೋಡಿ ಓದಿ ಡೈಲಿ ಬರ್ತದೆ. ರೆಗ್ಯುಲರ್ ಆಗಿ ಏನಿಲ್ಲ, ವೀಕ್ಲಿ ಎಲ್ಲ ಪತ್ರಗಳಲ್ಲಿ ಒಂದೊಂದು ಆಯ್ದಂತ ವಸ್ತುಗಳಲ್ಲಿ ಎಲ್ಲ ವಸ್ತುಗಳಲ್ಲಿ ಚಾಯ್ಸ್ ಮಾಡ್ಕೊಂಡಿರೋದು. ಸುಮಾರು ಹೆಚ್ಚು ಬರ್ತಿರೋದು ಕೂಡ ಸಾಮಾಜಿಕವಾಗಿ ಅದು ಉಪಯುಕ್ತವಾಗಿರ್ಬೇಕು. ಅದಕ್ಕೆ ಒಂದು ಸಮಾಜದ ಬದಲಾವಣೆಗೋಸ್ಕರ ಈ ಆರ್ಟಿಕಲ್ ಇಂದ ಅವ್ರಿಗೆ ಒಂದು ಉಪಯೋಗ ಆಗ್ಬೇಕು, ಒಂದು ಮೆಸೇಜ್ ಇರ್ಬೇಕು. ಅಂದ್ರೆ ಯಾವ್ದಾದ್ರು ಅದರಿಂದ ನಿಮ್ಗೆ ಏನಾದ್ರು ವಾಪಸ್ ಕರೆ ಬಂದಿರೋದು ಅಥವಾ ಏನಾದ್ರು? ಬಹಳಷ್ಟು ಜನ ಕರೆ ಮಾಡ್ತಾರೆ ಓದ್ಬೇಕು. ಬೆದರಿಕೆ ಕರೆ ತರ? ಬೆದರಿಕೆ ಇಲ್ಲ. ಈಗ ಬೆದರಿಕೆ ಕರೆ ಅಂದ್ರೆ ಸಮಾಜದ ವಿರುದ್ಧವಾಗಿ ನಾವ್ ಏನಾದ್ರು ಬರ್ದ್ರೆ ಅಥವಾ ಆಳುವಂತ ಸರ್ಕಾರ ವಿರುದ್ಧ ಬರೆದ ಸಂದರ್ಭಗಳಲ್ಲಿ ಅಥವಾ ಖಂಡಿಸಿದಾಗ ಸಮಾಜವನ್ನ ಸರ್ಕಾರವನ್ನು ಖಂಡಿಸುವಂತ ಸಂದರ್ಭಗಳು ಇತ್ತು ಅಂತ ಹೇಳಿದ್ರೆ ಆ ತರ ಗೊತ್ತು. ಅಂದ್ರೆ ಜೀವನ ಅಂದ್ರೆ ಈಗಿನ ಜೀವನಕ್ಕೂ ಅಥವಾ ಈಗ 2022 ಜೀವನಕ್ಕೂ ಅಥವಾ ನಿಮ್ಮ 1989 ಜೀವನಕ್ಕೂ ಸಾಹಿತ್ಯದಲ್ಲಿ ಏನಾದ್ರು ಜನಗಳ ಬದಲಾವಣೆ ಅಥವಾ ನಿಮ್ಮ ಕಾಲದಲ್ಲಿ ಜನ ಹೇಗೆ ಸಾಹಿತ್ಯಕ್ಕೆ ಬೆಲೆ ಕೊಡ್ತಿದ್ರು ಅಥವಾ? ಅವತ್ತು ಸಾಹಿತ್ಯವನ್ನ ಓದ್ತಿದ್ರು, ಒಪ್ಕೊಳ್ತಿದ್ರು, ಸ್ವೀಕಾರ ಮಾಡ್ತಿದ್ರು. ಈಗ ರೀಸೆಂಟ್ ಈಗ ಡಿಜಿಟಲ್ ಮೀಡಿಯಾ ಬಂದಾಗ್ಲಿ ಇಡೀ ಎಲ್ಲವೂ ಮೊಬೈಲ್ ಅಲ್ಲೇ ಸಿಗೋದ. ಕರೆಕ್ಟ್. ಮೊಬೈಲ್ ಪತ್ರಿಕೆಗಳನ್ನ ಹೋಗಂಗಿಲ್ಲ. ಪತ್ರಿಕೆ ಬಂದ ಆರ್ಟಿಕಲ್ಸ್ ಜಾಸ್ತಿ ಓದೋದಕ್ಕೆ ಹೋಗುದು. ಇದು ಆದ್ರೂ ಕೃತಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಅಂತ ಬೀರಿಲ್ಲ. ಎಲ್ಲ ಕೃತಿಗಳು ಪ್ರಕಟ ಆಗ್ತಾನೆ ಅದಾವ. ಅದರದೇ ಒಂದು ಮಾರ್ಕೆಟ್ ಕೂಡ ಅದ.
ಬಟ್ ಅದಕ್ಕೆ ಸೂಕ್ತವಾದ ಮಾರುಕಟ್ಟೆ ವ್ಯವಸ್ಥೆ ವ್ಯವಸ್ಥೆ. ಇಲ್ಲ. ಈಗ ಡಿಜಿಟಲ್ ಆಗಿರೋದ್ರಿಂದ ಈಗ ಓದ್ತಕ್ಕಂಥವ್ರು ಓದ್ತಾ ಇಲ್ಲ, ಓದ್ಲಾರ್ದವ್ರು ಓದ್ತಾರ. ಯಾರು ಓದ್ಬೇಕು ಅವರು ಅದು ಅವ್ರಿಗೆ ಯಾರಿಗೆ ಮುಟ್ಟಬೇಕು ಅವ್ರಿಗೆ ರೀಚ್ ಆಗ್ತದೆ. ಹ್ಮ್. ರೀಚ್ ಆಗುವವರೆಗೆ ಸಾಹಿತ್ಯ ಹೋಗದಂತ. ಅಂದ್ರೆ ಅವ್ರಿಗೆ ಓದೋ ಹುಮ್ಮಸ್ ಯೂತ್ ಇದ್ರೆ- ಜನರೇಷನ್ ಯೂತ್ಗೆ ಸಾಹಿತ್ಯದ ಬಗ್ಗೆ ಒಲವು ಇಲ್ಲ ಈಗ. ಹ್ಮ್. ಅಂದ್ರೆ ನಂದು ಪ್ರಶ್ನೆ ಏನಂದ್ರೆ ಇವಾಗ 90ರಲ್ಲಿ ನೀವು ಬರೆಯೋ ಕಾವ್ಯಗಳಿಗೂ ಇವಾಗಿನ ಓದೋ ಕಾವ್ಯಗಳಿಗೂ ಅಥವಾ ಇವಾಗಿನ ಕಾದಂಬರಿಗಳಿಗೂ ಏನಾದ್ರೂ ನೋಟದಲ್ಲಿ ಚೇಂಜಸ್ ಏನಾದ್ರೂ ಬದಲಾವಣೆ ಕಾಣಿಸಿದೆ? ಸಾಹಿತ್ಯ ಯಾವ್ದವನ್ನು ವರ್ತಮಾನಕ್ಕೆ ಉತ್ತಮ ತಲೆಗಳನ್ನೇ ಗಮನಿಸ್ತಾ ಬರ್ತಿದೆ ಸಾಹಿತ್ಯ. ಅದು ಯಾವುದೋ ಭೂತಕಾಲದಲ್ಲಿ ಅಥವಾ ಯಾವುದೋ ಭವಿಷ್ಯತ್ ಕಾಲದಲ್ಲಿ ಕಲ್ಪನೆಗಳಿಗೆ ಬರಿಬಾರ್ದು. ರೀಸೆಂಟ್ಲಿ ಏನೋ ತನ್ನ ಕಣ್ಣೆದುರಿಗೆ ಏನ್ ನಡೀತಾ ಏನು? ಕಣ್ಣೆದುರಿದ್ದದನ್ನ ತನ್ನ ಪದಗಳ ಮೂಲಕ ತನ್ನ ಸಾಹಿತ್ಯದ ಮೂಲಕ ಕಾವ್ಯ ರಚನೆ ಮಾಡಿದ್ರೆ ಅದು ನೇರವಾಗಿ ಆ ತಲುಪುವಂತ ಮನಸ್ಸುಗಳಿಗೆ ರೀಚ್ ಆಗುತ್ತೆ. ಅದೇ ಒಂದು ಕಲ್ಪನಾ ಲೋಕದಲ್ಲಿ ಏನೋ ಒಂದು ಶಬ್ದಗಳನ್ನ ಹಾಕಿ ನಮ್ಮ ಊಹೆಗೆ ಕಲ್ಪನೆಗೆ ಅದೊಂದು ಬೇರೆ ಅಂದ ಚಂದ ಹಚ್ಚಿಸಿ ಬರೆದ್ರೆ ಕರೆಕ್ಟ್ ಅನ್ಸಲ್ಲ. ವರ್ತಮಾನದಲ್ಲಿ ಕವಿ ಯಾವಾಗಲೂ ವರ್ತಮಾನದಲ್ಲಿ ಇರ್ಬೇಕು, ವರ್ತಮಾನನೇ ಬರ್ಬೇಕು. ಪ್ರೆಸೆಂಟ್ ಟೆನ್ಸ್ ಬರ್ಬೇಕು. ನೀವು ಮೂಲತಃ ಅಂದ್ರೆ ಶಿಕ್ಷಕರು ಅನ್ಕೋ. ಹೌದು, ಅಂದ್ರೆ ಇವಾಗ ಸರ್ಕಾರ ಸರ್ಕಾರ ಎಷ್ಟು ವರ್ಷ ಅಂದ್ರೆ ಅದ್ರ 1997 ಅಪಾಯಿಂಟ್ಮೆಂಟ್. ಅದು ಹೆಂಗಂದ್ರೆ ಏನಾದ್ರು ಈಗ 19 ವರ್ಷ ಮುಗಿತಾವ. ಅದ್ರ ಬಗ್ಗೆ ಸಾಹಿತ್ಯ ಜೀವನಕ್ಕೂ ಶಿಕ್ಷಕರ ಜೀವನಕ್ಕೂ ನೀವು ಸಂಬಂಧ ಗುಡಿಸೋದಾದ್ರೆ ನಿಮ್ಗೆ ಅದು ಶಿಕ್ಷಕ ಜೀವನ ಎಷ್ಟು ಹೆಲ್ಪ್ ಆಯ್ತು ಅಥವಾ ಸಾಹಿತ್ಯ ಜೀವನನು ಎಷ್ಟು ನಿಮ್ಗೆ ಅದು ಎರಡು ಅವೆರಡು ಒಟ್ಟೊಟ್ಟಿಗೆ ಸಾಗಿದಾನು. ಅದೇ ಅದು ನಿಮ್ಗೆ ಎಷ್ಟು ಈ ಒಳ್ಳೆದಾಯ್ತು? ಶಿಕ್ಷಕ ಅನ್ನೋದಕ್ಕಿಂತ ನಾವು ಹೆಚ್ಚಾಗಿ ಸಾಹಿತ್ಯಾಗಿ ಗುರುತಿಸ್ಕೊಂಡಿರೋರು. ಬಹಳಷ್ಟು ಜನ ನಮ್ಗೆ ಕ್ವಶನ್ ಆಗ್ತಾರೆ, ನೀವು ಶಿಕ್ಷಕರ ಶಿಕ್ಷಕ. ಅದು ನಮ್ಗೆ ಏನೋ ಒಂಥರ ಗಿಲ್ಟ್ ಆಗ್ತದ. ಆಕ್ಚುಲ್ ನಿಜವಾದ ಒಂದು ಸರ್ಕಾರಿ ಶಾಲೆ ಶಿಕ್ಷಕನಾಗಿದ್ದು ಕೊಡು ನನಗೆ ಮತ್ತೆ ಒಂದು ಪ್ರಶ್ನೆ, ನೀನ್ ಶಿಕ್ಷಕನ ಅಂತ ಕೇಳುವಂತ ಸಮಸ್ಯೆ ಬಂದಾಗ ಸ್ವಲ್ಪ ನನಗೆ ಮುಜುಗರ ಆಗ್ತದೆ. ಅದು ಹೇಳ್ಕೊಳಕ್ಕೆ ಏನಿಲ್ಲ, ನಮ್ಗೆ ಬಹಳ ಹೆಮ್ಮೆ ಅನ್ಸ್ತದೆ. ಶಿಕ್ಷಕ ಅಂದ್ರೆ ಸಮಾಜವನ್ನು ತಿದ್ದುವಂತ ಕೆಲಸದಲ್ಲಿ ಒಬ್ಬ ವ್ಯಕ್ತಿ, ಮಕ್ಕಳನ್ನ ರೂಪಿಸ್ತಕ್ಕಂತ ಶಕ್ತಿ ಟೀಚರ್ಗೆ. ಟೀಚರ್ ಅಂದ್ರೆ ಸಾಮಾನ್ಯ ಅಲ್ಲ. ನಮ್ಮ ಮಕ್ಕಳ ಬದುಕುಗಳನ್ನ, ಮಕ್ಕಳ ವ್ಯಕ್ತಿತ್ವವನ್ನ, ಮಕ್ಕಳ ಬೌದ್ಧಿಕ ವಿಕಾಸವನ್ನ ವೃದ್ಧಿಗೊಳಿಸ್ತಕ್ಕಂಥ ಒಬ್ಬ ವ್ಯಕ್ತಿ. ಶಿಕ್ಷಕ ಸಮಾಜದಲ್ಲಿ ಒಂದು ದೊಡ್ಡದಾದಂತ ಸ್ಥಾನಮಾನ ಬೇರೆನ. ಹಂಗಾಗಿ ನಾವು ಟೀಚರ್ಸ್ ಡೇನ ಸರ್ವಪಲ್ಲ ರಾಧಾಕೃಷ್ಣ ಅವರನ್ನ ಅವ್ರ ಜನ್ಮದಿನ ಟೀಚರ್ಸ್ ಡೇ ಮಾಡ್ಕೊಂತೀವಿ. ಟೀಚರ್ಸ್ ಇವತ್ತು ಕಾಲಘಟ್ಟದಲ್ಲಿ ಕೂಡ ಶಿಕ್ಷಣ ಬಗ್ಗೆ ಸಮಾಜ ಕೊಡ್ತಕ್ಕಂಥ ಗೌರವ ಇನ್ನೂ ಜಾಸ್ತಿ ಮಾಡ್ಕೊಳ್ಬೇಕು. ನಿಮ್ಮ ಶಿಕ್ಷಕರು ಅಂದ್ರೆ ಯಾರಾದ್ರೂ ಒಬ್ರು ನನಗೆ ಇನ್ನೂ ನೆನಪಿದ್ದಾರೆ ಅಥವಾ ಇನ್ನೂ ನನಗೆ ಅವ್ರ ಮೋಟಿವೇಶನ್ ಅನ್ನೋ ಶಿಕ್ಷಕರು ಯಾರಾದ್ರೂ ಅಥವಾ ಇದಾರೆ. ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥವ್ರು ನಮ್ಮ ಜಯಬಾ ಶಾಲೆಯಲ್ಲಿ ಲಕ್ಷ್ಮೀಕುಮಾರ್ ಅಂತ ಇದ್ದಾರೆ. ಆಮೇಲೆ ಸೋಗಪ್ ಮಾಸ್ಟರ್ ಅಂತ ಇದ್ರು. ಆಮೇಲೆ ಕಾಲೇಜ್ ಮೆಟ್ಲಿಗೆ ಬಂದಾಗ ಅಲ್ಲಿ ನಾಗೇಂದ್ರ ಸರ್ ಅಂತ ಇದ್ರು, ಪುರದ ಅಂತ ಇದ್ರು. ಬಹಳಷ್ಟು ಜನ. ಆಮೇಲೆ ಹೈಸ್ಕೂಲ್ ನಲ್ಲಿ ಶಿವಪ್ಪ ಅಂತಿದ್ರು. ಆಮೇಲೆ ಸೈನ್ಸ್ ಟೀಚರ್ ರಾಮಸ್ವಾಮಿ ಅಂತ ಇದ್ರು. ಇದ್ರು. ಆಮೇಲೆ ನಾವು 1 ರಿಂದ 2 ಓದುವಾಗ ಸೊಗೈ ಅಂತ ಮಾಸ್ಟರ್ ಇದ್ರು. ಅವ್ರು ಇವತ್ತು ಮರೆಯಕ್ಕಾಗಲ್ಲ. ಡೇವಿಡ್ ಅಂತ ಇದ್ರು. ಅವ್ರು ಇವತ್ತು ನೆನಪಾಗ್ತಿದ್ರು. ಹೊಡೆಯೋದಂತ ನೋಡಿ ಈ ತರ ಓಡ್ತಿದ್ರು, ಇದ್ರ ಮೇಲೆ ಓಡ್ತಿದ್ರು. ಅವ್ರು ಇವತ್ತಿಗೂ ನಮ್ ಕಣ್ ಮುಂದೆ ಬರ್ತಾರೆ. ಇವ್ರು ಮರೆಯಕ್ ಆಗಲ್ಲ. 1978ರಲ್ಲಿ ಅವರು ಇರೋದು, ಸತ್ತು ಹೋದ್ರು ಅವರು. ಇವತ್ತು ಇನ್ನು ಸೊಗೈ ಅಂತ ಮಾಸ್ಟರ್ ಇದ್ದಾರೆ ದಾರ್ಲಿನಲ್ಲಿ, ಇನ್ನು ಬದುಕಿದ್ದಾರೆ. ಪ್ರೈಮರಿ ಟೀಚರ್ಸ್ ಕೆಲವಷ್ಟು ಜನ ಇದ್ದಾರೆ. ಅವ್ರು ಸಿಕ್ಕಾಗ ಒಂದಿಷ್ಟು ಗೌರವ ಕೊಟ್ಟು ನಮಸ್ಕಾರ ಸರ್ ಅಂತ ಹೇಳ್ಬೇಕು. ಯಾರಂತ ಕೇಳ್ತಾರ ಅವ್ರು. ಅವ್ರು ನೀವ್ ಹೇಳ್ತೀರ ಈ ತರ ಅಂತ ಹೇಳ್ಬೇಕು. ಅವ್ರನ್ನ ಅವ್ರು ಮಾತಾಡ್ಸಿದ್ದು ಶೈಲಿ ಹೇಳಿದಾಗ ಓ ನೀನಾ ಅಂತ ಅವ್ರು ನೆನಪು ಮಾಡ್ಕೊಂಡು ಅಲ್ಲೇನೋ ಒಂದು ಖುಷಿ ಆಗ್ತದೆ. ಈ ಕನ್ನಡದ ಮೇಲೆ ಒಲವು ಅಷ್ಟು ಜಾಸ್ತಿ ಯಾಕೆ ಅಂದ್ರೆ ಹುಟ್ಟಿರೋದೆಲ್ಲ ಕನ್ನಡ ಭಾಷೆ ಮತ್ತೆ ನನ್ನ ಮಾತೃಭಾಷೆ. ಮಾತೃಭಾಷೆ. ಕನ್ನಡ ಮಾತೃಭಾಷೆ. ಮನೆಯಲ್ಲಿ ತೆಲುಗು ಮಾತಾಡ್ತೀನಿ, ಹೆಚ್ಚು ಕನ್ನಡನೇ ಜಾಸ್ತಿ ಓದೋದು. ಶಿಕ್ಷಕರು ಕನ್ನಡದ ಶಿಕ್ಷಕ. ಹೌದು, ಕನ್ನಡ ಟೀಚರ್ಸ್. ಅವಾಗ ಕನ್ನಡನೇ ಟೀಚಿಂಗ್ ಮಾಡ್ತೀನಿ. ನನ್ಗೊಂದು ಪ್ರಶ್ನೆ, ನಾವು ಓದ್ಬೇಕಾಗಿರೋ ಕನ್ನಡದ ಪುಸ್ತಕಕ್ಕೂ ಇವಾಗಿನ ಸ್ಕೂಲ್ಗಳಿಗೂ ಕನ್ನಡ ಪುಸ್ತಕಗಳಿಗೂ ಯಾವತ್ತು ಪುಸ್ತಕಗಳಲ್ಲಿ ಒಂದು ಮೆಸೇಜ್ ಇರ್ತದೆ.
ಅಲ್ಲ ಆಮೇಲೆ ಗ್ರಾಮರ್ ಒಳ್ಳೆ ಪಾಠಗಳು ಇರ್ತಿದ್ವು, ಮೋಟಿವೇಟ್ ಪಾಠಗಳು ಇರ್ತಿತ್ತು, ನೈತಿಕತೆ ಇರ್ತಿತ್ತು, ಮೌಲ್ಯಗಳು ಇರ್ತಿತ್ತು. ಈಗಿನ ಪಾಠಗಳು ಅಷ್ಟು ವ್ಯತ್ಯಾಸ ಆದ. ಅವತ್ತಿನ ಓದುವಂತ ಮೌಲಿಕ ಶಿಕ್ಷಣಕ್ಕೂ ಇವತ್ತಿನ ಪಾಠಗಳು ಇರ್ತಕ್ಕಂಥದ್ದು ಬಹಳ ವ್ಯತ್ಯಾಸ. ಹಳೆಗನ್ನಡದ್ದು ಏನಾದ್ರು ಇವಾಗ ಇವತ್ತು ಇಂಟ್ರಡಕ್ಷನ್ ಇದೆ ಹಳೆಗನ್ನಡ ಡಿಗ್ರಿಗಳು ಇಲ್ಲಿದೆ. ಹಳೆಗನ್ನಡ ಅಂದ ತಕ್ಷಣ ಹುಡುಗರು ಅದನ್ನ ನೋಡಕ್ಕೆ ಹೋಗುದಿಲ್ಲ, ಓದಕ್ಕೆ ಹೋಗುದಿಲ್ಲ. ನಮ್ದು ಹಂಗೆ ಆಮೇಲೆ ಬರುವಂತ ಲೆಕ್ಚರ್ಸ್ ಕೂಡ ಅದನ್ನ ಅಷ್ಟು ಡೀಪ್ ಆಗಿ ಹೇಳಂಗಿಲ್ಲ. ಎಕ್ಸಾಂಪಲ್ ನಾವು ಕನ್ನಡವನ್ನ ಅಚ್ಚ ಕನ್ನಡ ಓದಿ ಕನ್ನಡ ಕೆಲವೊಂದು ಈಗ ಇತ್ತೀಚೆಗೆ ಬಹಳಷ್ಟು ಟೀಚರ್ಸ್ ಅದರ ಬಗ್ಗೆ ಒಲವು ಇಲ್ಲ. ಇಲ್ಲ, ಅದು ಅಚ್ಚ ಕನ್ನಡ ಹಳೆಗನ್ನಡ ಓದಕ್ಕೆ ಎಲ್ಲರೂ ಕಷ್ಟನೇ. ಪ್ರಶಸ್ತಿ ಪ್ರದಾನಗಳು ಏನಾದ್ರು ಅಂದ್ರೆ ಎಲ್ಲ ಕಡೆ ಹುಡುಕಿದ್ವಿ ನಾವು, ನಮ್ಗೆ ಅಷ್ಟು ಯಾವ್ದು ರಿಸರ್ಚ್ ಮಾಡಿದ್ವಿ, ಅಷ್ಟು ಸಿಗ್ಲಿಲ್ಲ. ಇಲ್ಲ, ನಾವು ಪ್ರಶಸ್ತಿಗಳಿಗೆ ಹೋಗಿಲ್ಲ. ಪ್ರಶಸ್ತಿಗಳ ಸ್ವೀಕಾರ ಮಾಡಿ ಹೇಳ್ತೀವಿ ಅಂದ್ರೂ ಹೋಗೋದಿಲ್ಲ. ಆಮೇಲೆ 2004ರಲ್ಲಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ಡೆಲ್ಲಿ ಅವರು ಒಂದು ಇಲ್ಲಿಂದ ಪರ್ಪೋಸಲ್ ಹೋಗಿತ್ತು. ಅಂಬೇಡ್ಕರ್ ಫಿಲಾಸಫಿ ಪ್ರಶಸ್ತಿ ಅಂಬೇಡ್ಕರ್ ಅವಾರ್ಡ್ ಆಗಿತ್ತು 2004ರಲ್ಲಿ. ಡೆಲ್ಲಿಗೆ ನಾವು ಹೋಗಿಲ್ಲ. ಅದೇ ನಾವು ಎಲ್ಲಾ ಕಡೆ ಹುಡುಕ್ತೀವಿ, ಎಲ್ಲೂ ನಿಮ್ಮ ಹೆಸರು ಕಾಣಿಸ್ಲಿಲ್ಲ. ನಾನು ಅದನ್ನೇ ಕೇಳೋಣ ಅಂತ ಫಸ್ಟ್ ಬಂದೆ. ಏನಕ್ಕೆ ಯಾವ್ದಕ್ಕೂ ಅಟೆಂಡ್ ಆಗ್ಲಿಲ್ಲ ಇವಾಗ? ಇಲ್ಲ, ಪ್ರಶ್ನೆ ಕೆಲವೊಂದ್ ಕಡೆ ನಮ್ದು ಎಷ್ಟೋ ರಿಸರ್ಚ್ ಮಾಡಿದ್ರು ಪ್ರಶಸ್ತಿಗಳದ್ದು ಯಾವ್ದು ಮಾಹಿತಿ ಸಿಗ್ಲಿಲ್ಲ. ಇಲ್ಲ, ಪ್ರಶಸ್ತಿಗಳು ಬಹಳ ದೂರ, ಬರವಣಿಗೆಗೆ ಅಷ್ಟೇ ಹೌದು. ಇನ್ನು ನಿಮ್ಮ ಈ ಬರವಣಿಗೆ ಆಯ್ತು, ನಿಮ್ಮ ಈ ಕಾವ್ಯ ಸಂಕಲನಗಳಾಯ್ತು, ನಿಮ್ಮ ಫ್ಯಾಮಿಲಿ ಮೇಲೆ ಏನಾದ್ರು ಅಂದ್ರೆ ನಿಮ್ಮ ಮಕ್ಕಳು ಇದನ್ನೇ ದಾರಿ ಇಲ್ಲ, ಸಾಹಿತ್ಯದ ಮಕ್ಕಳು ಬಹಳ ದೂರ. ಅರೆ ಓಕೆ, ಇಂಪ್ಯಾಕ್ಟ್ ಏನಾದ್ರು ಬೀರಿದೇನಾ ಅಂತ? ಇಲ್ಲ, ನಮ್ಮ ಮನೆಯಲ್ಲೇ ಸುಮಾರು 1000 ಪುಸ್ತಕ ಇದೆ. ಪುಸ್ತಕಗಳು ಇವತ್ತು ಹೇಗಿದೆ ಅಂತ ಹೇಳಿ ಹುಡುಗರು ಹೌದಲ್ಲ. ಸುಮಾರು ಪುಸ್ತಕ ಇದೆ. ನಾನ್ ಫಿಕ್ಷನ್ ಬುಕ್ಸ್ ನಾನು ಜಾಸ್ತಿ ಓದ್ತೀನಿ. ಈ ನಾವೆಲ್ಸ್ ಆಗಲಿ ನಾವೆಲ್ಸ್ ಓದಂಗಿಲ್ಲ. ನನ್ನ ಜೀವ ಏನಾದ್ರು ನಾನು ಈಗ ಸಾಹಿತ್ಯದಲ್ಲಿ ಒಂದು ದೊಡ್ಡ ಕಾದಂಬರಿ ಓದಿತ್ತು ಅಂತ ಹೇಳಿದ್ರೆ ನಿರ್ಮಲನೆ. ಅಂದ್ರೆ ಇವಾಗ ನೀವು ಬುಕ್ ಓದಿರಂತ ಇವಾಗ, ಅಂದ್ರೆ ಇಷ್ಟು ಸಾವಿರಾರು ಬುಕ್ ಇದೆ ಅಂತ ಹೇಳಿದ್ರೆ, ಸೊ ಇದನ್ನ ನಾನು ಮತ್ತೆ ಮತ್ತೆ ಓದ್ಬೇಕು ಅನ್ಸಿರೋದು ಯಾವ್ದಾದ್ರು ಒಂದು, ನೀವು ಅಂದ್ರೆ ಪ್ರತಿ ಸಲ ಓದ್ಲಿಕ್ಕೆ ಕೂತಾಗ್ನು ಅದು ಹೊಸದಾಗಿ ಏನಾದ್ರು ಕಥೆ ಸೃಷ್ಟಿಸೋದು ಅಥವಾ? ನಾನು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಜಾಸ್ತಿ ಕನ್ನಡ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಏನು ಇದಲ್ಲ, ಅವೆಲ್ಲ ಬುಕ್ಸ್ ಪ್ಯೂರ್ ಪೂರ್ ಆಗ್ಲಿ, ಸೀಕ್ರೆಟ್ ಆಗ್ಲಿ, ರೊಂಡಾ ಬರ್ನಿ ಅವರ ಬುಕ್ಸ್ಗಳು, ಆಮೇಲೆ ಎಂಡಮೂರಿ ನಾನ್ ಫಿಕ್ಷನ್ ಬುಕ್ಸ್, ಎಂಡಮೂರಿ ವಿಜಯ ಸಂಗಾಯತ ಆಗಲಿ, ವಿಜಯ ಕೆ ಆರ್ಮೆಟ್ಲ ಆಗಲಿ. ನನಗೆ ಬಹಳ ಇಷ್ಟವಾದಂತ ಕನ್ನಡದಲ್ಲಿ ಅಂದ್ರೆ ಎ.ಕೆ. ರಾಮಾನುಜನ್ ಮೋಸ್ಟ್ ಫಿಲಾಸಫರ್. ಆಮೇಲೆ ಜಿ ಡಿ ಕೃಷ್ಣಮೂರ್ತಿ ಅವರ ಫಿಲಾಸಫಿ ಓದ್ತಾರೆ. ನಾನ್ ಫಿಕ್ಷನ್ ಬುಕ್ಸ್ ಕಾವ್ಯ ಕ್ಷೇತ್ರ ಆದ್ರೂ ಕೂಡ ನಾನ್ ಫಿಕ್ಷನ್ ಬುಕ್ಸ್ ಜಾಸ್ತಿ. ನೀವು ದಲಿತ ಸಾಹಿತ್ಯ ಅಕಾಡೆಮಿದಲ್ಲಿ ಸಾಹಿತ್ಯ ಪರಿಷತ್ ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಆಗಿ ಸುಮಾರು 2004ರಲ್ಲಿ ಜಿಲ್ಲಾಧ್ಯಕ್ಷ ಆಗಿ ರೀಸೆಂಟ್ಲಿ ಲಾಸ್ಟ್ ವರೆಗೆ ಇಡೀ 2026 ತನಕ ಜಿಲ್ಲಾಧ್ಯಕ್ಷನ ಕೆಲಸ ಮಾಡಿ ಜಿಲ್ಲಾಧ್ಯಕ್ಷನಾಗಿ ಕಂಟಿನ್ಯೂ ಆಗಿ ಈಗ ಜಿಲ್ಲಾಧ್ಯಕ್ಷದಿಂದ ನಾವು ಬೇರೆಯವರಿಗೆ ಬಿಟ್ಕೊಟ್ಟಿದ್ವಿ. ಲಾಸ್ಟ್ ಡಿಸೆಂಬರ್ 2023 ಕಳೆದ ಡಿಸೆಂಬರ್ನಲ್ಲಿ ಒಂದು ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಮಾಡಿ ಅದ್ರ ಮುಖಾಂತರ ಇಡೀ ಸಮಾಜಕ್ಕೆ ಒಂದು ವೈಚಾರಿಕ ನೆಲೆಗಟ್ಟಿನಲ್ಲಿ ದಲಿತ ಸಾಹಿತ್ಯ ಅಂದ್ರೆ ಏನು, ಅದ್ರ ಮುಖಾಂತರ ಸುಮಾರು 2 ದಿವಸ ಕಾರ್ಯಕ್ರಮ ಆಯ್ತು ರಾಯಚೂರು ರಂಗಮಂದಿರದಲ್ಲಿ. ದಲಿತ ಸಾಹಿತ್ಯ ಪರಿಷತ್ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಅಂತ ಅರೇಂಜ್ ಮಾಡಿ. ಅಂದ್ರೆ ನಿಮ್ಮ ಅಧ್ಯಕ್ಷ ಸ್ಥಾನದ ಅಂದ್ರೆ ಜಿಲ್ಲಾಧ್ಯಕ್ಷ ಸ್ಥಾನ ಏನಾದ್ರು ಬೆಳವಣಿಗೆಗಳು ಅಥವಾ ಏನಾದ್ರು ಪ್ರಚಾರ ಅಥವಾ ಸಾಹಿತ್ಯ ಕ್ಷೇತ್ರವನ್ನು ಇನ್ನೂ ಜನ ಮುಟ್ಟಿಸ್ಲಿಕ್ಕೆ ಏನಾದ್ರು? ಈಗ ದಲಿತ ಸಾಹಿತ್ಯ ಪರಿಷತ್ತು ಅಂತ ಹೇಳಿದಾಗ ಜನ ಅವತ್ತು ಬಂದಿದ್ದ ಜನ ಸಾಗರ. ಸುಮಾರು 2 ದಿವಸ ರಂಗಮಂದಿರ ತುಂಬಿತು ಕಾಟಿ. ಅಲ್ಲಿ ಕೆಪಾಸಿಟಿ 750, ಕೆಳಗೆ ಮ್ಯಾಗೆಲ್ಲ ಪ್ಯಾಕ್ ಆಗಿತ್ತು. ಜನ ನಿಂತ್ಕೊಂಡೇ ನೋಡ್ರು. ಇದು ಒಂದು ರಾಯಚೂರಿನಲ್ಲಿ ಮೊಟ್ಟ ಮೊದಲ ಒಂದು ಸಾಹಿತ್ಯ ಸಂಭ್ರಮ ದಲಿತ ಸಾಹಿತ್ಯ ಪರಿಷತ್. ಬುಕ್ ರಿಲೀಸ್ ಸಾಹಿತ್ಯ ಸಮ್ಮೇಳನ
ಸಾಹಿತ್ಯ ಸಮ್ಮೇಳನ ಬರಗು ರಾಮಚಂದ್ರಪ್ಪ ಅವರು ಉದ್ಘಾಟಕರಾಗಿ ಬಂದಿದ್ರು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ದೊಡ್ಡ ದೊಡ್ಡ ಸಾಹಿತಿಗಳು ಬಂದಿದ್ರು. ಆಮೇಲೆ ಯಾದಗಿರಿ ಅವರು ಜಯದೇವಿ ಮೇಡಮ್ ಅವರು ಸರ್ವಾಧ್ಯಕ್ಷರಾಗಿದ್ರು. ಅವರ ಅಧ್ಯಕ್ಷತೆಯಲ್ಲಿ 2 ದಿವಸ ಸಮ್ಮೇಳನ ಬಹಳ ಯಶಸ್ವಿ ಆಯ್ತು. ಈಗ ದೇಶದ ಪರಿಸ್ಥಿತಿ ನಾವು ರಾಜೀನಾಮೆ ಕೊಟ್ಟು ಮತ್ತೊಬ್ಬರ ಅವರಿಗೆ ವಹಿಸ್ಕೊಟ್ಟಿದ್ವಿ. ಶಿಕ್ಷಕರಾಗಿ 29 ವರ್ಷ, 30 ಹೌದು, ಈ 30ನೇ ವರ್ಷ. ಹೆಂಗ್ ನಡೀತಿದೆ? ಅಥವಾ ಸಾಹಿತ್ಯದಲ್ಲಿ ಅಥವಾ ನಿಮ್ಮ ಸ್ಟೂಡೆಂಟ್ಸಿಗೂ ಸಾಹಿತ್ಯದ ಬಗ್ಗೆ ಏನಾದ್ರು ಅರಿವು? ಎಲ್ಲ ಹೇಳ್ತೀವಿ ನಾವು. ಟೀಚರ್ ಆಗಿ ಸಣ್ಣ ಮಕ್ಕಳು ಪ್ರೈಮರಿನಲ್ಲಿ ಅಂತ ಇಂಜಿನಿಯರಿಂಗ್ ಸಾಹಿತ್ಯದಲ್ಲಿ ಗೊತ್ತಿರಲ್ಲ. ನಾವು ಪ್ರೈಮರಿಯಲ್ಲಿ ಶುರುವಾದಲ್ಲಿ ಕೆಲಸ ಮಾಡೋ ಸಂದರ್ಭದೊಳಗೆ ಆಗ್ಲೇ ನಾನು ಸುಮಾರು ಪುಸ್ತಕ ರಿಲೀಸ್ ಆಗಿತ್ತು. ಪುಸ್ತಕ ರಿಲೀಸ್ ಆಗದಾಗ ಪುಸ್ತಕ ನಾನು ಕವಿ ಅಂತ ಹೇಳಕ್ ಅವ್ರಿಗೆ ಕವಿ ಅಂದ್ರೆ ಅರ್ಥ ಆಗಲ್ಲ. ಪುಸ್ತಕಗಳಿಂದ ಕವಿತೆಗಳನ್ನು ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ನಾನು ಕವಿ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಬಹುಶಃ ಆವತ್ತು ಶುರುವಾದಲ್ಲಿ ಇರ್ತಕ್ಕಂಥ ಕೆಲವರು ಇವತ್ತು ಅವರು ಈಗಲೂ ಅವರು ಕಾವ್ಯವನ್ನ ಬರಿತಾರೆ. ಸುಮಾರು ಜನ ಕಾವ್ಯ ಕ್ಷೇತ್ರದಲ್ಲಿ ಬಂದಾರ ನಿಮ್ಮ ಸ್ಟೂಡೆಂಟ್ಸ್. ಅವ್ರಿಗೊಂದು ಆಶ್ಚರ್ಯ ಪ್ರಶ್ನೆ ಆಗುತ್ತೆ, ಸರ್ ನೀವು ಕವಿನ ಅವತ್ತ ಯಾಕೆ ಹೇಳಿಲ್ಲ ಅಂತ. ಅಂದ್ರೆ ಅವ್ರು ಕವಿ ಅಂದ್ರೆ ಏನಂತ ಅವ್ರಿಗೆ ಈಗ ಗೊತ್ತಾಗ. ನಾನು ಆವಾಗ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತದೆ. ಈ ಸ್ಟೂಡೆಂಟ್ಸ್ ಬಹಳಷ್ಟು ಜನ ಕವಿತೆಗಳನ್ನು ಬರೀತಾರ. ಸರ್ ನೀವು ಅವತ್ತೇ ನಮ್ಗೆ ಏನಾದ್ರು ಬೇರೆ ಕವಿ ಇದು ಕಾವ್ಯ ಅಂತ ಹೇಳಿದ್ರೆ ನಾವು ಅವತ್ತೇ ಏನಾದ್ರು ಬೇರೆ ರೀತಿಯಲ್ಲಿ ನಾವು ರೂಪುಗೊಳ್ತಿದೀವ ಅಂತ ಹೇಳ್ತಾರೆ. ಸೊ ನಮ್ಮ ಟೀಮ್ ಪ್ರಿಪೇರ್ ಮಾಡಿದ ಒಂದಿಷ್ಟು ಕ್ವಶನ್ಗಳನ್ನ ಕೇಳ್ತೀನಿ. ಸಾಮಾಜಿಕವಾಗಿನೇ ಅಂದ್ರೆ ನಿಮ್ಮ ಬರವಣಿಗೆಗಳನ್ನ ಓದಿ ಅಥವಾ ಕೆಲವೊಂದು ಲೇಖನಗಳನ್ನು ಓದಿ ಪಟ್ಟಿ ಮಾಡಿರೋ ಕೆಲವೊಂದು ಪ್ರಶ್ನೆಗಳಲ್ಲಿ ನಾನು ಒಂದು 8-10 ನಮ್ಮ ಟೀಮ್ ಬರ್ಕೊಂಡ್ ಬಂದಿದ್ದಾರೆ, ಅದನ್ನಲ್ಲಿ ಕೇಳ್ತೀನಿ. ಸೊ ಶಿಕ್ಷಕ ಜೀವನದಲ್ಲಿ ಮೊದಲೇ ದಿನ ನಿಮ್ಗೆ ಹೆಂಗ್ ಎಕ್ಸ್ಪೀರಿಯನ್ಸ್ ಇತ್ತಂತ, ಶಿಕ್ಷಕ ಆಗಿ ಮೊದಲೇ ದಿನ ಹೆಂಗಿತ್ತು? ಅದಕ್ಕೇನಾದ್ರು ಸ್ಟ್ರಗಲ್ಸ್ ಏನಾದ್ರು ಇತ್ತ? ಅಥವಾ ಹೆಂಗೆ ಶಿಕ್ಷಕನಾಗಿ ಮೊದಲೇ ದಿನ ಹೆಂಗಿತ್ತು? ಆಕ್ಚುಲ್ ಆಗಿ ನಾನು ಟೀಚರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ತಂದೆಯವ್ರದ್ದು ಬೇರೆ ಕನಸು. ಅವ್ರು ಸೈನ್ಸ್ ಓದಿಸ್ಬೇಕು ಅನ್ನೋದು ಅವ್ರ ಅಂಬಲಿ. ನಾನು ಟೀಚರ್ ಆಗ್ಬೇಕು ಅನ್ನೋದೇ ನನ್ನ ಕನಸು. ಟೀಚರ್ ಆಗ್ಬೇಕು. ಟೀಚರ್ ಆಗ್ಬೇಕು ಅಂದ್ರೆ ಮೊದಲೇ ದಿನ ಹಿಂಗ ಮೊದಲೇ ಮಾನ್ಯ ತಾಲೂಕು ಬೆಳೂರು ತಾಂಡ ಅಪಾರ್ಟ್ಮೆಂಟ್, ತಾಂಡ ಪ್ರದೇಶದಲ್ಲಿ. ಅಲ್ಲಿ ಭಾಷೆ ಲಮಾಣಿ ಭಾಷೆ. ಅವ್ರ ಭಾಷೆ ಬೇರೆ ಲಮಾಣಿ. 1997ರಲ್ಲಿ 97 ಅಪಾರ್ಟ್ಮೆಂಟ್. ಅಲ್ಲಿ ಲಮಾಣಿ ಭಾಷೆ ಜಾಸ್ತಿ ಮಾತಾಡೋದು, ನಮ್ಮ ಕನ್ನಡ ಭಾಷೆ. ಹುಡುಗರಿಗೆ ನಮ್ಮ ಭಾಷೆ ಅರ್ಥ ಆಗ್ಲಿಲ್ಲ, ಹುಡುಗರ ಭಾಷೆ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಸ್ವಲ್ಪ ಒದ್ದಾಟ ಆಯ್ತು ಆರಂಭದಲ್ಲಿ. ಅವ್ರ ಕನ್ನಡ ಬರುತ್ತಾ, ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ತದ, ಆದ್ರೆ ಮಾತಾಡೋದು ಅವ್ರ ಭಾಷೆಲ್ಲ ಮಾತಾಡೋದು. ನಾವೇನಾದ್ರು ಎಕ್ಸ್ಪ್ರೆಷನ್ ಮಾಡಕ್ ಹೋಗ್ಬಿಟ್ಟಂದ್ರೆ ಹುಡುಗ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ. ಅವ್ರ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗುವಷ್ಟು ಮಟ್ಟಿಗೆ ಇತ್ತು. ಅವತ್ತು 97 ಕಾಲಘಟ್ಟದಲ್ಲಿ. ನೀವೇನ್ ಕಲ್ತ್ರ ಅವ್ರ ಭಾಷೆ ಅಥವಾ ಅವ್ರಿಗೆ? ಇಲ್ಲ, ಅಲ್ಲಿ 1-2 ವರ್ಷ ಅಷ್ಟೇ ಕೆಲಸ ಮಾಡಿದೆ ನಾನು ಲಮಾಣಿ ಭಾಷೆ ನಮ್ಗೂ ಸ್ವಲ್ಪ ಕಷ್ಟ ಆಯ್ತು. ಅವ್ರ ವರ್ಗಾವಣೆ ಹೇಳಿದ್ರು. ಅಲ್ಲಿಂದ ವರ್ಗಾವಣೆ ಮಾಡ್ಕೊಂಡು 1-2 ವರ್ಷ ರಾಯಚೂರಿಗೆ ಡೆಪ್ಯೂಟೇಷನ್ ಬಂದೆ. ಆಮೇಲೆ ಮತ್ತೆ ನೆಕ್ಸ್ಟ್ ಸಿರ್ವಾರಕ್ಕೆ ಹೋಗ್ಬೇಕು. ಅವರಲ್ಲಿ ಆವತ್ತಿನ ಕಾಲಘಟ್ಟದ ಅವ್ರಿಗೆ ಓದ್ಬೇಕು ಅನ್ನೋದು ಆ ಸಮುದಾಯದಾಗ ಇರ್ಲಿಲ್ಲ. 97 ಕಾಲ. ಈಗಂತೂ ಬಹಳ ಚೇಂಜಸ್ ಆಗಿದೆ. ಈಗ ಎಜುಕೇಶನ್ ಜಾಸ್ತಿ ಅವರು ಒಲವು ಜಾಸ್ತಿ, ಒಲವು ಕೊಡ್ತಿದ್ರೆ, ಜಾಸ್ತಿ ಓದ್ಬೇಕು ಅನಿಸ್ತಾರೆ. ಶಿಕ್ಷಕರಾದ್ಮೇಲೆ ಲೇಖಕರಾಗಿ ಬದಲಾವಣೆ ಅಂದ್ರೆ ಶಿಕ್ಷಕರಿಗಿಂತ ಮುಂಚೆನೂ ಲೇಖಕರಾಗಿ. ಹೌದೌದು. ಶಿಕ್ಷಕರಾದ್ಮೇಲೆ ಬದಲಾವಣೆ ಅಂದ್ರೆ ಲೇಖಕರಾಗಿ ಏನಾದ್ರು ಚೇಂಜಸ್ ಅಥವಾ ಈ ಬದಲಾವಣೆ ಏನಾದ್ರು ಕಾಣಿಸ್ತಾ ನಿಮ್ಗೆ ಅಂದ್ರೆ ಲೈಫ್ ಅಲ್ಲಿ? ಹೆಚ್ಚಾಗಿ ನಾನು ಲೇಖಕ ಐಡೆಂಟಿಫೈ. ಆಮೇಲೆ ನೀವು ಶಿಕ್ಷಕರಾಗಿ ಶಿಕ್ಷಕ ಆಗಿರೋದು ಇವತ್ತು ಕೂಡ ಬಹಳಷ್ಟು. ಈಗ ಈ ಸೊಸೈಟಿ ನನ್ನ ಐಡೆಂಟಿಫಿಕೇಶನ್ ಟೀಚರ್ ಅಂತ ಇಲ್ಲ, ಲೇಖಕ ಒಬ್ಬ ಸಾಹಿತ್ಯ ಅಂತ ಐಡೆಂಟಿಫೈ ಜಾಸ್ತಿ. ಎರಡು ಮೂರು ಸನ್ನಿವೇಶಗಳು ಹೇಳೋದಿದ್ರೆ ಲೇಖಕನಾಗಿ ನಿಮ್ಮ ಜನ ಗುರುತಿಸಿದ ಸನ್ನಿವೇಶಗಳು ಏನಾದ್ರು ನೀವು ಹೇಳೋದಾದ್ರೆ, ನಿಮಗೆ ಅಂದ್ರೆ ಅನ್ಕೊಂಡೇ ಇರ್ಲಿಲ್ಲ ಅಥವಾ ಅದಾಯ್ತು ಅನ್ನೋ ಏನಾದ್ರು ನೀವು ಹೇಳೋದಾದ್ರೆ? ಹಾಗೇನಿಲ್ಲ, ಸಾಹಿತಿ ಈಗ ಅದೊಂದು ಪ್ರತಿಭೆ.
ಸಾಹಿತ್ಯ ಆಗ್ಬೇಕು ಅಂದ್ರೆ ಒಂದು ಅದು ರೂಪ ಮಾಡಂಗಿಲ್ಲ. ಒಬ್ಬ ಟೀಚರ್ ಟ್ರೈನಿಂಗ್ ಸಿಗ್ತಾರೆ, ಟೀಚರ್ ಆಗ್ಬೋದು. ಕರೆಕ್ಟ್ ಕರೆಕ್ಟ್. ಒಬ್ಬ ವಕೀಲ ಆಗ್ಬೇಕಾದ್ರೆ ಒಂದು ಕೋರ್ಸ್ ಇರ್ತದೆ, ಟೀಚರ್ ಆಗ್ಬೋದು. ಸಾಹಿತ್ಯ ಅದ್ರ ಕೋರ್ಸ್ ಇಲ್ಲ, ಕೋರ್ಸ್ ಇರಂಗಿಲ್ಲ. ಕರೆಕ್ಟ್ ಕರೆಕ್ಟ್. ಅದು ತನ್ನ ಒಳಗಿನ ಭಾವನೆಗಳು, ಒತ್ತಾಸೆಗಳು ಯಾವ್ದು ಬಂದಾಗ ಅದಕ್ಕೆ ಅಕ್ಷರ ರೂಪ ಕೊಡ್ತಾ ಹೋಗ್ತಾನೆ. ಸಾಹಿತ್ಯನ ಯಾರು ರೂಪಿಸಂಗಿಲ್ಲ. ಸಾಹಿತ್ಯ ತಾನೇ ಸಾಹಿತ್ಯ ಆದವನು ತನ್ನ ತಾನೇ ರೂಪಿಸುವಂತ ಕೆಲಸ. ಈಗ ಸಾಹಿತ್ಯ ಕೋರ್ಸ್ ಇಲ್ಲ, ಸಾಹಿತ್ಯ ಕೋರ್ಸ್ ಇಲ್ಲ. ಹ? ಅದು ಒಳಗಿಂದನೇ ಬರ್ಬೇಕು. ಸಮಾಜ ತನ್ನ ತಾನು ರೂಪಿಸ್ಕೊಳ್ತ, ಸಮಾಜದ ಸಾಥ್ ಕೊಡ್ತ, ಅಳವಡಿಸ್ಕೊಳ್ಳೋದು. ಈಗಿನ ಯೂತ್ಸ್ ಗಳಿಗೆ ಅಥವಾ ಯಂಗ್ಸ್ಟರ್ಸ್ ಗಳಿಗೆ ಸಾಹಿತ್ಯಕ್ಕೆ ಒಲವು ತೋರಿಸ್ಲಿಕ್ಕೆ ಅಥವಾ ಸಾಹಿತ್ಯದ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಮಾಡ್ಲಿಕ್ಕೆ ನಿಮ್ಗೆ ಏನಾದ್ರು ಒಂದೆರಡು ಪಾಯಿಂಟ್ಸ್ ಇದೆ? ಅಥವಾ ಈಗಿನ ಯೂತ್ಸ್ ಏನಕ್ಕೆ ಸಾಹಿತ್ಯದ ಕಡೆ ಅಷ್ಟು ಗಮನ ಕೊಡ್ತಿಲ್ಲ ಅಂತ ನಿಮ್ಗೆ ನಿಮ್ದು ಏನಾದ್ರು ಪಾಯಿಂಟ್ಸ್ ಇದ್ರೆ ಏನಕ್ಕೆ ಅನಿಸ್ತಿಲ್ಲ? ಅಲ್ಲ, ಈ ಇವತ್ತಿನ ಏನು ನಮ್ಮ ತಾಂತ್ರಿಕ ಯುಗ ಅಂತೀವ, ಆಮೇಲೆ 21ನೇ ಶತಮಾನ, ಡಿಜಿಟಲ್ ಸೊಸೈಟಿ. ಈಗ ನಾವು ಡಿಜಿಟಲ್ ಅಲ್ಲಿ ಹೋಗ್ಬಿಟ್ರೆ ಲಕ್ಷಾಂತರ ಪುಸ್ತಕಗಳು ನಮ್ಗೆ ಅಚ್ಚು ಇದರಲ್ಲಿ ಸಾವಿರಾರು ಎಲ್ಲ ಭಾಷೆಯ, ಇಡೀ ದೇಶದ ಪ್ರಪಂಚದ ಎಲ್ಲಾ ಭಾಷೆಗಳನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹೋಗೋದು. ನಾವ್ ಯಾವ ಲ್ಯಾಂಗ್ವೇಜ್ ಆದ್ರೂ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಓದ್ಬೋದು. ಯಾವ್ದಾದ್ರೂ ಇಡೀ ಜಗತ್ತು ಎಲ್ಲಾ ಭಾಷೆಗಳನ್ನು ನಮ್ಮ ಭಾಷೆಗೆ ಅದನ್ನ ಅಳವಡಿಸ್ಕೊಂಡು ಓದುವಂತ ಅವಕಾಶ ಜಗ್ಗಿತ್ತು. ಈ ಇವತ್ತು 20ನೇ ಶತಮಾನದಲ್ಲಿ ಯೂತ್ ಜನರೇಷನ್ ಯಾವ್ದು ಪುಸ್ತಕಗಳನ್ನ ಓದ್ಬೇಕು. ಪುಸ್ತಕಗಳಲ್ಲಿ ಒಂದು ಬೇರೆ ಪ್ರಪಂಚ ಇರ್ತದೆ, ಬೇರೆ ಸಂದೇಶ ಇರ್ತದೆ, ಒಂದು ಮೆಸೇಜ್ ಇರ್ತದೆ. ನಾವು ಡಿಜಿಟಲ್ ನಲ್ಲಿ ಓದುವಂತ ಖುಷಿಗೂ ಒಂದು ಪುಸ್ತಕವನ್ನ ಇಟ್ಕೊಂಡು ತೆರೆದು ಕಣ್ಣೆದುರು ಇಟ್ಕೊಂಡು ಓದೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಮೊಬೈಲ್ ಡಿಸ್ಟ್ರಾಕ್ಷನ್ ಜಾಸ್ತಿ, ಅಂದ್ರೆ ಬೇರೆ ಬೇರೆ ಕಡೆ ಹೋಗೋ ಡಿಸ್ಟ್ರಾಕ್ಷನ್ ಜಾಸ್ತಿ. ಪುಸ್ತಕ ಅಂದ್ರೆ ಒಂದೇ ಒಂದು ಕಾನ್ಸಂಟ್ರೇಷನ್ ಜಾಸ್ತಿ. ಓದ್ಬೇಕು ನಾವು ಪುಸ್ತಕಗಳಲ್ಲಿ ಒಂದು ಇಡೀ ಒಂದು ಪ್ರಪಂಚನೇ ಇರ್ತದೆ. ಮತ್ತೆ ಬದಲಾವಣೆಗೆ ಅವಕಾಶ ಜಗ್ಗಿರ್ತದೆ. ಒಂದು ಪುಸ್ತಕ ಅಂತ ಹೇಳಿದ್ರೆ ಅಲ್ಲ, ಒಂದು ಪುಸ್ತಕದ ಬದಲಾವಣೆ ಅದು, ಒಬ್ಬ ವ್ಯಕ್ತಿ ಬದಲಾವಣೆ, ಅದೇ ಸಮಾಜದ ಬದಲಾವಣೆ ಕೂಡ. ಒಬ್ಬ ವ್ಯಕ್ತಿ ಬದಲಾವಣೆ ಸಮಾಜ ಬದಲಾವಣೆ, ಸಮಾಜದ ಬದಲಾವಣೆ ವ್ಯಕ್ತಿ ಬದಲಾವಣೆ ಅಂತಾರೆ. ನಾವು ಬದಲಾಗಬೇಕು, ಆಮೇಲೆ ಸಮಾಜ ಬದಲಾವಣೆ ಅಂತ. ನಿಮ್ದು ಅಂದ್ರೆ ಇಷ್ಟು ನೀವು ಬುಕ್ ಓದಿದ್ರ, ಇನ್ನೂ ಮರೆಯಕ್ ಆಗದೆ ಇರೋ ಕೆಲವೊಂದು ಪಾತ್ರಗಳೇನು? ಅಂದ್ರೆ ಕೆಲವೊಂದು ಪಾತ್ರಗಳು ನಾವು ಇವಾಗ್ನು ಅಂದ್ರೆ ರವಿ ಬೆಳಗೆರೆ ಅವ್ರ ಇದ್ರಲ್ಲಿ ನೋಡ್ಬೋದು, ಕಾದಂಬರಿಗಳಲ್ಲಿ. ಇಲ್ಲ, ನಾನು ಮೊದಲು ಹೇಳಿದೆ, ಜಾಸ್ತಿ ಕಾದಂಬರಿ ಓದಿಲ್ಲ. ಅಲ್ಲ, ನಿಮ್ ಯಾವ್ದೇ ಪುಸ್ತಕದಲ್ಲಿ? ಇಲ್ಲ, ನಾನು ಫಿಕ್ಷನ್ ಬುಕ್ಸ್ ಈಗಲೂ ಓದ್ತೀನಿ. ಪದೇ ಪದೇ ಓದೋದ್ ಪುಸ್ತಕಗಳು ಸಿಕ್ಕಿ ಸಾಕಷ್ಟಿದೆ, ಹೇಳಕ್ಕಾಗೋದಿಲ್ಲ. ಅದ್ರಲ್ಲಿ ನನಗೆ ಬಹಳ ಕಾಡುವಂತ ಒಂದು ಪುಸ್ತಕ ಸೀಕ್ರೆಟ್. ನೀವು ಪುಸ್ತಕ ಕಥಾವಸ್ತುವನ್ನು ಹೇಗೆ ಹುಡುಕ್ತೀರಿ, ಅಥವಾ ಹೇಗೆ ನಿಮ್ಗೆ ಅದು ತಲೆಯಲ್ಲಿ ತುಂಬ ಬರುತ್ತೆ ಅನ್ನೋದು? ಕಾವ್ಯ ಪುಸ್ತಕಗಳು ಕಾವ್ಯ, ನಮಗೆ ಕಾವ್ಯ. ಅದೇ ಕಥಾವಸ್ತುಗಳನ್ನ ನಾವು ಜಾಸ್ತಿ ನಾವು ಬರ್ದು ನಾವು ಕಣ್ಣಿಗೆ ಕಾಣುವಂಥದ್ದು ಜಗ್ಗಿ ಬರ್ತದೆ. ಹೋಗ್ತಾ ಹೋಗ್ತಾನೆ ಬೇರೆ ಏನಾದ್ರು ನಮ್ಗೆ ಕಾಣ್ತಾವೆ. ನಾನು ಬರೆಯುವಂತ ಪುಸ್ತಕಗಳಲ್ಲಿ ಒಂದು ಕಣ್ಣೆದುರಿಗೆ ಕಾಣುವಂತ ಸನ್ನಿವೇಶಗಳೇನೆ ಒಂದು ಅದಕ್ಕೆ ಒಂದು ಕಾವ್ಯದ ರೂಪ ಕೊಟ್ಟಿರೋದು. ಫಾರ್ ಎಕ್ಸಾಂಪಲ್ ಮಾವನಕೆರೆ, ಆಮೇಲೆ ಇನ್ನು ಮೊದಲು ಹೇಳಿದ್ರೆ ನಾವು ಅದು ಕಾವ್ಯದ ಪುಸ್ತಕಗಳು ತಗೊಂಡ್ ಬರ್ತಿದ್ದೆ. ಒಂದಿಷ್ಟು ಏನೋ ಕಾವ್ಯಗಳಲ್ಲಿ ನಾವು ಹೇಳ್ಬೋದಾಗಿತ್ತು. ಸದ್ಯ ಈಗಲೂ ಟೈಮ್ ಇತ್ತು, ಎಲ್ಲಾದ್ರೂ ಮೊಬೈಲ್ ಇಲ್ಲ, ಪುಸ್ತಕ ಇಲ್ಲ. ನಾನು ನೋಟ್ ಮಾಡ್ಕೊಂಡು ಬರ್ತಿದ್ದೆ. ನೀವು ಏನು ಬಹಳ ಅಡ್ವಾನ್ಸ್ ಆಗಿ ಏನಾದ್ರು ಹೇಳಿದ್ರೆ ಕುಡಿಯೋದ ಹಾಗೆ ಇಡೋದು. ಇದನ್ನೆಲ್ಲ ಕಟ್ ಮಾಡಿ ಕುಡಿಬೇಕಾದ್ರೆ ಇಲ್ಲ, ನಾವು ಕಾವ್ಯ ನಾನು ಬರ್ತಿರೋದು ನಾನು ಸುತ್ತಾಡಿರುವಂತ ಪ್ರದೇಶಗಳಲ್ಲಿ ಏನ್ ಕಣ್ಣಿಗೆ ಕಾಣ್ತಾವ. ಈಗ ಮಾವನಕೆರೆ ಲಾಸ್ಟ್ ಒಂದು 20 years ಬ್ಯಾಕ್ ರೈಲು ಚಿಕ್ಕ ರೈಲು ಹಾಕಿದ್ರು, ಡೈನೋಸಾರ್ ಹಾಕಿದ್ರು. ಹೌದು ಹೌದು, ನೋಡಿ. ಒಂದು 20 years ಬ್ಯಾಕ್. ಈಗ ಡೈನೋಸಾರ್ ಪಕ್ಕಕ್ಕೆ ಇಟ್ಟರೆ ಗೊತ್ತಿಲ್ಲ, ಇಂಜಿನ್ ಆಗ್ಯ. ಅಲ್ಲಿ ಜನ ವಾಕಿಂಗ್ ಮಾಡುವಂತ ಜನ,
ಆಮೇಲೆ ಸೀನಿಯರ್ ಸಿಟಿಜನ್ ಕೆಲವು ನಾಯಿ ಮರ ಇಟ್ಕೊಂಡು ಬರೋದು. ಈ ಈ ಈ ಈ ಸನ್ನಿವೇಶಗಳನ್ನೇ ಈ ದೃಶ್ಯಗಳನ್ನೇ ಒಂದು ಕಾವ್ಯವಾಗಿ ಮಾಡ್ತಿರೋದು. ಆಮೇಲೆ ಎಲ್ಲರೂ ಫುಟ್ಪಾತ್ ನಲ್ಲಿ ಇದು ಚಪ್ಪಲಿ ಹೊಲಿತಕ್ಕಂತ ಅವರು ಇರ್ತಾರೆ. ಅವ್ರದ್ದು ನನಗೆ ಕಾವ್ಯದ ಹೊಸ್ತಾಗಿದೆ. ಆಮೇಲೆ ಕುಲುಮೆ, ದನ ಕಾಯೋ ಎಮ್ಮೆಗಳ ಕಾಯುವಂತ ಹುಡುಗರು, ಪತಂಗ ಆಡ್ಸಕ್ಕಂತ ಹುಡುಗರು. ಅವ್ರು ನೋಡಿ ಒಂದೇನೋ ಒಂದು ಅದು ಒಂದು ದೃಶ್ಯವನ್ನು ನೋಡ್ಕೊಂಡ್ಬಿಟ್ಟಾಗ ಅದಕ್ಕೆ ಒಂದು ಕಾವ್ಯದ ರೂಪ ಬರ್ಬೋದು. ಬಂದು ಬರ್ತದೆ. ನನ್ನ ಪ್ರಕಾರ ಆಮೇಲೆ ಮೇ ಫ್ಲವರ್ ಒಂದು ಗಿಡ, ಅದು ಮೇನಲ್ಲಿ ಅಷ್ಟೇ ಹೂವು ಆರಲ್ಲ. ಮೇ ಫ್ಲವರ್. ಆಮೇಲೆ ನಮ್ಮ ಆಂಧ್ರದ ಕ್ರಾಂತಿಕಾರಿ ಕವಿ ಗದ್ದರು. ನಂದು ಕವಿಗಳೆಲ್ಲ ಅವೇ ಅದಾವ. ನೀವು ಕಾವ್ಯಗಳು ನೋಡಿದ್ರೆ ನಿಮ್ಗೆ ನೀವು ಇಟ್ಕೊಳ್ಬೇಕಿತ್ತು, ಮೊದಲು ಇಟ್ಕೊಳ್ಬೇಕಿತ್ತು. ನಾವು ರಿಸರ್ಚ್ ಈ ಕಾವ್ಯ ಈ ಕವಿತೆ ಹುಟ್ಲಿಕ್ಕೆ ನೀವು ಏನು ಅಂತ ನಿಮ್ಗೆ ಮತ್ತೊಂದು ಮಾಡೋಣ ಮುಂದಿನ ವಾರ. ಜಾಸ್ತಿ ನನ್ ಏನ್ ಕಣ್ಣಿಗೆ ಕಾಣುವಂತದ್ದು ಅಷ್ಟೇ. ನಾನು ಈಗ ಹೋಗ್ತಾ ಇರ್ಬೇಕಾದ್ರೆ ಏನು ಕಾಡ್ತಾ ಅಂದ್ರೆ ಅದೊಂದು ಕಾವ್ಯದ ರೂಪ ಕೊಟ್ಟು ಹೆಚ್ಚು ನಾನು ಅದಕ್ಕೆ ವಾಸ್ತವಿಕ ಅಂಶಗಳನ್ನು ಕಾವ್ಯ ರಚನೆ ಮಾಡ್ಬೋದು. ನನ್ನ ಕಾವ್ಯದಲ್ಲಿ ಕಲ್ಪನೆ ಇಲ್ಲ, ಊಹೆ ಇಲ್ಲ, ಶಬ್ದಗಳ ಆಡಂಬರ ಇಲ್ಲ, ಕಾಣಿಸಿದ್ದನ್ನ ನೀಟಾಗಿ ನೀಟಾಗಿ ಹೇಳು. ಅದು ನಾಲ್ಕು ಏನಿರ್ಲಿ ಇರ್ಲಿ, ಅತಿ ಶಬ್ದಗಳನ್ನ ಬಳಸೋದಿಲ್ಲ. ಶಬ್ದ ಮೇಲೆ ಬಂತು. ಇವಾಗ ಏನೋ ಬರಿತಿದ್ರ ಅಂದಾಗ ಶಬ್ದ ಎಷ್ಟು ಆ ಪದ ನಿಘಂಟು ಅಥವಾ ನಾವೇನ್ ತಲೆಯಲ್ಲಿ ಸ್ವಲ್ಪ ವೊಕ್ಯಾಬ್ಯುಲರಿ ಎಷ್ಟು ಮುಖ್ಯ? ಅದು ನಾನು ಕಾವ್ಯದಲ್ಲಿ ಜಾಸ್ತಿ ಬಳಸಿಲ್ಲ. ಈಗ ಒಂದು ಶಬ್ದ ಬಳಸಿದ್ರೆ ಇನ್ನೊಬ್ರು ಅರ್ಥ ಆಗದಿದ್ರೆ ಅದನ್ನ ನಿಘಂಟು ಓಪನ್ ಮಾಡಿ ಅದನ್ನ ಹುಡುಕುವಂತದ್ದೇನು ಇಲ್ಲ ಇಲ್ಲ. ಏನು ನಾವು ಜಸ್ಟ್ ಸಾಮಾನ್ಯವಾಗಿ ಏನು ಮಾತಾಡ್ತೇವೆ, ಏನ್ ನೋಡ್ತೀವಲ್ಲ, ಇಲ್ಲಿ ನಮ್ಮ ಕಣ್ಣೆದುರಿಗೆ ಇಲ್ಲಿ ಕ್ಯಾಮ್ರಾ ಇದೆ, ಟೇಬಲ್ ಇದೆ, ಕಾಫಿ ಇದೆ, ಚಾಯ್ಸ್ ಇದೆ, ನೀವು ಕುಂತಿದ್ದಾರೆ, ಕ್ಯಾಮ್ರಾ ಇದೆ, ಅದೆಷ್ಟು ಜನ ಕುಂತಿದ್ದಾರೆ, ಇಷ್ಟೇ ಅದು. ಇಲ್ಲ ಕುತ್ಕೊಂಡಿದ್ದೇನೆ ಅಂದ್ರೆ ಕುತ್ಕೊಂಡಿದ್ದೇನೆ ಶಬ್ದನೇ ಯೂಸ್ ಮಾಡ್ತೀವಿ. ಅದಕ್ಕೆ ಮತ್ತೆ ಏನ್ ಬೇರೆ ಒಂದು ಹೊರಡು ಹಿಡ್ಕೊತಿದ್ದಾರೆ. ಕಾವ್ಯಕ್ಕೆ ಸ್ಥಳ ಭಾಷೆ ಇಂಪಾರ್ಟೆಂಟ್. ಸ್ಥಳ ಭಾಷೆಯಲ್ಲಿ ಕವಿತೆ ಬಹಳ ರೀಚ್ ಆಗುತ್ತೆ. ಅದಕ್ಕೆ ಬೇರೆ ಏನೋ ಒಂದು ಶಬ್ದಗಳನ್ನು ಹುಡುಕಿ ಕಾವ್ಯ ರಚನೆ ಮಾಡಿದ್ರೆ ನಾನು ಬರೆದಿಲ್ಲ. ನನ್ನ ಕಾವ್ಯದಲ್ಲಿ ಎಲ್ಲ ಸ್ಥಳ ಶಬ್ದಗಳು. ಏನ್ ಕಣ್ಣಿಗೆ ಕಟ್ಟುವಂತ ಏನ್ ಕಣ್ಣಿಗೆ ದೃಶ್ಯ ಕಾಣುತ್ತಲ್ಲ, ಒಂದು ನೋಡ್ತೀವಿ ಅದರಲ್ಲಿ. ಅದಕ್ಕೆ ಕಲ್ಪನೆಯಲ್ಲಿ ಬರೆಯುವ ಕಾವ್ಯಕ್ಕೂ ವಾಸ್ತವಿಕ ಕಾವ್ಯ. ಇಲ್ಲಿ ಕಣ್ಣಿಗೆ ಕಾಣದಿರೋದನ್ನ ರಚನೆ ಮಾಡಬೇಕು ಅಂದ್ರೆ ಶಬ್ದಗಳು ಕಣ್ಣಿಗೆ ಕಾಣದ ಶಬ್ದಗಳು ಊಟ ಹಾಕ್ಕೊಡುದು. ಇಲ್ಲಿ ಏನ್ ಕಣ್ಣಿಗೆ ಕಾಣ್ತದಲ್ಲ ಅಲ್ಲಿ ಶಬ್ದಗಳು ಬೇರೆ ಹುಡುಕದೇ ಬೇಡ, ಅಲ್ಲಿ ಆಟೋಮೆಟಿಕ್ ಶಬ್ದಗಳು ಅಲ್ಲಿ ಒಂದು ಸನ್ನಿವೇಶ ಬಂದು ಬರ್ತಾವ. ನಿಜ. ಈಗಿನ ಜನರೇಷನ್ ಅಥವಾ ಕವನ ಅಂದ್ರೆ ಅದು ಪ್ರೀತಿಗಷ್ಟೇ ಸೀಮಿತನ ಅಥವಾ ತನ್ನ ಪ್ರೀತಿನ ವರ್ಣಿಸ್ಲಿಕ್ಕೆ ಮಾತ್ರ ಸೀಮಿತನ ಅಥವಾ ಇಲ್ಲ, ಈಗ ಕಾವ್ಯ ಅಂದ್ರೆ ಯಾರು ಮೊಟ್ಟ ಮೊದಲಿಗೆ ಸಾಹಿತ್ಯ ಅವರು ಮೊಟ್ಟ ಮೊದಲಿಗೆ ಪ್ರೀತಿ ಕವಿತೆಗಳೇ ಅವರು ಫಸ್ಟ್ ಓಡ್ತಾವ. ಆಲ್ಮೋಸ್ಟ್ ಪ್ರೇಮದ ಕಾವ್ಯ ಕವಿತೆಗಳನ್ನೇ ಬರೆಯೋದು ಜಾಸ್ತಿ ಆರಂಭದಲ್ಲಿ. ಅಲ್ಲಿ ಒಂದು ನೋವು ಇರ್ತದ, ಆಮೇಲೆ ಒಂದು ಒತ್ತಡ ಇರ್ತದ, ಒಂದು ಏನೋ ಒಂದು ಸ್ಪಿರಿಟ್ ಇರ್ತದ. ಆಲ್ಮೋಸ್ಟ್ ಜಾಸ್ತಿ ಜನ ಮೊಟ್ಟ ಮೊದಲಾಗಿ ಯಾರಾದ್ರು ಕವಿಗಳು ತರಿಸ್ಕೊಂಡವರು ಪ್ರೀತಿ ಕವಿತೆನ ಮೊಟ್ಟ ಮೊದಲಾಗಿ ಒಂದು ಪ್ರೇಮದ ಕವಿತೆನ ಬರ್ದೇ ನನ್ನ ಲೆಕ್ಕದ ಪ್ರಕಾರ ವೈಯಕ್ತಿಕವಾಗಿ. ನಿಜ. ಒಬ್ಬ ವ್ಯಕ್ತಿಗೆ ಏನಾದ್ರು ತನ್ನ ಸಾಹಿತ್ಯ ಏನಾದ್ರು ಬರ್ಲಿ ಅಂತ ಅದು ಆ ವ್ಯಕ್ತಿಯ ವ್ಯಕ್ತಿತ್ವ ಅದ್ರಲ್ಲಿರ್ತದೆ. ಅದ್ರ ಒಂದು ಛಾಯೆ ಇರ್ತದೆ. ಸಕ್ಕರೆ ಇರಲ್ಲ. ಬೇಡ ಹಾಕಿಲ್ಲ ನೋಡ್ರಿ ಒಂದ್ ಸ್ವಲ್ಪ ಕುಡಿ. ಎಲ್ಲ ಕೊಡು. ಏನಾಗಿಲ್ಲ. ನಿಮ್ಮ ಲೇಖನಗಳು ಬಹಳಷ್ಟು ವಿಷಯ ಬೌದ್ಧ ಧರ್ಮ, ಸ್ತ್ರೀ ಮತ್ತೆ ಸಾಮಾಜಿಕ ಶೋಷಣೆಗಳ ಬಗ್ಗೆ ಜಾಸ್ತಿ ಇದೆ ಅಂತ ನಮ್ಮ ಟೀಮ್ ಹೆಡ್ ಅಂದ್ರೆ ಕ್ವಶನ್ ಮಾಡಿದ್ದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ಬೌದ್ಧ ಧರ್ಮ ಅನ್ನೋಕಿನ ಧರ್ಮದ ಬೌದ್ಧ ಧರ್ಮ ಅಂದ್ರಲ್ಲ ಬಹಳಷ್ಟು ಗೆಳೆಯರು ಆಮೇಲೆ ಓದ್ಗರು ಬುದ್ಧನ ಬಗ್ಗೆ ಬರೀರಿ, ಬುದ್ಧನ ಬಗ್ಗೆ ಕಾವ್ಯ, ಬುದ್ಧನ ಬಗ್ಗೆ ಆರ್ಟಿಕಲ್ಸ್ ಬರೀತಿಲ್ಲ. ಆಮೇಲೆ ನಾನು ಲೇಖನಗಳು ಬರೆಯೋದು ಜಾಸ್ತಿ ಬರ್ತೀನಿ. ಸಮಾಜದಲ್ಲಿ ಎಲ್ಲ ವಿಷಯಗಳನ್ನ ಟಾಪಿಕ್ ಬರೋದು. ಆಮೇಲೆ ಬುದ್ಧನ ಬಗ್ಗೆ ಯಾಕೆ ಬರಿತಿಲ್ಲ ಅಂತ ಕೇಳಿದ್ರು.
ಹಾ ಹೌದಾ ಬುದ್ಧನ ಬಗ್ಗೆ ಸಹಜವಾಗಿ ಕೇಳುವ ಪ್ರಶ್ನೆಗಳು, ಈ ಬುದ್ಧನ ಬಗ್ಗೆ ಬರೀರಿ, ಬೌದ್ಧ ಧರ್ಮದ ಬಗ್ಗೆ ಏನು ಕಾನ್ಸೆಪ್ಟ್ ಏನು, ಇವತ್ತಿನ ಕಾಲಗಳಲ್ಲಿ ಬುದ್ಧನ ವಿಚಾರಗಳು ಜನಕ್ಕೆ ತಲುಪಬೇಕು, ಶಾಂತಿಗೆ ಸಂಕೇತ ಬುದ್ಧ. ಇವತ್ತು ಸಮಾಜದಲ್ಲಿ ಅಶಾಂತಿ ಬರ್ತಾ ಇದೆ, ಧರ್ಮ ಸಲ್ಲ ಅಧರ್ಮ ಬರ್ತಾ ಇದೆ, ಶಾಂತಿಯ ದಾರಿಯಲ್ಲಿ ಅಹಿಂಸೆ ಬರ್ತಾ ಇದೆ, ಹಿಂಸೆ ಎಲ್ಲ ಇನ್ನು ಅಹಿಂಸೆ ಇಲ್ಲ ಅಂತ ಹೇಳಿದಾಗ, ಆಮೇಲೆ ಬುದ್ಧನ ಪುಸ್ತಕ ಬುದ್ಧ ಮತ್ತು ಧಮ್ಮ, ಜಗದೀಶ್ ಕೊಪ್ಪ ಅವರ ಪುಸ್ತಕ ಓದ್ತೀನಿ. ಬುದ್ಧ ಮತ್ತು ಧಮ್ಮ. ಹಾ ಆಮೇಲೆ ಬುದ್ಧರು ಯಾಕೆ ಬರಿಬೋದು ಅಂದ್ಕೊಂಡು ನಾವು ಬುದ್ಧನ ಬಗ್ಗೆ ಜಾಸ್ತಿ ಓದ್ಕೊಂಡಿರೋದು. ಅಂದ್ರೆ ಅದನ್ನ ಆಮೇಲೆ ಬುದ್ಧನ ಬಗ್ಗೆ ಜಾಸ್ತಿ ಓದ್ಕೊಂಡ್ಮೇಲೆ ಬುದ್ಧನ ಆರ್ಟಿಕಲ್ಸ್ ಜಾಸ್ತಿ ಏನು ಇಂಪಾರ್ಟೆನ್ಸ್ ಇರ್ತಾವ ಅದನ್ನ ಸಮಯ ತಿಳಿಸ್ಬೇಕಂತ ಅವು ಬುದ್ಧನ ನಾವು ಜಾಸ್ತಿ ಓದಕ್ಕೆ ಶುರು ಮಾಡಿದೆ. ಆಮೇಲೆ ನನಗೆ ಅನಿಸ್ತು, ಒಂದು ಗಿಲ್ಟ್ ಅನಿಸ್ತು, ಈ ಬುದ್ಧನ ಬಗ್ಗೆ ಮೊದಲೇ ಓದ್ಬೋದು. ಒಂದು 20 ವರ್ಷದ ಆಚೆಗೆ ಓದಿದ್ದು. ನಾನು ಓದ್ಕೊಳ್ಬೇಕಿತ್ತು ಏನೋ ಅಂತ ಅನಿಸ್ತು. ಈಗ ನಂದು ಮೊದಲನೇ ಆದ್ಯತೆ ಕಾವ್ಯ ಅಷ್ಟೇ. ನಾನು ಕಾವ್ಯದಲ್ಲೇ ನಾನು ಏನಾದ್ರು ಸಾಧನಿಸ್ಬೇಕು ಅನ್ನೋದು, ಕಾವ್ಯದ ಮುಖಾಂತರ ಏನಾದ್ರು ಹೇಳ್ಬೇಕು ಅನ್ನೋ. ಜನ ಹಂಗೆ ಡೈರೆಕ್ಟ್ ಆಗಿ ಅದಕ್ಕೆ ಕೇಳಂಗಿಲ್ಲ. ಹಾ ಕವಿತೆ ಮುಖಾಂತರ ಕವನ ಮುಖಾಂತರ ಹೇಳಿದ್ರೆ ಅದು ಸರಳ ಮಾಧ್ಯಮ. ಮತ್ತೆ ಇದು ಏನು ಹೇಳ್ಬೇಕಂತ ಇಡೀ ಒಂದು ಎಕ್ಸಾಂಪಲ್, ಒಂದು 5 ಕೃತಿಯನ್ನ 5 ಶಬ್ದಗಳಲ್ಲಿ, 5 ವಾಕ್ಯಗಳಲ್ಲಿ, 50 ಶಬ್ದಗಳಲ್ಲಿ ಹೇಳೋದಾದ್ರೆ ಹೇಳಕ್ ಶಕ್ತಿ ಇರೋದು ಕಾವ್ಯಕ್ಕೆ. ಹಾಗಾಗಿ ನಾನು ಕಾವ್ಯನೇ ಜಾಸ್ತಿ. ಈಗಲೂ ಕೂಡ ಬಹಳಷ್ಟು ಜನ ನಮ್ಮ ಗೆಳೆಯರು ಲೇಖನಗಳ ಒಂದು ಪುಸ್ತಕ ಬರೀರಿ, ಲೇಖನಗಳ ಸಂಗ್ರಹ ಮಾಡ್ರಿ, ಒಂದು ಲೇಖನಗಳ ಒಂದು ಪುಸ್ತಕ ಪ್ರಕಟ ಮಾಡ್ರಿ, ಯಾಕೆ ಹೋಗ್ತಿಲ್ಲ? ಇಲ್ಲ, ನಮ್ದೊಂದು ಸಿಂಬಲ್ ಆಫ್ ಪೊಯಿಟ್, ಕಾವ್ಯ ಅಂದ್ರೆ ತಾಯಪ್ಪ. ಈಗಿನ ಓದುಗಾರರಿಗೆ ಅಥವಾ ಓದ್ಬೇಕು ಅನ್ಕೊಂಡವರಿಗೆ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಯುವ ಸಾಹಿತಿಗೆ, ಈಗಿನ ಜನರೇಷನ್ ಇಲ್ಲಿರೋ ಜನ ಒಬ್ಬ ಯುವ ಸಾಹಿತಿಗೆ ಈ ಪರ್ಟಿಕ್ಯುಲರ್ ಟಾಪಿಕ್ ಇಂದ ಚೂಸ್ ಮಾಡಿದ್ರೆ ಜನ ಬರ್ತಾರೆ ಅನ್ನೋದು ಇದ್ರೆ ಯಾವುದು ಅನ್ನೋದು? ಈಗ ಇಂಥದ್ದೇ ವಿಷಯ ಅಂತ ಹೇಳಕ್ಕೆ ಈಗ ಯಾರು ಇಂಥ ವಿಷಯ ಬಂದಾಗ ಜನ ಬರ್ತಾರೆ, ಇಂಥ ವಿಷಯ ಓದಬೇಕು ಅನ್ನೋದು ಇಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರ ಇಷ್ಟಾನುಸಾರ ಅವ್ರು ಯಾವ್ದು ಚಾಯ್ಸ್ ಅವ್ರಿಗೆ, ಅವ್ರು ಇಷ್ಟವಾದದನ್ನ ಅವರೇ ಓದ್ತಾರೆ, ಇಷ್ಟವಾದದನ್ನ ಬೇಡ ಬೇಡ ಇಷ್ಟವಾದದನ್ನ ಓದ್ತಾರೆ. ಆಗ ನಾವು ಫೋರ್ಸಬಲ್ ಆಗಿ ಇಲ್ಲ. ಈಗ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಫೋರ್ಸಬಲ್ ಸಬ್ಜೆಕ್ಟ್ಸ್, ನೀನು 6 ಸಬ್ಜೆಕ್ಟ್ ಓದ್ಬೇಕು, ನೀವು 5 ಸಬ್ಜೆಕ್ಟ್ ಓದ್ಬೇಕು, ಹಂಗೆ ಇಲ್ಲಿ ಇರಂಗಿಲ್ಲ. ಯೂತ್ ಜನರೇಷನ್ ಸಾಹಿತಿಗಳಿಗೆ ನಾವು ಈಗ ಯೂತ್ ಜನರೇಷನ್ಗೆ ಒಂದು ಸಂದೇಶ ಏನು ಅಂತ, ಸಾಹಿತ್ಯವನ್ನ ಓದ್ಬೇಕು, ಪುಸ್ತಕಗಳನ್ನು ಓದ್ಬೇಕು. ಸಾಹಿತ್ಯ ಅನ್ನೋದಕ್ಕಿಂತ ಪುಸ್ತಕಗಳನ್ನು ಓದ್ಬೇಕು. ಪುಸ್ತಕವನ್ನು ಪ್ರಪಂಚನ ಓದ್ಕೊಂಡಂಗೆ, ದೇಶವನ್ನು ಹೋದ್ರು ಇಲ್ಲಾಂದ್ರೆ ಕೋಶವನ್ನು ಹೋದ್ರು. ನಾವು ನಂದು ಕಾನ್ಸೆಪ್ಟ್ ದೇಶ ಸುತ್ತಿಲ್ಲ, ಕೋಶ ಓದ್ಬೇಕು. ಹಾ ನಿಜ. ಒಬ್ಬ ಶಿಕ್ಷಕರಾಗಿ ಅಥವಾ ಲೇಖಕರಾಗಿ ನೀವು ಸಮಾಜವನ್ನು ನೋಡೋ ರೀತಿ ಅಥವಾ ಈಗಿನ ಸಮಾಜ ಇರೋ ರೀತಿ ಹೆಂಗ, ಅಥವಾ ಹೇಗೆ ನೋಡ್ತೀರಾ ಸಮಾಜವನ್ನು? ಸೊ ಈಗ ಸಮಾಜದಲ್ಲಿ ಈಗ ಎಲ್ಲರೂ ಅಸಾಮಾನ್ಯರು ಸಮಾಜದಲ್ಲಿ, ಯಾರಲ್ಲೂ ಕೂಡ ಒಂದು ನಿಶ್ಚಿತತೆ ಇಲ್ಲ. ಅವ್ರದೇ ಆದಂತ ಸ್ವಯಂ ನಿರ್ಧಾರಗಳು ಕೂಡ ಇದೆ. ಈ ಸಮಾಜವನ್ನ ನೋಡೋ ದೃಷ್ಟಿ ಕೂಡ ಇಲ್ಲ. ಸಮಾಜದಲ್ಲಿ ನಾವೆಲ್ಲರೂ ಈಗ ನಾನು ಅನ್ನೋದು ಜಾಸ್ತಿ ಇದೆ, ನಾವು ಅನ್ನೋದು ಇಲ್ಲ. ನಾವು ಅನ್ನೋದು ಈ ಕಾನ್ಸೆಪ್ಟ್ ಇಲ್ಲ, ನಾನು ಅನ್ನೋದು ಜಾಸ್ತಿ ಇದೆ. ಈಗ ನಾವು ಅಂದಾಗ ಎಲ್ಲ ಸಮಾನತೆ ಮಾಡ್ಬೋದು, ನಾನು ಅನ್ನೋದ್ರಲ್ಲಿ ಸಮಾನತೆ ಇರುತ್ತೆ. ಒಟ್ಟುಗೂಡುವಿಕೆ ಇಲ್ಲ. ಒಟ್ಟುಗೂಡುವಿಕೆ ಇವತ್ತು ಕೂಡ ಸಮಾಜದಲ್ಲಿ ಬಹಳಷ್ಟು ದೂರ ಆಗಿಬಿಡುತ್ತೆ. ಒಟ್ಟುಗೂಡುವಿಕೆ ಇಲ್ಲ, ಎಲ್ಲರೂ ಒಳಗೊಳ್ಬೇಕು ಅನ್ನೋದು ಏನಿರ್ತಲ್ಲ ಅದಿಲ್ಲ. ನಾವೆಲ್ಲರೂ ಒಂದು, ನಾವೆಲ್ಲರೂ ಏನಾದ್ರು ಸೇರ್ಬೇಕು ಮಾಡ್ಬೇಕು ಅನ್ನೋದು ಐಡಿಯಾಸ್ ಇಲ್ಲ ಸಮಾಜ.
ಸಮಾಜದ ಏನಾಗಿದೆ ಸಮಾಜದಲ್ಲಿರ್ತಕ್ಕಂಥ ಸಮಾಜಕ್ಕೂ ನನಗೆ ಏನು ಇಲ್ಲ ಸಂಬಂಧ ಇಲ್ಲಪ್ಪ. ಸಮಾಜದಲ್ಲಿ ಏನೋ ನಡೀತದೆ, ಯಾವುದೋ ಒಂದು ಸ್ವಲ್ಪ ಏನೋ ಒಂದು ಘಟನೆ ನಡ್ಕೋಬೇಕು, ಆ ಘಟನೆಗೂ ನನಗೆ ಸಂಬಂಧ ಇಲ್ಲ. ಇಲ್ಲ ರೀತಿಯಲ್ಲಿ ನಾವು ಇದಕ್ಕೆ ಹೋಗ್ಬಿಡ್ತಾರೆ ಮನುಷ್ಯ. ಸಮಾಜವನ್ನ ಪ್ರೀತಿಸುವವನು ಸಮಾಜದಲ್ಲಿ ಏನೇ ಆಗಲಿ ಅದನ್ನ ಸಮಾಜದಲ್ಲಿ ಏನು ಘಟನೆ ನಡೆದಾಗ ಅದನ್ನ ವಿರೋಧಿಸ್ಬೇಕು. ಸಮಾಜದಲ್ಲಿ ಒಂದು ಯಾವುದೇ ಕಣ್ಣಿಗೆ ಒಂದು ಅಹಿಂಸಾತ್ಮಕ ಘಟನೆ ನಡ್ತಾ ಅಂತ ಹೇಳಿ ನೋಡಿ ನೋಡ್ಲಾರ್ದಂಗೆ ಇರಬಾರ್ದು. ಇದು ಇದು ಬಹಳಷ್ಟು ಜನಸಾಮಾನ್ಯರಾಗಲಿ, ಸಾರ್ವಜನಿಕರಾಗಲಿ, ಯೂತ್ ಜನರೇಷನ್ ಆಗಲಿ, ಸಿಟಿಸನ್ಸ್ ಯಾರೇ ಆಗಲಿ ವಿರೋಧಿಸ್ಬೇಕು, ಖಂಡಿಸ್ಬೇಕು. ಅಹಿತಕರ ಘಟನೆ ಕಾಣಿಸಿದ್ರೆ ಅದನ್ನ ವಿರೋಧಿಸ್ಬೇಕು. ವಿರೋಧಿಸಕ್ಕೆ ಆಗಲಿ ಅಂದ್ರೂ ಕೂಡ ಸುಮ್ಮನೆ ನಂಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಜಾರ್ಕೊಂಡು ಹೋಗ್ಬಾರ್ದು. ಈಗಿನ ಜನ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಸಂಘಟನೆ ಹೋಗ್ತಾರೆ. post ಅದು ಇರಬಾರ್ದು. ಅದು ಕೆಟ್ಟದ್ದು. ನಿಮ್ ಪ್ರಕಾರ ಭಾಷೆ ಅಂದ್ರೆ ಆ, ಕನ್ನಡ ಭಾಷೆ ಅಂದ್ರೆ ಹೌದು. ಮನುಷ್ಯನಿಗೆ ಆಸೆ ಇರಬಾರ್ದು. ಆಸೆ ಎಲ್ಲದೂ ಕೆಟ್ಟದ್ದು. ಆಸೆ ಮನುಷ್ಯನನ್ನ ಎಲ್ಲೆಲ್ಲಿಗೂ ತಗೊಂಡು ಹೋಗ್ಬಾರ್ದು, ಏನೇನೋ ಮಾಡಿಬಾರ್ದು. ಆಸೆ ಇರಬಾರ್ದು, ಅತಿ ಆಸೆ ಕೂಡ ಇರಬಾರ್ದು. ಭಾಷೆ ಕನ್ನಡ ಭಾಷೆನ ಭಾಷೆ ಕನ್ನಡ ಭಾಷೆಗೆ ತನ್ನದಾದಂತ ಒಂದು ಇತಿಹಾಸ ಇದೆ. ಸುಮಾರು 12 ವರ್ಷಗಳ ಇತಿಹಾಸ ಇದೆ. ಭಾಷೆ ಇವತ್ತು ಆ ಇಡೀ ಪ್ರಪಂಚದಲ್ಲಿ ಅಳಿವಿನಂಚಿನಲ್ಲಿ 6ನೇ ಸ್ಥಾನದಲ್ಲಿ ಕನ್ನಡ ಭಾಷೆ. ನಾವು ಭಾಷೆಗಳ ಇದು ನೋಡಿದಾಗ ಇದರಲ್ಲಿ ಒಂದು ಸರ್ವೆ ಪ್ರಕಾರ ಪ್ರಪಂಚದ ಎಲ್ಲಾ ಭಾಷೆಗಳಲ್ಲಿ ಅಳಿವಿನಂಚಿನಲ್ಲಿರುವಂತಹ ಭಾಷೆ ಕನ್ನಡ ಭಾಷೆ 6ನೇ ಸ್ಥಾನದಲ್ಲಿ. ಕನ್ನಡ ಭಾಷೆ ಅಂದ್ರೆ ದಿನದಿಂದ ದಿನಕ್ಕೆ ಕನ್ನಡ ಭಾಷೆ ಅಳಿವಿನಂಚಕ್ಕೆ ಹೋಗ್ತಾ ಇದೆ, ಕಡಿಮೆ ಆಗ್ತದೆ. ಬಳಕೆ ಕಡಿಮೆ ಆಗ್ಯದ, ಭಾಷೆ ಅಳಿವಿನಂಚಕ್ಕೂ ಬಂದದ. ಕನ್ನಡ ಭಾಷೆ ಇವತ್ತು ಉಳಿಬೇಕಂದ್ರೆ ಕನ್ನಡ ಓದ್ಬೇಕು. ಈಗ ಕನ್ನಡ ಎಲ್ಲೆಲ್ಲ ಕನ್ನಡ ಮೀಡಿಯಂ ರಾಜ್ಯದಲ್ಲಿ ಕನ್ನಡ ಮೀಡಿಯಂ ಸ್ಕೂಲ್ಗಳು ಕಡಿಮೆ ಆಗುತ್ತೆ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಜಾಸ್ತಿ ಬರ್ತಾ ಇದೆ. ಕನ್ನಡ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಜಾಸ್ತಿ ಆಗ್ತಾವ ಅಂದ್ರೆ ಕನ್ನಡ ಭಾಷೆ ಸಾಯ್ತದ ಅಂತಲ್ಲ, ಕನ್ನಡ ಪ್ರೀತಿಸಕ್ಕಂತ ಮನಸ್ಸುಗಳು ನಾವು ಜಾಸ್ತಿ. ಕನ್ನಡ ಮರೆ ಆಗ್ತಿದೆ ಅಂತ ನೀವು ಹೇಳ್ತಿದ್ದೀರಾ? ಕನ್ನಡ ಸ್ವಲ್ಪ ಮರೆ ಆಗ್ತದೆ. ಜನ ಭಾಷೆಯಿಂದ ಸ್ವಲ್ಪ ಮರೆ ಆಗ್ತದೆ. ಅದನ್ನ ಮರೆ ಆಗೋದಕ್ಕೆ ನಾವು ಏನು ಇಂಗ್ಲಿಷ್ ಮಾಧ್ಯಮ ಓದ್ಬೇಕು, ಅದರಿಂದ ಇದು ಕನ್ನಡ ಭಾಷೆಗೆ ಏಟ್ ಅಂತಲ್ಲ. ಕನ್ನಡ ಭಾಷೆನ ಜಾಸ್ತಿ ಅದನ್ನ ಪ್ರೀತಿಸ್ಬೇಕು. ಅದು ನಮ್ಮ ಭಾಷೆ, ಅದು ಮಾತೃಭಾಷೆ, ನಮ್ಮ ಲ್ಯಾಂಗ್ವೇಜ್, ನಮ್ಮ ಭಾಷೆ ಅನ್ನೋದು ಇದ್ದಾಗ ಅದು ಕನ್ನಡ ಭಾಷೆ ಬೆಳಿಲಿಕ್ಕೆ ಸಾಧ್ಯ. ಒಬ್ಬ ಕವಿ ನಿಮ್ಗ ಇನ್ನೂ ಕನ್ನಡ ಸಾಹಿತ್ಯ ಕವಿಯಲ್ಲಿ ಇವ್ರದ್ದು ನನಗೆ ಇನ್ಸ್ಪಿರೇಷನ್ ಅನ್ನೋದು ಯಾರಾದ್ರೂ ಇದ್ರೆ ಒಬ್ಬ ಕವಿ ಯಾರು? ಎ.ಕೆ. ರಾಮಾನುಜನ್, ಬಿ.ಆರ್. ನಾಗರಾಜ್, ಅವ್ರದ್ದೇನಾದ್ರು ಜಿ.ಎಸ್. ಶಿವರುದ್ರಪ್ಪ, ಅಂದ್ರೆ ಅವ್ರದ್ದೇನಾದ್ರು ಒಂದು ಪರ್ಟಿಕ್ಯುಲರ್ ಇವ್ರ ಅನಂತಮೂರ್ತಿ, ಇವ್ರದ್ದು ಎ.ಕೆ. ರಾಮಾನುಜನ್ ಕಾವ್ಯನ ಜಗ್ಗಿ ಹೋದ್ರು. ಬಿ.ಆರ್. ನಾಗರಾಜ್ ಸಾಹಿತ್ಯ ಓದ್ತಾರೆ. ಭಾಷೆ ಇದ್ದಾರೆ, ಕನ್ನಡ ಎಲ್ಲ ಇದ್ದಾರೆ. ಅವ್ರ ಕಾವ್ಯಗಳನ್ನ ಜಾಸ್ತಿ, ಅವ್ರ ಸಾಹಿತ್ಯ ನೋಡಿ ನನಗೆ ಜಾಸ್ತಿ ಕಾಡ್ತಕ್ಕಂತ ಸಾಹಿತ್ಯಗಳು ಎ.ಕೆ. ರಾಮಾನುಜನ್, ಡಿ.ಆರ್. ನಾಗರಾಜ್. ಇವ್ರದ್ದು ಇಷ್ಟವಾದದ್ದು ಏನಾದ್ರು ಒಂದೊಂದು ಲೇಖನ ಅಥವಾ ಪುಸ್ತಕ ಯಾವ್ದಾದ್ರು ನೆನಪಿದ್ರೆ ನಿಮ್ಗೆ, ಅಥವಾ ಇದು ನನಗೆ ಇಷ್ಟ, ಅಥವಾ ಇದು ನನಗೆ? ಎ.ಕೆ. ರಾಮಾನುಜ ಅವರು ಕುಂಟುಬಿಲ್ಲೆ ಅವರು ಮೊದಲ ಕಮರ್ಸ ನಾವು ಓದಿದ್ದು ಕೂಡ ಫಸ್ಟ್ ಅದೇ. ಅವ್ರದ್ದು ಆಮೇಲೆ ಡಿ.ಆರ್. ನಾಗರಾಜ್ ಅವರು ಸಾಹಿತ್ಯವನ್ನು ಓದ್ಕೊಂಡಿದ್ದೆ. ನನಗೆ ಫೇವರೇಟ್ ಪೋಯೆಟ್ ಅಂದ್ರೆ ಎ.ಕೆ. ರಾಮಾನುಜ. ರಾಪಿಡ್ ಫೈರ್ ಅಂತ ಇದ್ರಲ್ಲಿ ನಾ 2 ಪದ ಹೇಳ್ತೀನಿ. ಇದ್ರಲ್ಲಿ ನೀವು ಯಾವ್ದು ನಿಮ್ಗ ಮನ್ಸಿಗೆ ಇಷ್ಟನೋ ಅಥವಾ ಇದು ನನಗೆ ಹತ್ರ ಅನ್ನೋದು ನೀವು ಹೇಳ್ಬೇಕು. ಸೊ ಮೊದಲನೇದು ಪೆನ್ನು ಅಥವಾ ಕೀಬೋರ್ಡ್? ಪೆನ್. ಪ್ರೇಮ ಕಥೆ ಅಥವಾ ಕ್ರೈಮ್ ಥ್ರಿಲ್ಲರ್ ಇಷ್ಟ. ಅಂದ್ರೆ ಯಾವ್ದಾದ್ರು ತಲೆಯಲ್ಲಿ ಬಂತ ಅಥವಾ ಇಲ್ಲ, ಜಾಸ್ತಿ ನಾವು ಥ್ರಿಲ್ಲರ್ ಸಸ್ಪೆನ್ಸ್ ಗಳನ್ನೇ ಜಾಸ್ತಿ, ಪತ್ತೇದಾರಿ ಆಧಾರಿತವಾಗಿ ಕೃತಿಗಳನ್ನ, ಆಮೇಲೆ ಅದು ಮೂವಿ ಆಗಿರ್ಬೋದು, ಬುಕ್ ಆಗಿರ್ಬೋದು ಜಾಸ್ತಿ. ಆಮೇಲೆ ಬೆಳಗಿನ ಬರವಣಿಗೆ ಅಥವಾ ಮಧ್ಯರಾತ್ರಿ ಬರವಣಿಗೆ?
ಆ, ಅದು ಮತ್ತೆ ಅದ್ರ ಬರವಣಿಗೆ. ನಾನು ಅದ್ರಲ್ಲಿದ್ದೀನಿ. ಇದು ಸ್ವಲ್ಪ ಕಷ್ಟದ ಕ್ವಶನ್ ಅಂತ ನನಗೆ ಅನಿಸ್ತದ. ಓದುಗರ ಮೆಚ್ಚುಗೆ ಅಥವಾ ಮಾರಾಟದ ಯಶಸ್ಸು ಒಬ್ಬ ಸಾಹಿತಿಗೆ? ಓದುಗರ ಮೆಚ್ಚುಗೆ. ಈಗ ಒಬ್ಬ ಓದುಗ ಯಾವ್ದೋ ಒಂದು ನಮ್ ಲೇಖನ ನೋಡ್ಕಸಿ ಒಳ್ಳೆ ಲೇಖನ ಬರೆದಿದ್ರಿ ಸರ್ ಅಂತ ಹೇಳಿದಾಗ ಅದು ನಮ್ಮ ಮೆಚ್ಚುಗೆ ಮತ್ತಿಷ್ಟು ಇನ್ನೊಂದು ಲೇಖನಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಪಾತ್ರವನ್ನು ಸೃಷ್ಟಿಸುವುದು ಅಥವಾ ಪಾತ್ರವನ್ನು ಕೊಲ್ಲುವುದು? ಪಾತ್ರ ಸೃಜಿಸೋದು. ಸೃಷ್ಟಿಸುವುದು ಅಂದ್ರೆ ಕ್ರಿಯೇಟ್ ಮಾಡೋದು ಅಥವಾ ಪಾತ್ರವನ್ನು ಸಾಯಿಸೋದು? ಪಾತ್ರ ಸೃಷ್ಟಿ ಮಾಡ್ಬೇಕು. ಸೃಷ್ಟಿ ಮಾಡದೆ ಒಂದು ಪಾತ್ರದ ಮೂಲಕ ಒಂದು ಸೃಷ್ಟಿ ಒಂದು ಜಾಗ ಒಂದು ಅಲ್ಲಿ ಒಂದು ಒಂದು ರೂಪವನ್ನ ಒಂದು ವ್ಯಕ್ತಿತ್ವವನ್ನ ರೂಪಿಸ್ತಾ ಇದೆ. ಪ್ರೀತಿ ಅಥವಾ ಸ್ನೇಹ? ಪ್ರೀತಿ ಅಥವಾ ಸ್ನೇಹ? ಈ ಆಕ್ಚುಲಿ ಈ ವರ್ಡ್ಗಳು ಒಂದು ಚಾಯ್ಸ್ ಮಾಡ್ಬೇಕಂದ್ರೆ ಸ್ನೇಹ. ಸ್ನೇಹ. ಕಾರಣ ಟೈಮ್ ಎದಕ್ ತಗೊಂಡ್ರೆ ಗೊತ್ತಾಗಲಿಲ್ಲ. ಟೈಮ್ ಎದಕ್ ತಗೊಂಡ್ರೆ ಅಂತ ಗೊತ್ತಾಗ್ಲಿಲ್ಲ. ಸ್ನೇಹನ ಅಲ್ಲ, ಎರಡು ಕ್ವಶನ್ ಕೇಳಿದ್ಮೇಲೆ ಟೈಮ್ ಹಾ. ಎದಕ್ ತಗೊಂಡ್ರೆ ಅಂತ ಗೊತ್ತಾಗ್ಲಿಲ್ಲ. ಪ್ರೀತಿಯನ್ನು ಏನಾದ್ರು ಪ್ರೀತಿ ಕಡತಾ ಅಥವಾ ಹಿಂಗೆ? ಇದೆ ಅಲ್ಲ. ಸ್ನೇಹದಲ್ಲಿ ಪ್ರೀತಿ ಅಥವಾ ಪ್ರೀತಿಯಲ್ಲಿ ಸ್ನೇಹ. ನಿಜ. ನಾವು ನೋಡೋ ದೃಷ್ಟಿಯಲ್ಲಿ ಬೇರೆ ಇರ್ತಾವ. ಈಗ ಪ್ರೀತಿ ಅನ್ನೋದಕ್ಕೂ ಪ್ರೇಮ ಅನ್ನೋದಕ್ಕೂ ಬಾಳ ವ್ಯತ್ಯಾಸ. ಪ್ರೀತಿ ಅಂದಾಗ ಅದು ಏನೋ ಒಂಥರ ಫೀಲ್ ಇರುತ್ತೆ. ಪ್ರೇಮ ಅಂದಾಗ ಅದು ಬೇರೆ. ಪುಸ್ತಕದ ಅಂಗಡಿ ಅಥವಾ ಗ್ರಂಥಾಲಯ? ಎರಡಕ್ಕೂ ಏನು ಡಿಫ್ರೆಂಟ್ ಅಂತಂದ್ರೆ ಪುಸ್ತಕದ ಅಂಗಡಿ ಅಂದ್ರೆ ನಾವು ಅದನ್ನ ಒಂದೇ ಬುಕ್ ತಗೊಳ್ಳಿಕ್ ಹೋಗ್ತೀವಿ. ಗ್ರಂಥಾಲಯ ಅಂದ್ರೆ ಸಾವಿರ ಪುಸ್ತಕ. ನಮ್ಗೆ ಯಾವ್ದು ಅದನ್ನ ಗ್ರಂಥಾಲಯ ಇಂಪಾರ್ಟೆಂಟ್. ಗ್ರಂಥಾಲಯ. ನಿಮ್ಮ ಇದು ನೀವು ಓದಿರೋ ಕಥೆಗಳಲ್ಲಿ ಅಥವಾ ಈ ಪುಸ್ತಕಗಳಲ್ಲಿ ಒಬ್ಬರನ್ನ ನಾನು ಮೀಟ್ ಆಗ ಈ ಕಥೆಯಲ್ಲಿ ಬರೋ ಕ್ಯಾರೆಕ್ಟರ್ ಒಬ್ಬರನ್ನ ಮೀಟ್ ಆಗ್ಬೇಕಂತಿದ್ರೆ ಯಾರು? ಇಲ್ಲ ಇಲ್ಲ ನಂದು ಕ್ಷೇತ್ರ ಅಂದ್ರೆ ಕಾವ್ಯ. ಕಾವ್ಯ. ಕಾವ್ಯ ಕ್ಷೇತ್ರ ಅಂತ. ಓದಿರೋ ಪುಸ್ತಕದಲ್ಲೂ ನಡೀತದೆ. ಅಥವಾ ಇದನ್ನು ಹೇಳ್ಬೋದು, ಹೆಸರು ಹೇಳ್ಬೇಡ್ರಿ ಅಷ್ಟೇ, ಇದನ್ನ ಹೇಳ್ಬೋದು. ಮೀಟ್ ಮಾಡ್ಬೇಕು ಅನ್ನೋದು. ಅಂದ್ರೆ ಒಂದು ಇಮ್ಯಾಜಿನೇಷನ್, ನೀವು ಕ್ಯಾರೆಕ್ಟರ್ ಓದಿರ್ತೀರಿ, ಅದು ಇಷ್ಟ ಆಗಿರುತ್ತೆ. ಇವಾಗ ಹೇಳಿ ಹೋಗೋ ಕಾರಣದಲ್ಲಿ ಹಿಮವಂತ, ನನ್ ಕೇಳಿದ್ರೆ ನಾನು ಹಿಮವಂತ ಅಂತ ಹೆಸರು ಹೇಳ್ಬೋದು. ಹೇಗೆ ಹೇಳಿ ರವಿ ಬೆಳಗೆರೆ ಹೇಳಿ ಹೋಗೋ ಕಾರಣದಲ್ಲಿ ಹಿಮವಂತನ ನಾನು ಮೀಟ್ ಆಗ್ಬೇಕಂತ ನನಗೆ. ಅದೇ ರೀತಿ ನಿಮ್ಗೆ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ನಾನು ಮೀಟ್ ಆಗ್ಬೇಕು ಅನ್ನೋದು ಯಾವ್ದಾದ್ರು ಇದ್ರೆ? ಇಲ್ಲ ನಾನು ಜಾಸ್ತಿ ನನ್ನ ಕಥೆಗಳು ಓದಿಲ್ಲ. ಖ್ಯಾತಿ ಅಥವಾ ಶಾಶ್ವತ ನೆನಪು? ಖ್ಯಾತಿ ಇಂಪಾರ್ಟೆಂಟ್ ಇಲ್ಲ. ಶಾಶ್ವತ ಉಳಿಯುವಂತ ಒಂದು ಅದು ಯಾವ್ದಾದ್ರು ಒಂದು ನೆನಪಾಗಿ ಶಾಶ್ವತ ಉಳಿದೆ. ಖ್ಯಾತಿ ಇವತ್ತು ಬರುತ್ತಾ ನಾಳೆ ಹೋಗ್ತದೆ. ಖ್ಯಾತ ಅನ್ನೋದು ಶಾಶ್ವತ ಅಲ್ಲ. ಅದಕ್ಕೆ ಇಂಪಾರ್ಟೆನ್ಸ್ ಕೂಡ ಕೊಡಬಾರ್ದು. ಇದಕ್ಕೆ ಆಲ್ರೆಡಿ ಉತ್ತರ ಕೊಟ್ಟಿರಿ ಅಂದ್ರೂ ಕೇಳ್ತೀನಿ. ಲೇಖಕರಾಗದಿದ್ದರೆ ಏನಾಗಿರುತ್ತೆ? ಲೇಖಕನಾಗಿರದಿದ್ದರೆ ಏನಾಗ್ತಿದ್ರೆ? ಏನಾಗ್ತಿದ್ದೀರ ಅಂತ. ಅಂದ್ರೆ ಲೇಖಕರಾಗದಿದ್ದರೆ ಏನಾಗಿರ್ತಿದ್ರಿ ಅಂತ ಕ್ವಶನ್. ಆಲ್ರೆಡಿ ಉತ್ತರ ಕೊಟ್ಟಿರಿ, ಅದ್ರ ಇನ್ನೊಂದ್ಸಲ ಹೇಳ್ರಿ ಅಷ್ಟೇ. ಲೇಖಕ ಸ್ಟಾರ್ಟಿಂಗ್ ನಲ್ಲಿ ಹೇಳಿದೆ ನಾನು. ಶಿಕ್ಷಕರಾಗಿರ್ತೀರ ಅಂತ ಹೇಳ್ಬಿಟ್ಟು. ಈಗ ಅದೇನು ಲೇಖಕರಿಗೆ ಅದ್ರ ಯಾರು ರೂಪಿಸಿಂಗ ತನ್ನ ತಾನೇ ರೂಪಿಸ್ಕೊಳ್ಳುವಂತ ಒಂದು ಇದು ಪಾತ್ರ ಅದು. ಕನ್ನಡ ಸಾಹಿತ್ಯ ಅಥವಾ ವಿಶ್ವ ಸಾಹಿತ್ಯ? ಕನ್ನಡ ಸಾಹಿತ್ಯ. ಕನ್ನಡ ಸಾಹಿತ್ಯ. ಕಥೆಯ ಆರಂಭ ಅಥವಾ ಕಥೆಯ ಆರಂಭ ಅಥವಾ ಅಂತ್ಯ, ಅಥವಾ ನೀವು ನಿಮ್ ಕವನದ್ದು ಸ್ಟಾರ್ಟಿಂಗ್ ಅಥವಾ ಅಂತ್ಯ, ಯಾವ್ದನ್ನ ನೀವು ಬಹಳ ಪ್ರೀತಿ ಮಾಡ್ಬೇಕು? ಕಾವ್ಯದಲ್ಲಿ ಅಂತ್ಯನೇ ಇಂಪಾರ್ಟೆಂಟ್. ಅಂತ್ಯ ಅದಕ್ಕೊಂದು ಕನ್ಕ್ಲೂಷನ್ ಇರ್ಬೋದು ಅಂತ್ಯದಲ್ಲಿ. ಇಡೀ ಕಾವ್ಯದ ಒಟ್ಟಾರೆ ಏನ್ ಮೆಸೇಜ್ ಕೊಡ್ಬೇಕನ್ನೋದು ಕಾವ್ಯದ ಕೊನೆ ಸಾಲುಗಳಲ್ಲಿ ಅದಿರ್ತದೆ. ಪುಸ್ತಕ ಬಿಡುಗಡೆ ಅಥವಾ ಮೊದಲ ಓದುಗರ ಪ್ರತಿಕ್ರಿಯೆ?
ಇದ್ರದ ಇದ್ರದಿನ್ನು ಬಂದೆ ಹಾ ಅಂದ್ರೆ ನಾರ್ಮಲ್ ಆಗಿ ಪುಸ್ತಕ ಬಿಡುಗಡೆ ಖುಷಿ ಕೊಡುತ್ತೆ ಮೊದಲ ಓದೊಂದು ಅವ್ರದ್ದು ಫೀಡ್ಬ್ಯಾಕ್ ಖುಷಿ ಕೊಡುತ್ತೆ ಅನ್ನೋದು. ಓದುಗನಾಗಿ ಈಗ ತೃಪ್ತಿ ಕೊಡೋದು ಜಾಸ್ತಿ. ಪುಸ್ತಕ ಬೇರೆ 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 ಪುಸ್ತಕ ಬಿಡುಗಡೆ ಹೋಗಿವಿ, ಪುಸ್ತಕ ಬಿಡುಗಡೆ ಮಾಡಿದ್ವಿ. ಆ, ಬಿಡುಗಡೆಗೆ ಮುಂಚೆ ಒಂದು ಪುಸ್ತಕ ನಮ್ಗೆ ಕೃತಿ ಕೈಗೆ ಬಂದಿರ್ತದೆ, ಅದರ ಓದೋದಲ್ಲಿ ಒಂದು ಬಿಡುಗಡೆ ಮಾಡೋದು ಏನ್ ತಪ್ಪು? ಅದು ಸ್ಟೇಜ್ ಪ್ರೋಗ್ರಾಮ್ ಅಂತ. ಪುಸ್ತಕನ ಓದೋದ್ರಲ್ಲಿ ಅದ್ರಲ್ಲಿ ಏನಿರ್ತಕ್ಕಂಥದ್ದು ವಸ್ತು ಏನೋ ಥೀಮ್ ಏನಾದ್ರು ಅದು ನಮಗೆ ಬಹಳ ಇಂಪಾರ್ಟೆನ್ಸ್. ಒಬ್ಬ ಬರಹಗಾರನಾಗಿ ಜಾಸ್ತಿ ಇರ್ಬೇಕಂತ ಅಥವಾ ಒಬ್ಬ ಓದಿನಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಇಷ್ಟಪಡ್ತೀನಿ. ಇದು ಒಬ್ಬ ಬರಹ ಓದುಗನಾಗಿ ನಂಗೆ ಬಹಳ ಇಷ್ಟ. ಬಸ್ ಒಬ್ಬ ಓದಿನಾಗಿ ಹೆಚ್ಚು ಓದ್ಬೇಕು. ಆ ಅತಿ ಹೆಚ್ಚು ಓದುಗ ಮುಂದಿನ ದಿನಗಳಲ್ಲಿ ಯಾವಾಗಾದ್ರೂ ಒಂದು ಸಂದರ್ಭ ಬಂದಾಗ ಬರಹಗಾರ ಆಗ್ಬೋದು. ಜಾಸ್ತಿ ಓದಿದ್ರೆ ನಿಮ್ಗೆ ಹೌದು. ಅತ್ಯುತ್ತಮ ಓದುಗ ಉತ್ತಮ ಬರಹಗಾರ ಆಗ್ಲಿಕ್ಕೆ ಅವಕಾಶಗಳು ಜಾಸ್ತಿ. ಇಲ್ಲಿ ಬರಹಗಾರ ಓದುಗ ಆಗ್ತಾನ, ಓದುಗ ಬರಹಗಾರ ಆಗ್ತಾನೆ. ಬರಹಗಾರ ಓದುಗ ಆಗ್ಲಿಕ್ಕಿಲ್ಲ. ಬರಹಗಾರ ಓದಿದ್ರೆ ಓದಿದ್ದು ಬರಹಗಾರ ಓದುಗನ ಆಗ್ಲಿಕ್ಕಿಲ್ಲ. ಓದುಗ ಮುಂದಿನ ದಿನಗಳಲ್ಲಿ ಸಂದರ್ಭೋಚಿತವಾಗಿ ಒಬ್ಬ ಬರಹಗಾರ ಆಗ್ಬೋದು. ಸೆಗ್ಮೆಂಟ್ ಹೋಗೋಣ. ರೀಸೆಂಟ್ ಆಗಿ ಒಂದು 2-3 ಕಡೆ ಮುನ್ನೋಡಿ ಬರ್ತೀವಿ ಅಂತ ಎರಡು ಕಡೆ ಎರಡನೇದು ಮುಂದೆ ಸೊ ಒಂದು ಮುನ್ನುಡಿ ನಂಗೆ ಸಿಕ್ತು ನೀವು ಬರೆದಿರೋದು. ಸೊ ಅದ್ರ ಬಗ್ಗೆ ನೋಡೋಣ. ನಮ್ ಟೀಮ್ ಇದು ನಮ್ದು ಮುನ್ನುಡಿ ಹುಡ್ಕೊಂಡ್ ಬಂದ್ರು. ಸೊ ಇದ್ರ ಬಗ್ಗೆ ಗಂಪೂರಿನ ಪತ್ರಿಕೋದ್ಯಮ ಸಹೋದರ ಮಂಜು ಅವರು ಫೋನ್ ಮಾಡಿ ಸೀದಾ ಮನೆಗೆ ಬಂದು, ಸರ್ ನನ್ ಗೆಳೆಯ ಅಂತ, ತುಂಬಾ ದೊಡ್ಡದು. ಸೊ ಇದ್ರ ಬಗ್ಗೆ ಅದು ಚಿಕ್ಕದು, ತುಂಬಾ ಓದ್ಬೇಕು ಟೈಮ್ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಮುನ್ನುಡಿ ಬಗ್ಗೆ ಈ ತರ ಮುನ್ನುಡಿ ಬರಬೇಕು ಅಂತ ಹೇಳಿ ಮಂಜು ಅವರು ನನಗೆ ಫೋನ್ ಮಾಡಿ ಬಂದ್ರು. ಕೇಳಿದಾಗ ನನಗೆ ಅದು ಏನು ಆಯ್ತು, ನಾನು ಆಗಲ್ಲ ಕೂಡ ಅಂತ ಹೇಳಿದೆ. ಯಾಕಂದ್ರೆ ಮುನ್ನುಡಿಗಳು ಬರೆಯುವಷ್ಟು ಮಟ್ಟಿಗೆ ನಾವೇನು ಬೆಳೆದಿಲ್ಲ. ಇದು ಏನಂದ್ರೆ ಅಷ್ಟು ಆ ಲೆವೆಲ್ಗೆ ಬೆಳೆದಿಲ್ಲ ನನ್ನ ಮಟ್ಟಿಗೆ. ಸಾಹಿತ್ಯ ಕ್ಷೇತ್ರದಲ್ಲಿ ಒಂದಿಷ್ಟು 3-4 ಕೃತಿಗಳನ್ನ ಬರೆದಿರ್ಬೋದು. ಆ 3-4 ಕೃತಿಗಳನ್ನ ಬರೆದಿದ್ದೀನಿ ಅನ್ನೋ ಲೆಕ್ಕದಲ್ಲಿ ನಾನು ಏನು ಒಬ್ಬ ಒಳ್ಳೆ ಸೊಸೈಟಿನಲ್ಲಿ ಒಂದು ಒಳ್ಳೆ ದೊಡ್ಡ ಲೇಖಕ ಅಥವಾ ಸಾಹಿತಿ ಅನ್ನೋದು ನನಗೆ ಏನಿಲ್ಲ. ಆಲ್ಮೋಸ್ಟ್ ಅಲ್ಲೂ ಜಾಸ್ತಿ ಆ ತರ ಮುನ್ನುಡಿಗಳು ಬರೀರಿ ಅನ್ನೋದು ಕೂಡ ಯಾರು ಬಂದಿಲ್ಲ ನಮ್ಮ ಕಡೆ. ಮಸ್ಕಿ ಕವಿತಾ ಬೆಳಕನಾಳ್ ಅನ್ನೋ ಹುಡುಗಿ ಒಡಲಾಳ ಬೇಗೆ ಕಾವ್ಯವನ್ನ ಕವನ ಅನ್ನೋದು ಅದು ಇನ್ನೂ ಬಿಡುಗಡೆ ಆಗಿಲ್ಲ. ಒಡಲ ಬೇಗೆ ಕವಿತಾ ಬೆನಕನಾಳ್ ಅಂತ ಹೇಳಿ ಕಾಲೇಜ್ ಹುಡುಗಿ, MA ಕನ್ನಡ. ನನ್ನ ಲೇಖನಗಳನ್ನ ನನ್ನ ದಲಿತ ಪರಿಷತ್ ಜಿಲ್ಲಾಧ್ಯಕ್ಷನಾಗಿ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಲೇಖನಗಳನ್ನ, ಆಮೇಲೆ ನಾವು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಗಳಲ್ಲಿ ಕಾವ್ಯಗಳನ್ನ ಇಟ್ಕೊಳ್ಳೋ ಸಂದರ್ಭದಲ್ಲಿ ಆ ಹುಡುಗಿ ಸರ್ ನಾನು ಒಂದಿಷ್ಟು ಕವಿತೆಗಳನ್ನ ಬರ್ದಿದ್ದೀನಿ ಅಂತ ಹೇಳಿ ನಮ್ಗೆ ವಾಟ್ಸಪ್ ಹಾಕಿದ್ರು. ಸುಮಾರು ಕವಿತೆಗಳನ್ನ ಹಾಕಿದ್ರು. ಈ ತರ ಒಂದು ಬುಕ್ಲೆಟ್ನೇ ಹಾಕಿದ್ರು. ಸರಿ ಫೋನ್ ಮಾಡ್ದೆ, ಸರ್ ಒಂದಿಷ್ಟು ನನ್ನ ಕವಿತೆಗಳನ್ನ ನೋಡ್ರಿ ಅಂತ. ಓದಿದ್ದೆ ನಾನೆಲ್ಲ ಕವಿತೆ, ಬಹಳ ಒಳ್ಳೆ ರಚನೆಗಳು ಅಂತ ಹೇಳಿದಾಗ, ಕಾವ್ಯಗಳನ್ನ ಒಳ್ಳೆ ತುಂಬಾ ಚೆನ್ನಾಗಿ ಬರ್ತಿದ್ರಿ, ಕನ್ನಡ MA ಕನ್ನಡ ಸ್ಟೂಡೆಂಟ್ ಆಗಿ, ಮತ್ತೆ ನೀವು ಯಾಕೆ ಪ್ರಕಟ ಮಾಡಿಲ್ಲ ಅಂತ ಹೇಳಿದ್ರು. ನಾವು ಪ್ರಕಟ ಮಾಡಿಲ್ಲ ಅಂತ ಕೇಳಿದಾಗ ಹುಡುಗಿ, ಇಲ್ಲ ಸರ್ ಆರ್ಥಿಕವಾಗಿ ನಾವು ಅಷ್ಟು ಇಲ್ಲ, ಒಂದು ಪುಸ್ತಕವನ್ನ ಪಬ್ಲಿಷ್ ಮಾಡೋಕೆ ಆರ್ಥಿಕವಾಗಿ ನಾನು ಅಷ್ಟೊಂದು ಇಲ್ಲ, ಹಾಗಾಗಿ ಒಂದಿಷ್ಟು ನೋಡಿ ಸರ್ ಕವಿತೆಗಳಂದ್ರೆ ಓದಿದೆ ನಾನು. ಓದ್ಮೇಲೆ ಅದೇ ಟೈಮ್ನಲ್ಲಿ ನಮ್ದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅನೌನ್ಸ್ಮೆಂಟ್ ಆಗಿತ್ತು. ಸಮ್ಮೇಳನ
ಅನೌನ್ಸ್‌ಮೆಂಟ್ ಆದಾಗ ಪ್ರತಿ ಸಮ್ಮೇಳನದಲ್ಲಿ ಆಯ್ದ ಲೇಖಕರ ಕೃತಿಗಳನ್ನ ನಾವು ಪಬ್ಲಿಷ್ ಮಾಡ್ತೀವಿ. ನಮ್ಮದೇ ಸಾಹಿತ್ಯ ಪರಿಷತ್ತು ಪ್ರಕಾಶನದ ಮೂಲಕನೇ ಒಂದಿಷ್ಟು ಚಾಯ್ಸು ಬುಕ್‌ಗಳನ್ನ. ಬೇರೆ ಬೇರೆ ಕಾವ್ಯ, ಕತೆ, ಕಾದಂಬರಿ, ಆಮೇಲೆ ವೈಚಾರಿಕ ಲೇಖನಗಳು, ಹೀಗೆ ಬೇರೆ ಬೇರೆ ಭಾಗದೆಲ್ಲ ಆ, ಲೇಖಕರಿಂದ ಹಸ್ತಪ್ರತಿಗಳು ತರಿಸ್ಕೊಂಡು ಅಧ್ಯಯನ ಮಾಡಿ ಇದು ಸೂಕ್ತ ಅನ್ನೋ ಅನಿಸ್ಮೆಂಟ್ ಆಯ್ಕೆ ಸಮಿತಿ ಕಮಿಟಿ ಇರ್ತದೆ. ಆ ಕಮಿಟಿಗೆ ಹಾಕಿದಾಗ ಇದನ್ನ ಪಬ್ಲಿಷ್ ಮಾಡ್ಬೋದಾ ಅಂತ ಹೇಳಿ ಹೇಳಿದಾಗ ನಾವು ಪಬ್ಲಿಷ್ ಮಾಡ್ತೀವಿ. ಆ, ಈ ಸಮ್ಮೇಳನದಲ್ಲಿ ಕೂಡ ನಾವು ಒಂದಿಷ್ಟು ಪುಸ್ತಕಗಳನ್ನ ಪ್ರಕಟ ಮಾಡಿವೆ. ಅದರಲ್ಲಿ ಕೂಡ ನಂದು ಒಂದು ಪುಸ್ತಕ ಇದೆ, ಕೂಗು ಮತ್ತು ಕ್ರಾಂತಿ. ಕವಿತಾ ಬೆನಕನ ಅವ್ರದ್ದು ಕೂಡ ಒಂದು ಕೃತಿ ಇದೆ. ಕೃತಿ ಒಡಲ ಬೇಗೆ, ಕಾವ್ಯದ ಶೀರ್ಷಿಕೆ. ಅವರು ನಮ್ಮ ರಾಜ್ಯಾಧ್ಯಕ್ಷರಿಗೆ ಅರ್ಜುನ್ ಬೋಸಿಂಗ್ ಅವರಿಗೆ ನಾವು ಹೇಳಿದಾಗ ಆ ಸಮಯ ಕೂಡ ಬಹಳ ಕಡಿಮೆ ಇದೆ. ನಮ್ಮ ಸಮ್ಮೇಳನ ಒಳಗಾಗಿ ಮತ್ತೆ ಬೇರೆ ಯಾರಿಗಾದ್ರೂ ಹಸ್ತಪ್ರತಿಯನ್ನು ಕೊಟ್ಟಾಗ ಮುನ್ನಡೆ ಬರ್ಲಿಕ್ಕೆ ಸ್ವಲ್ಪ ಬಹಳಷ್ಟು ಸಮಯ ಕಷ್ಟ ಹೋಗ್ತಿದೆ. ನೀವು ಈಗಾಗಲೇ ಓದಿದಿರ ಅಂತ ಹೇಳಿ ನೀವೇ ಬರ್ದ್ಬೇಡಿ ಮುನ್ನುಡಿ ಅಂತ ಅವ್ರು ನಮ್ಗೆ ಹೇಳಿದ್ರು. ಇಲ್ಲ ಸರ್, ನಾನು ಇದು ನನ್ನ ಪುಸ್ತಕಗಳಿಗೆ ಮುನ್ನುಡಿಗಳನ್ನ ಬೇರೆ ಹತ್ರ ಹೋಗಿ ಬರ್ಕೊಳ್ಳೋ, ನಾನು ಇನ್ನೊಬ್ಬರ ಪುಸ್ತಕ ಬರೆಯಕ್ಕಾಗಲ್ಲ, ಅಷ್ಟು ಮಾಡಿಗೆ ಆ ಲೆವೆಲ್ನಲ್ಲಿ ಕೊಡಿ, ಇಲ್ಲ ಕೊಡ ಅಂತ ಇಲ್ಲ ಬರೀರಿ, ಎಷ್ಟು ಸಾಧ್ಯ ಆಗ್ತದೆ ಏನು ಏರ್ಸ್ತದೆ ಅದನ್ನ ಬರೀರಿ, ಒಂದು ಪ್ರಯತ್ನ ಮಾಡ್ರಿ ನೋಡೋಣ ಅಂತ ಹೇಳಿದ್ರು. ಆಮೇಲೆ ಆ ಕವಿತ್ರಿಯು ಕೂಡ ಒತ್ತಾಯ ಕೂಡ ಅದಾಗಿತ್ತು. ಇಲ್ಲ ಸರ್, ನೀವು ಬರೀರಿ ಅಂತ ಹೇಳಿದ್ರು. ಅದು ಮುನ್ನುಡಿ, ಮೊಟ್ಟ ಮೊದಲ ಮುನ್ನುಡಿ. ಈ ಕಥೆ ಅಥವಾ ಕಾದಂಬರಿಗೆ ಮುನ್ನುಡಿ ಎಷ್ಟು ಪ್ರಾಮುಖ್ಯತೆ ಇದೆ? ಮುನ್ನುಡಿ ಎಷ್ಟು ಪ್ರಾಮುಖ್ಯತೆ? ಒಂದು ಯಾವುದೇ ಒಂದು ಕೃತಿಗೆ ಮುನ್ನುಡಿ ಅಂತ ಹೇಳಿದ್ರೆ ಅದು ಜೀವಾಳ. ಇಡೀ ಆ ಕೃತಿಯ ಒಳಾಂತರದ ಅಲ್ಲಿ ಏನ್ ಅಡಗಿರ್ತದ ವಸ್ತು, ಇಡೀ ವಸ್ತುವನ್ನ ಒಂದ್ ಕಡೆ ಕ್ರೋಢೀಕರಿಸಿ ಮುನ್ನುಡಿಯ ಮಾತುಗಳಲ್ಲಿ ಒಬ್ಬ ಕವಿ ಆದವನು, ಸಾಹಿತ್ಯ ಆದವನು ಬರೆದು ಇಟ್ಬಿಡ್ತಾನೆ. ಅದು ಮುನ್ನುಡಿ ಓದ ತಕ್ಷಣ ಒಂದು ನೆಕ್ಸ್ಟ್ ಪುಟ ಕಾದಂಬರಿ ತೆಗೆದುಕೊಳ್ತಾರೆ. ಸೊ ಈ ಮುನ್ನುಡಿ ಬಗ್ಗೆ ಬೇಕು ಅಂತ. ಈ ಮುನ್ನುಡಿ ಬಗ್ಗೆ ಏನಾದ್ರು ಹೇಳೋದಾದ್ರೆ, ಅಥವಾ ಇದು ಇದರಿಂದ ಏನಾದ್ರು ಈ ಮುನ್ನುಡಿ ಬರಬೇಕು ಅಂತ ಹೇಳಿದ್ರೆ ನಾನು ಮೊದಲನೇ ಸಲನೇ ಆಗಲ್ಲ ಅಂತ ಕಡ ಕೇಳಿದೆ. ಕಾರಣ ಏನಿಲ್ಲ, ಕಾರಣ ಸುಮಾರು ಒಂದು 500 ಪುಟ ಇದೆ. 500 ಪುಟ ಅಂತ ಹೇಳಿ ಎದೆ ಜಲಕ ಅಂದ್ಬೇಡ, ಅಷ್ಟೊಂದು ದೊಡ್ಡ ಕೃತಿ ಓದ್ಬೇಕಾದ್ರೆ ಸುಮಾರು ಸಮಯ ತಗೊಂಡು ಸಮಯ ಕೊಡ್ಬೇಕು. ಮತ್ತೆ ನನಗೆ ಕೊಟ್ಟಂತ ಕೈಗೆ ಕೃತಿ ಇಲ್ಲ, ಆಗಲ್ಲ ಅಂತ ಹೇಳಿ. ಇಲ್ಲ ಸರ್, ಡೆಡ್ ಲೈನ್ ಒಂದಿದೆ, ಏಪ್ರಿಲ್ 5 ಬರ್ಲೇಬೇಕು. ಏಪ್ರಿಲ್ ಏನಂದ್ರೆ ನಾವು ಬರೆಯಕ್ಕಾಗಲ್ಲ. ಮತ್ತೆ ಮುನ್ನುಡಿ ಬರೆಯೋಷ್ಟು ಮಟ್ಟಿಗೆ ನನ್ಗೆ ಅಷ್ಟೊಂದು ಇರೋದಿಲ್ಲ, ಇಷ್ಟೊಂದು ಆಗಲ್ಲ ಅಂತ ಕೂಡ ಹೇಳಿದೆ. ಇಲ್ಲ ಸರ್, ಬೇರೆ ಬೇರೆ ಎಲ್ಲ ನಾವು ನೋಡಿದ್ವಿ, ಎಲ್ಲ ನೀವು ಬರಿತೀವಿ ಅನ್ನೋದು ನಮ್ಗೆ ಹೋಪ್ ಇದೆ. ಅದು ನಿಮ್ಮನ್ನು ಸಾಧ್ಯ ಆಗ್ತದೆ ಅನ್ನೋ ಕೂಡ ನಂಗೆ ಭರವಸೆ ಇದೆ. ಇಟ್ಕೊಂಡಿದ್ದೀನಿ ಕೂಡ, ಆ ಭರವಸೆಯಿಂದ ಬಂದಿದ್ದೀನಿ. ಮತ್ತೆ ನಮ್ಮ ಸ್ವಗ್ರಾಮದವರಾಗಿರೋ ಆತ್ಮೀಯರು, ಮತ್ತೆ ನಮ್ಮ ಪತ್ರಿಕೆ ನಿರಂತರವಾಗಿ ಲೇಖನಗಳನ್ನ ಬರೆಯೋದನ್ನ ಕಾರಣಕ್ಕಾಗಿ, ಮತ್ತೆ ನೀವು ಕೂಡ ಸಾಹಿತಿ ಆಗಿರೋ ಬರೀರಿ ಮುನ್ನುಡಿ ಅಂತ ಹೇಳುದು, ಒತ್ತಾಸೆಗಳು ಕೂಡ ಆಗುದು. ಒತ್ತಾಸೆ ಇತ್ತು, ಅದ್ರಲ್ಲಿ ಒತ್ತಾಯ ಮಾಡಿದ್ರು ಕೂಡ ಅನಿವಾರ್ಯವಾಗಿ ಅದನ್ನ ನಾನು ಕೈಗೆ ತಗೊಂಡೆ. ಬರ್ತೀರನ್ನು ಕೂಡ ಮಾತು ಕೊಟ್ಟೆ. ಆ ಕೃತಿಯನ್ನ ಓದ್ಮೇಲೆ ಅನ್ಸ್ತು, ಒಂದು ಒಳ್ಳೆ ಕೃತಿಗೆ ನಾನು ಮುನ್ನುಡಿಯನ್ನು ಬರೆದಿದ್ದೀನಿ. ಒಳ್ಳೇದು. ಎಷ್ಟು ದಿನ ಟೈಮ್ ತಗೊಂಡ್ರಿ, ಅಥವಾ ಎಷ್ಟು ಸಮಯ ಆಯ್ತು? ಅವ್ರು ನಮ್ಗೆ ಡೆಡ್ಲೈನೇ ಕೊಟ್ಟಿದ್ರು. ನಾನು ಒಂದು ತಾರೀಕಿಗೆ ದಿನಾಂಕ ಕೊಟ್ಟು ಈ ದಿನಾಂಕದೊಳಗೆ ಬರೆದು ಕೊಡ್ಬೇಕು, ಮತ್ತೆ 5 ದಿನದೊಳಗೆ ನಾವು ಕೃತಿಯನ್ನು ಬಿಡುಗಡೆ ಮಾಡ್ತೇವೆ ಅಂದ್ರೆ ಕೂಡ ಡೇಟ್ ಅನ್ನ ಈಗ ನಾವು ಒಂದು ಕಮಿಟ್ಮೆಂಟ್ ಅಂತ ಇರ್ತದೆ, ಯಾಕಂದ್ರೆ ಬರೆದು ಕೊಡ್ತೀವಿ ಅನ್ನೋ ಅವರು ಒಂದು ಇದಕ್ಕೆ ಒಂದು ಡೇಟ್ಗಳಿಗೆ ಒಂದು ಫಿಕ್ಸ್ ಹಾಕೊಂಡು, ಇಂಥದ್ದೇ ಡೇಟ್ಗೆ ಬಿಡುಗಡೆ ಇಂಥದ್ದೇ ಒಳಗೆ ಬೇಕು. ಯಾಕಂದ್ರೆ ಅದು ಈಗ ಪ್ರಿಂಟಿಂಗ್ ಪ್ರೆಸ್ಗೆ, ಇವರಿಗೆ ಲೆಕ್ಕರಿಗೆ ಒಂದು ಕೊಡ್ಬೇಕಾಗ್ತದ. ಎಲ್ಲೋ ಒಂದು ಕೆಲಸ ಕಾರ್ಯ ನಿಂತು ಅಂತ ಹೇಳಿದ್ರೆ ಪ್ರಿಂಟಿಂಗ್ ಕೆಲಸಗಳಿಂದ ಇರ್ತಾವ. ಹೌದು. ಮತ್ತೆ ಅದು ಮನಸ್ಸಿಗೆ ಒಂದು ಬೇಜಾರಾಗ್ತದೆ. ನಾವು ಕೂಡ ಎಷ್ಟೋ ಸಲ ಒದ್ದಾಡಿದ್ವಿ, ಎಷ್ಟೋ ನಾವು ಕೃತಿಗಳಿಗೆ ಕೊಟ್ಟಿದ್ವಿ, ಇವತ್ತು ಒಂದು ಮುನ್ನುಡಿ ಬರೆದು ಕೊಟ್ಟಿವಿ, 2 ವರ್ಷ ಆಯ್ತು, ಇನ್ನೂ ನಾವು ಮುನ್ನುಡಿನೇ ಬರ್ತೀವಿ, ಕೈಗೆ ಬಂದಿಲ್ಲ. ಈಗ ನಮ್ಮ ಮೇಲೆ ಭರವಸೆ ಇಟ್ಟು ಒಂದು ಆಸೆ ಇಟ್ಕೊಂಡು ಕೊಟ್ಟಿರ್ತಾರೆ.
ಆ ಕಾಲದ ನಿಗದಿತ ಸಮಯದೊಳಗೆ ಮುನ್ನಡೆಯನ್ನು ಬರೆದು ಕೊಟ್ರೆ ಬಹಳ ಒಳ್ಳೆಯದು. ಇವಾಗ ಏನ್ ಅನಿಸ್ತಿದೆ ಬರದಾದ್ಮೇಲೆ ಒಂದು ಓದಿ ಎಲ್ಲ ಮುನ್ನುಡಿ ಮುನ್ನುಡಿಯನ್ನ ಬರೆದ ಮೇಲೆ ಹ್ಮ್. ಆ ಬುಕ್ ಈ ತರ ರಿಲೀಸ್ ಬೇಗ ಇಟ್ಕೊಂಡಿದೀವಿ ಸರ್ ಅಂತ ಹೇಳಿದಾಗ ನಾನು ಬರೆದ ಮುನ್ನುಡಿನ ನಾನೇ ಓದ್ಕೊಂಡ್ಮೇಲೆ ನಾನೇನ ಬರ್ದಿದ್ದು ಅಂತ ಹೇಳಿ ನನಗೆ ಅನಿಸ್ತು. ದೊಡ್ಡ ಫೀಲ್ ಆಯ್ತು. ನಿಜವಾಗ್ಲೂ ಕೂಡ ನನಗೆ ಆಶ್ಚರ್ಯ ಆಯ್ತು. ನಾನೇನೇ ಬರ್ದಿದ್ದು ಮೊಬೈಲ್ ನಲ್ಲಿ ಸುಮಾರು ಸಲ ನಾನೇ ಓದ್ಕೊಂಡಿದ್ದೆ. ನಾನೇನೇ ಬರ್ದಿದ್ದು ಅಂತ. ಅಷ್ಟ್ರ ಮಟ್ಟಿಗೆ ಮುನ್ನುಡಿ ಬರ್ದಿದ್ದೇನೆ ಅಂತ ನನಗೆ ಒಂದಷ್ಟೇ ಇದಿದೆ, ಖುಷಿ ಇದೆ. ಚೆನ್ನಾಗಿ ಬರ್ದಿದ್ದೆ ನಾನು. ಬಟ್ ಅದು ಲೇಖಕರ ಅದು ಎಷ್ಟು ನಾನು ಓದ್ದೆ ಅಂದ್ರೆ ತುಂಬಾ ಅರ್ಥಗರ್ಭಿತವಾಗಿದ್ದು. ನಾನು 2-3 ಸಲ ಓದ್ದೆ ಮುನ್ನುಡಿ. ತುಂಬಾ ಅರ್ಥಗರ್ಭಿತವಾಗಿತ್ತು. ಥ್ಯಾಂಕ್ ಯು. ಈ ಮುನ್ನುಡಿ ಬರಿಬೇಕಾದ್ರೆ ಅಥವಾ ಈ ಮುನ್ನುಡಿ ನೀವು ಓದಿ ಬರಿಬೇಕಾದ್ರೆ ಏನಾದ್ರೂ ಒಂದು ಫೀಲ್ ಅಥವಾ ಘಟನೆ ಅಥವಾ ಏನಾದ್ರು ಇದ್ರ ಬಗ್ಗೆ ಕ್ಯಾರೆಕ್ಟರ್ ಅಥವಾ ಕ್ಯಾರೆಕ್ಟರ್ ಅನ್ನೋಕಿನ ಒಂದ್ ಏನೋ ಅಂಶ ನಿಮ್ಗೆ ಇಷ್ಟ ಆಗಿದ್ದು ಅಥವಾ ಏನಾದ್ರು ನಿಮ್ಗೆ ಏನಾಗಿದೆ ಅಂತ. ಹಲೋ, ಹಾ ಹೌದಾ, ಸರಿ ಸರಿ. ಮತ್ತೆ ಇಲ್ಲೇ ಬಂದ್ಬಿಡು, ಮತ್ತೆ ಇಲ್ಲೇ ಮಾಡ್ಬಿಡೋಣ. ಇಲ್ಲೇ ಹೆಂಗಿದೆ ಒಳ್ಳೆ ಎಷ್ಟೇ ಮುಂದೆ ಕೂತಿದ್ದೀನಿ, ಜಲ್ದಿ ತಂದ್ಬಿಡು, ಮುಗಿಸ್ಬಿಡು. ನೀವು ಬಂದಿರೋಕ್ಕೂ ಇಲ್ಲೊಂದು ಸ್ಪೆಷಲ್ ಸೆಗ್ಮೆಂಟ್ ಆಗಿರೋಕ್ಕೂ ಒಳ್ಳೇದಾಗುತ್ತೆ. ಬುಕ್ ರೆಡಿ ಆಗಿದೆ ಅಂತ ಇಲ್ಲೇ ಇನಾಗ್ರೇಷನ್ ಮಾಡಿಸ್ಬೋದು. ಹಾ, ಇದ್ರದ್ದು ಏನಾದ್ರು ಅಂಶ ಇದ್ರ ನೆನಪಿದ್ರೆ ಅಥವಾ ಒಂದು ಘಟನೆ ಅದೇನಾದ್ರು ನೆನಪಿದ್ರೆ ಬರಿಬೇಕಾದ್ರೆ ಏನಾದ್ರು ಒಂದೇನೋ ಸಣ್ಣ ಎಕ್ಸ್ಪ್ರೆಷನ್. ಇದು ಮುನ್ನುಡಿ ಬರೆಯುವ ಮಿಡಲ್ ಅಲ್ಲಿ ಏನಾದ್ರು ಅನ್ಸಿರೋದಂದ್ರೆ, ಈ ಕಡೆ ಕೊಡ್ತೀನಿ ಅಂತ ಕಮಿಟ್ಮೆಂಟ್ ಮಾಡಿದೀರಾ, ಈ ಕಡೆ ಬುಕ್ ಇನ್ನೂ ಮುಗ್ದಿಲ್ಲ, ಸೊ ಆ ತರ ಏನಾದ್ರು ಘಟನೆ ಇದೆನಾ? ಅಲ್ಲ, ಮಿಡ್ಲಲ್ಲಿ ನಾನು ಟೈಮು ಭಾಳ ತಗೊಂತು ನನಗೆ ಅದು. ಯಾಕಂದ್ರೆ ಇದು ಕೃತಿಯನ್ನ ಸುಮಾರು ಇದರಲ್ಲಿ ಡಿಟಿಪಿಯಲ್ಲಿ ಸುಮಾರು 500 ಪೇಜ್ ಇನ್ನ ಮುಂದೆ 500 ಪೇಜ್ಗಳನ್ನು ಓದೋ ಸಂದರ್ಭದೊಳಗೆ ಒಂದೆರಡು ಸಲ ಫೋನ್ ಕೂಡ ಬಂದಿತ್ತು. ಸರ್ ಬರೆದ್ರ ಮುಗಿತಾ, ಬರೆದ್ರ ಅಂತ ಮುಗಿತಾ ಅನ್ನೋದ್ರೊಳಗೆ ಮತ್ತೊಂದು ನಮಗೆ ಒತ್ತಡ ಹಾಕಿದೆ, ಬೇಗ ಬರೆದು ಕೊಡ್ರಿ ಅನ್ನೋದು. ನಾವು ಪುಸ್ತಕನ ಮತ್ತೆ ಮತ್ತೆ ಅದನ್ನ ಮುನ್ನುಡಿ ಅಂದ್ರೆ ಇಡೀ ಪುಸ್ತಕನ ಓದ್ಲಾರ್ದೇನೆ ಬರೆಯಕ್ಕಂತ ಆಗಲ್ಲ. ಇವು ಮುನ್ನುಡಿ ಈಗ ನಾವು 1 ಪೇಜ್ ಮುನ್ನುಡಿ ಇದು 500 ಪೇಜ್ಗೆ ಸಮ. ನಾವೇನು ಒಂದು ಮುನ್ನುಡಿ 1 ಪೇಜ್ ನಲ್ಲಿ 2 ಪುಟ ಬರಿತೀವಿ ಅಂತ ಹೇಳಿದ್ರೆ ಇಡೀ 500 ಪುಟದಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಶಗಳನ್ನ ಕ್ರೋಢೀಕರಣ ಮಾಡಿಕೊಂಡು ಮುನ್ನುಡಿಯಲ್ಲಿ ಬರಿಬೇಕು. ಕೆಲವು ಮುನ್ನುಡಿಯನ್ನು ನೋಡ್ಕೊಂಡ್ ಬಿಟ್ರೆ ಇಡೀ ಒಂದು ಕೃತಿಯನ್ನ ಅರ್ಥ ಮಾಡ್ಕೊಂತ. ಈಗ ನಾವು ಪೇಪರ್ ನಲ್ಲಿ ಹೆಡ್ಲೈನ್ಸ್ ನೋಡ್ದಂಗೆ ಹೆಡ್ಲೈನ್ ನೋಡ್ಕೊಂಡ್ಬಿಟ್ರೆ ಒಳಗಡೆ ಸಾರಾಂಶ ಗೊತ್ತಾಗ್ಬೋದು. ಇದು ಕೂಡ ಹಂಗೆ ಒಂದು ಶೀರ್ಷಿಕೆ ಮುನ್ನುಡಿ ಅಂತ ಹೇಳಿದ್ರೆ ಒಂದು ಕೃತಿಗೆ ಅದು ಆಧಾರ ಸ್ತಂಭ ಇದೆ. ಇಡೀ ಮುನ್ನುಡಿ ಒಳಗೆ ಎಲ್ಲಾ ಅಂಶಗಳು, ಕೃತಿಯಲ್ಲಿ ಎಲ್ಲಾ ಅಂಶಗಳು ಒಟ್ಟಾರೆಯಾಗಿ ಒಂದಿಷ್ಟು ಚೌಕಟ್ಟಿನಲ್ಲಿ ಮುನ್ನುಡಿ ಬರೆದಿದೆ. ಸಾರಾಂಶ ಎಲ್ಲವನ್ನು ಒಟ್ಟಿಗೆ ಇಡೀ ಒಂದು ಕೃತಿಯ ಒಟ್ಟಾರೆ ಸಾರಾಂಶವನ್ನ ಆ ಲೇಖಕ ಅಥವಾ ಸಾಹಿತಿ, ಆ ಕೃತಿಕಾರ ಏನ್ ಹೇಳ್ಬೇಕಂತ ಇದ್ದಾರೆ ಸಮಾಜಕ್ಕೆ, ಅವೆಲ್ಲಗಳನ್ನ ಒಂದ್ ಕಡೆ ಇಟ್ಕೊಂಡು ಮುನ್ನುಡಿಗಳ ಮಾತುಗಳಲ್ಲಿ ಬರಿಬೇಕು. ಆಮೇಲೆ ಮುನ್ನುಡಿಕಾರನ್ ಕೂಡ ಒಂದು ಕೊನೆಯ ಒಂದು ಸಂದೇಶ ಕೂಡ ಒಂದು ಮೆಸೇಜ್ ಇರ್ತದೆ. ಕೃತಿಕಾರನಿಗೆ ಏನ್ ನಾವು ಅದ್ರ ಸಜೆಸ್ಟ್ ಮಾಡ್ಬೋದು, ಒಬ್ಬ ಅಡ್ವೈಸರ್ ಆಗಿ ನಾವು ಏನು ಮುನ್ನುಡಿ ಮುಖಾಂತರ ಕೃತಿಕಾರನಿಗೆ ಕೊಡ್ಬೋದು ಅನ್ನೋದು ಕೂಡ ಅಲ್ಲಿ ಒಂದು ಸಜೆಸ್ಟ್. ನಿಮ್ಮ ಪುಸ್ತಕದಲ್ಲಿ ಮುನ್ನುಡಿ ಬರೀಬೇಕಾದ್ರೆ ಹೇಗೆ ಅಪ್ರೋಚ್ ಮಾಡಿದ್ರೆ, ಹೇಗೆ ಯಾರು ಬರೆದಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಹೇಳೋದಿದೆ? ಈಗ ಒಂದು ಕೃತಿಯ ಒಬ್ಬ ಕೃತಿಕಾರ ಮತ್ತೊಬ್ಬ ಕೃತಿಕಾರ ಒಬ್ಬ ಲೇಖಕನಿಗೆ ಸ್ಫೂರ್ತಿ ಕೊಟ್ಟು ಮುನ್ನುಡಿ ಬರಿ ಅಂತ ಹೇಳಿದಾಗ ಕೃತಿನಿಗೆ ನಮ್ಗೆ ಅಪ್ರೋಚ್, ನಾವು ಕೃತಿನೇ ಓದ್ಬೇಕು. ಅವಾಗ ನಿಮ್ ಮನ್ಸಲ್ಲಿ ಇರೋದಂದ್ರೆ ಹೆಂಗ್ ಬರೀತಾರೋ ಏನ್ ಬರೀತಾರೋ ಅನ್ನೋದೇನಾದ್ರು? ಇಲ್ಲ ಹಾಗೇನ ಗಿಲ್ಟ್ ಆಗಿಲ್ಲ. ಅಲ್ಲ, ಭಯ ಅನ್ನೋದು ಇಲ್ಲ, ಆತಂಕ ಅಂತ ಇತ್ತು. ಒಂದು ಆತಂಕ ಅಂತೂ ಕಾಡ್ತು. ನಾನು ಇದನ್ನ ಬರಿಬೋದಾ ಅನ್ನೋ ಒಂದು ಪ್ರಶ್ನೆ ಬಂತು. ಮತ್ತೆ ಬರಿಬೇಕು ಅನ್ನೋದು ಕೂಡ ಒಂದು ಆಶೆ. ಯಾಕಂದ್ರೆ ನಾವು ಒಂದು ನಮ್ಮ ಮೇಲೆ ಒಂದು ಇದಿಟ್ಕೊಂಡು ಕೊಟ್ಟಿರ್ತಾವ, ಬರೀರಿ ಅಂತ ಹೇಳ್ಕೊಟ್ಟಾಗ ಬರದೇ ಕೊಡ್ಬೇಕು.
ಅಲ್ಲ ಮೊದಲು ಒಪ್ಪಿಗೆ ಕೊಡ್ಬಾರ್ದು. ಒಪ್ಕೊಂಡ್ಮೇಲೆ ಅದನ್ನ ಪೂರ್ತಿ ಮಾಡ್ಬೇಕು. ಆ ಜವಾಬ್ದಾರಿ ಪ್ರಾಮಾಣಿಕವಾಗಿ ಮಾಡಿ. ಮತ್ತೆ ಅದು ಹ್ಮ್ ಹ್ಮ್ ಏನಿದು ಸರ್ಪ್ರೈಸಾ? ಸಮಯ ಸಂದರ್ಭ ಹೆಂಗ್ ಇದು ಮಾಡುತ್ತಂದ್ರೆ, ನೀವ್ ಇಲ್ಲಿ ಬಂದು ಕೂತಿರಿ. ಹೌದು, ನನ್ ಗೆಳೆಯಂದು ಒಂದು ಪುಸ್ತಕ ಬಿಡುಗಡೆ ಇದೆ ಅಂತ ಫೋನ್ ಬಂತೀವ ಜಸ್ಟ್. ನಾನ್ ಕರ್ಕೊಂಬಪ್ಪ, ಇವ್ರಕ್ಕಿಂತ ಒಳ್ಳೆ ಸಾಹಿತಿ ಬೇಕಾದ್ರೆ ಬಿಟ್ಬಿಟ್ಟು ಮಾಡ್ಲಿಕ್ಕೆ ಅಂತ. ಸೊ ಇವ್ರ ಬಗ್ಗೆ ಹೇಳ್ಬೇಕಾದ್ರೆ, ಇವರಿಗೆ ನನ್ಗ 21 ವರ್ಷದ ಗೆಳೆತನ. ನಾವೆಲ್ಲ ಒಂದೇ ಸ್ಕೂಲಲ್ಲಿ ಓದೋರು. ಸೊ ಪುಸ್ತಕ ಬರಿತೀನಿ ಅನ್ನೋ ಜಾಸ್ತಿ ಹಂಬಲ ಇತ್ತು. ಸೊ ಬರ್ದನ ಅಂದ್ರೆ ನಿಮ್ಗಿಂತ ಒಳ್ಳೆ ಸಾಹಿತಿ ಬೇಕಾಗೋದನ್ನ ಇನಾಗ್ರೇಷನ್ ಮಾಡಿಸ್ಲಿಕ್ಕೆ ಅಂತ ನನಗೆ. ಸೊ ಅದಕ್ಕೆ ಕರ್ಕೊಂಬರೋಣ, ತೊಂಬಪ್ಪ ಇಲ್ಲೇ ಅಂತ ಹೇಳಿ ಕರ್ಸಿ. ಸೊ ಇನಾಗ್ರೇಷನ್ ನಿಮ್ ಕಡೆಯಿಂದ ನಾನು ಸಣ್ಣ ಮಾಡ್ಸೋದ ಮಾತಾಡ್ಬೇಕಾ? ಏನ್ ಹೇಳ್ಬೇಕು? ನಾ ಹೇಳ್ದೆ, ಎಕ್ಸ್ಪ್ಲೇಷನ್ ಮಾಡಿದೆ, ಬಿಲ್ಡಪ್ ಕೊಟ್ಟೆ. ಬಾಬಾ ಏನ್ ಕೇಳಿ? ಅವರು ಕಾದಂಬರಿ ಇದು ಬರ್ತಿದ್ರು, ಪುಸ್ತಕ ಏನದು, ಕವನ ಸಂಕಲನ. ಕಾವ್ಯದ ಕವನ ಸಂಕಲನಗಳ ಬಗ್ಗೆ. ಫೇವರೇಟ್ ಆಫ್ ಪೊಯಿಟ್ಸ್. ಹಂಗೆ ಕೃತಿಗಳು ಬರ್ದಿದ್ದು ಹೇಳ್ತಿದ್ದೆ, ಒಂದು ಪಾತ್ರ ಹೇಳ್ತಿದ್ದೆ. ಕಾವ್ಯಗಳ ಪಾತ್ರಗಳು ಇರಂಗಿಲ್ಲ, ವಸ್ತು ಇರ್ತದೆ, ಸಬ್ಜೆಕ್ಟ್ ಇರ್ತದೆ. ಒಂದ್ 5 ನಿಮಿಷನಾ? ಇವಾಗ ನಿಮ್ ಜಸ್ಟ್ 5 ನಿಮಿಷ ಟೈಮ್ ಕೊಟ್ರೆ ಏನಾದ್ರು ಸಣ್ಣದೊಂದು 2 ಲೈನದ್ ಏನಾದ್ರು ಬರಿಬೋದ? 2 ಲೈನ್ ಅಥವಾ 3-4 ಲೈನ್? ಕಾಫಿಯಲ್ಲಿ ಕಲ್ಪ ಹುಟ್ಟೋದಿಲ್ಲ, ಹುಡ್ತಾವ. ಅಥವಾ ಇಲ್ಲೇ ಏನಾದ್ರು ಸಂದರ್ಭ ಮೊನ್ನೆ ಬರ್ತಿರೋದು ಯಾವ್ದಾದ್ರು ಇನ್ನೂ ಇನ್ಕಂಪ್ಲೀಟ್ ಇದ್ರು ಓಕೆ, ಒಂದ್ 5 ನಿಮಿಷ ಟೈಮ್ ತಗೊಂಡು ಏನಾದ್ರು ಬರೆಯೋದಿದ್ರೆ. ಇದೆಲ್ಲ ಇದು ಆಯ್ತು. ಎಂಡಿಗೆ ಅದು ಕೊಡ್ಬೇಕು, ಒಂದು 3 ಕ್ವಶನ್ಸ್ ಎಂಡಿಗೆ ಕೊಡೋಣ. ಹೇಳ್ದ ಬಿಲ್ಡಪ್ ಕೊಟ್ಟೆ ನಿಮ್ಗೆ. ಏನ್ ಹೇಳ್ಬೇಕೇನ? ಫುಲ್ಲು ಇಲ್ಲಿ ಇದಕ್ಕೆ ಮೊದಲು ಆದ್ಯತೆ ಕೊಡೋಣ. ಇದ್ರ ಜೊತೆಗೆ ನಮ್ಮದು ಕೂಡ ಜಾಸ್ತಿ ಇದಾಯ್ತು. ನಿಮ್ ಟೀಮಿಗೆ ಎಲ್ಲ ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಆಲ್ ಯು ಆನ್. ಮಾಡ್ಸದ ಮಾಡಿಸ್ಲಾ? ಅವ್ರು ನೀವೇನು ಅವ್ರ ಆಮೇಲೆ ಬರ್ತಾರೆ. ಇರ್ಬೇಕಲ್ಲ, ಇರ್ಬೇಕು. ರೈಟ್ ಇರ್ಬೇಕು. ಇಲ್ಲ ಬರ್ಲಿ ಬಾರೋ. ಚೇರ್ ಇರ್ಬೇಕು. ಅಧಿಕಾರ ಇಲ್ಲಿ ಇರ್ಬೇಕು. ನಿಮ್ ಕಡೆಯಿಂದ ಆಗ್ಲಿ, ಆಮೇಲೆ ಇರ್ಲಿ, ಪ್ರೆಸೆಂಟೇಜ್ ಇರ್ಬೇಕು. ಮೇಲ್ ಕೊಡ್ಬಾ. ಇಲ್ಲ ಬರ್ರಿ, ಪ್ರೆಸೆಂಟೇಜ್ ಇರ್ಬೇಕು. ಪ್ರೆಸೆಂಟೇಜ್ ಇರ್ಬೇಕು. ಕೃತಿಕಾರ ಪ್ರೆಸೆಂಟೇಜ್ 3 ಜನ ಸಾಕು. ಬರ್ರಿ ಆಚಾರ ಬರ್ರಿ, ಇರ್ಬೇಕದು. ಯಾಕ ಅದು ಇಲ್ಲದ ಮೌಲ್ಯ ಇರಂಗಿಲ್ಲ. ನಾನು ಅಲ್ಲ, ಅದು ಆಮೇಲೆ ಫೋಟೋ.
ಇವಾಗ ಇದ್ರ ಬಗ್ಗೆ ಮಾತಾಡ. ಒಬ್ಬ ಪ್ರಶ್ನೆ ಅಂದ್ರೆ ಪ್ರಶ್ನೆಗಳು ಇರಂಗಿಲ್ಲ. ಪ್ರಶ್ನೆಗಳು ನೀವು ಜಾಸ್ತಿ ಮಾತಾಡೋದು ನಾವು ಹೌದು. ಆ? ಅಂದ್ರೆ ನಂದು ಫಸ್ಟ್ ಅಂದ್ರೆ ಇದ್ರದ್ದು ಸ್ಟಾರ್ಟಿಂಗ್ ಏನಂದ್ರೆ ಒಬ್ಬ ವ್ಯಕ್ತಿ ಅಥವಾ ತಲೆಯಲ್ಲಿ ಏನೂ ಇಟ್ಕೊಳ್ಳಾರ್ದು ಈ ಬುಕ್ ನ ಯಾವ ಹೌದು. ರೀತಿನ ಇಮ್ಯಾಜಿನೇಷನ್ ಮಾಡ್ಕೊಂಡು ಓದ್ಬೋದು ಅಂತ ಫಸ್ಟ್ ನನ್ನ ಪ್ರಶ್ನೆ. ಆ, ಒಬ್ಬ ಓದುಗ ಅಥವಾ ಸಹೃದಯ ಈ ಕೃತಿಯನ್ನ ತನ್ನ ಕೈಗೆ ತೆಗೆದುಕೊಂಡ ಸಂದರ್ಭದಲ್ಲಿ ಅಥವಾ ಕೃತಿ ಯಾರ ಕೈಗೆ ಹೋದ ಸಂದರ್ಭಗಳಿಗೆ ಆ ಇದರಲ್ಲಿ ಕೃತಿಯ ಹೆಸರಿನೇ ಶೀರ್ಷಿಕೆನೆ ಅಟ್ರಾಕ್ಷನ್ಸ್ ಇದೆ. ಮತ್ತೆ ಅದ್ರ ಟ್ಯಾಗ್ಲೈನ್ ಅಂತ ಕ್ಯೂರ್ ಔಟ್ ಆಫ್ ಲವ್ ಅಂತ ಇದೆ. ನಿರ್ಮಲ ಕೆಳಗಡೆ ಕ್ಯೂರ್ ಆಫ್ ಲವ್ ಅನ್ನೋದೊಂದು ಸಾಲು ನೋಡ್ಕೊಂಡು ಮೊದಲನೇ ಕೊಟ್ಟಿರೋ ಒಂದು ಓದುಗನಲ್ಲಿ ಒಂದು ಕ್ಯೂರಿಯಾಸಿಟಿ ಬಂದು ಕುತೂಹಲ ಅನ್ನೋದು ಮೂಡುತ್ತೆ ಫಸ್ಟ್. ಮೊಟ್ಟ ಮೊದಲಾಗಿ ನಿರ್ಮಲನ ಹೆಸರು ಜೊತೆಗೇನೆ ಅದು ಓದಬೇಕು ಅನ್ನೋ ಕುತೂಹಲ ಪ್ರತಿ ಯಾವುದೇ ಓದುಗ ಕೈಯಲ್ಲಿ ಈ ಪುಸ್ತಕ ತೆಗೆದುಕೊಂಡಾಗ ಅದು ಒಂದು ಸಣ್ಣ ಫೀಲ್ ಬಂದ್ಬಿಟ್ಟು ನೆಕ್ಸ್ಟ್ ಪೇಜ್ಗೆ ಓದೇಬೇಕು. ಮೊದಲನೇ ಪೇಜ್ ಓದ ತಕ್ಷಣ ಇನ್ನೊಂದು ಪೇಜ್ ಓದಬೇಕು ಅನ್ನೋ ಕಂಟಿನ್ಯೂಸ್ ಇದೆ. ಈ ಕೃತಿಯನ್ನ ಇವತ್ತೊಂದು ಪೇಜ್ ಓದೆ, ಇವತ್ತು 10 ಪೇಜ್ ಓದೆ, ನೆಕ್ಸ್ಟ್ ನಾಳೆ ಒಂದು 11ನೇ ಪೇಜ್ ಓದೋಣ ಅನ್ನೋದಷ್ಟಿಗೆ ಸ್ಟಾಪ್ ಮಾಡೋಣ ಅನ್ನೋದು ಬರಂಗಿಲ್ಲ. ಫೀಲ್ ಬರಲ್ಲ. ಕಂಟಿನ್ಯೂಸ್ ಓದ್ಬೇಕಂತ ಅನ್ಸುತ್ತೆ. ನಾನು ಇದನ್ನ ಅಷ್ಟಪತಿ ಸುಮಾರು ಸಲ ಓದಿದ್ದೀನಿ. ಇಲ್ಲಿ ಕೃತಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಕೆಳಗಡೆ ಏನ್ ಟ್ಯಾಗ್ಲೈನ್ ಇದು ಪ್ಯೂರಿಟಿ ಆಫ್ ಲವ್ ಅನ್ನಿದು ಇದೇ ಇಂಪಾರ್ಟೆನ್ಸ್ ಅಲ್ಲಿ. ಪ್ಯೂರಿಟಿ ಆಫ್ ಲವ್ ಅಂದ್ರೆ ಪ್ರೀತಿ ನಿರ್ಮಲ. ನಿರ್ಮಲ ಅನ್ನೋದಕ್ಕೆ ಕೆಳಗಡೆ ಸ್ವಚ್ಛವಾದಂತ ಒಂದು ಪ್ರೀತಿ, ಶುದ್ಧವಾದಂತ ಪ್ರೀತಿ ಅನ್ನೋ ಟ್ಯಾಗ್ಲೈನ್ ಇದೆ. ನಿರ್ಮಲ ಅರ್ಥನೇ ಅದು ಶುದ್ಧವಾದಂತ, ಶುದ್ಧ, ಸ್ವಚ್ಛಂದ ಅಂತ ನಿರ್ಮಲ ಅಂತ. ಪರಿಶುದ್ಧತೆ ಅನ್ನೋದ ಲೆಕ್ಕದಲ್ಲಿ ಕೂಡ ಬಂದ ಯಾವುದೇ ಕಲ್ಮಶ ಇಲ್ಲ. ನಿರ್ಮಲ ಅಂದ್ರೆ ಸ್ವಚ್ಛವಾದಂತ ಮನಸ್ಸು. ಅಲ್ಲಿ ನಿರ್ಮಲ ಒಬ್ಬ ವ್ಯಕ್ತಿ ಕೂಡ ಇದೆ, ಕಥಾನಾಯಕ. ನಾನು ಮೊದಲು ಹೇಳಿದಂತೆ ನಿರ್ಮಲ ಕಥಾನಾಯಕಿ. ನಿರ್ಮಲ ವಿಶ್ವದಲ್ಲಿ ಕಥಾನಾಯಕಿ. ಅದ್ರ ಸುಮಾರು 8 ಜನ ಪಾತ್ರಗಳಲ್ಲಿ ಬರ್ತದೆ. 8 ಜನ ಪಾತ್ರಗಳು. ಮತ್ತೆ ಅಲ್ಲೊಂದು ಇಲ್ಲೊಂದು ಬೇರೆ ಬೇರೆ ಪಾತ್ರಗಳಲ್ಲಿ ಸೃಷ್ಟಿ ಆಗ್ತಾವೆ. ಇಡೀ ಕಾದಂಬರಿಯನ್ನ ನಿರ್ಮಲ ಕಂಪ್ಲೀಟ್ ಆಗಿ ಆವರಿಸ್ಕೊಂಡಿರ್ಬಿಟ್ಟು ತನ್ನದಾದಂತ ಲ್ಯಾಂಗ್ವೇಜ್ ಇದೆ, ತನ್ನದಾದಂತ ಭಾಷೆ, ಪ್ರತಿಯೊಂದು ವ್ಯಕ್ತಿ ಅಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಇಂಟ್ರೊಡ್ಯೂಸ್ ಏನ್ ಮಾಡ್ತಾ ಇದಾರೆ ಅದು ಬಹಳ ಆಶ್ಚರ್ಯಕರ ರೀತಿಯಲ್ಲಿ, ಬಹಳ ಖುಷಿ ರೀತಿಯಲ್ಲಿ ಪರಿಚಯ ಮಾಡ್ತಾ ಹೋಗ್ತಾರೆ. ಒಂದು ಇಡೀ ವ್ಯಕ್ತಿ ಎಲ್ಲ ಪಾಸಿಟಿವ್ ರೀತಿಯಲ್ಲಿ ವ್ಯಕ್ತಿಗಳ ಪರಿಚಯವನ್ನು ಮಾಡ್ತಾರೆ. ಹೆಚ್ಚು ಪಾಸಿಟಿವ್ ಇದೆ, ಯಾವುದೇ ನಕಾರಾತ್ಮಕ ಅಂಶ ಅಂತ ಇಲ್ಲಿಲ್ಲ. ಪ್ಯೂರಿಟಿ ಆಫ್ ಲವ್ ಏನ್ ಹೇಳ್ತಾರೆ ಹೊಂದ್ಕೊಳ್ತಾ ಹೋಗ್ತಾರೆ. ನಿರ್ಮಲ ಜೀವನದಲ್ಲಿ ವಿಶ್ವ ಬರ್ತಾನೆ. ಅಲ್ಲಿ ಮೊದಲನೇ ಪಾತ್ರಲ್ಲಿ ಹಿತೈಷಿ ಅನ್ನೋ ಒಂದು ಪಾತ್ರ. ಅಂದ್ರೆ ನಮ್ಮ ಮನೆಗೆ ಒಂದು ಫ್ಯಾಮಿಲಿ ಡಾಕ್ಟರ್ ಯಾರ ತರ ಇರ್ತಾರೋ, ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳ್ತಾರೆ, ವೆಲ್ವಿಶರ್ ತರ. ಅಲ್ಲಿ ಹಿತೈಷಿ ಅವ್ರ ವ್ಯಕ್ತಿಯಲ್ಲಿ ಹೆಸರನ್ನ ಕೊಟ್ಟಿಲ್ಲ ಅವರು, ವೆಲ್ವಿಶ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೇಮ್ ಮಾಡಿಲ್ಲ. ಆರಂಭದಲ್ಲಿ ಒಂದು ದೃಶ್ಯ ಮುಖಾಂತರ ಇಲ್ಲಿ ಕಾವ್ಯ ಇದು ಏನು ಕೃತಿ ಓಪನ್ ಆಗ್ತದೆ. ನಿರ್ಮಲ ಸೂರ್ಯನ ಉದಯ ಸೂರ್ಯ ನೋಡ್ತಾ ಅಲ್ಲಿ ಸೀನ ನೋಡುವಂತ ಸಂದರ್ಭದಲ್ಲಿ ನಿರ್ಮಲ ಒಂದು ಕ್ವಶನ್ ಬರ್ತದೆ. ಆ ಸೂರ್ಯ ಮಾತಾಡ್ತಿದ್ದಾನೆ ಅನ್ನೋ ಲೆಕ್ಕದಲ್ಲಿ ನಿರೂಪಣೆ ಮಾಡ್ತಾರೆ. ನಾನು ಇನ್ನು ಬೇಕಿಲ್ಲ ನಿನ್ ಜೀವನದಲ್ಲಿ, ಮತ್ತೊಬ್ಬ ಸೂರ್ಯ ನಿನ್ನ ಲೈಫ್ ನೋಡಿ ಬರ್ತಿದ್ದಾನೆ ಅನ್ನೋ ಲೆಕ್ಕದಲ್ಲಿ ಕವಿತೆ ಆರಂಭದ ಸಾಲು ಕವಿತೆ ಸ್ಟಾರ್ಟ್ ಆಗಿದೆ. ಅದ್ರೆ ನಂದು ಮುಗಿತು, ನಾನು ಇನ್ಮೇಲೆ ಸೂರ್ಯ ಬರಲ್ಲ, ಏನು ನಮಗೆ ಏನು ಈಗ ಕೂಡೋದ್ರೆ ಏನು ಗೊತ್ತಕ್ಕಂಥ ಸೂರ್ಯ, ನಾನಿನ್ನು ಹುಟ್ಟುವುದಿಲ್ಲ, ನಿನ್ನ ಲೈಫಲ್ಲಿ ಮತ್ತೊಬ್ಬ ಸೂರ್ಯ ಬರ್ತಿದ್ದಾನೆ, ಅವನೇ ನಿನ್ನ ಸೂರ್ಯ, ಅವನೇ ನಿನ್ನ ಬಾಳಿನ ಬೆಳಕು ಅನ್ನೋ ಲೆಕ್ಕದಲ್ಲಿ ಆರಂಭದ ಸಾಲು ಸ್ಟಾರ್ಟ್ ಆಗ್ತದೆ. ನನಗೂ ಓದ್ಬೇಕು ಅನಿಸ್ತದೆ. ಆ ಸೂರ್ಯ ಯಾರು ಅನ್ನೋದಕ್ಕೆ ಕ್ಲಾರಿಫೈ ಕೊಡ್ತಾ ಹೋಗ್ತಾಳೆ. ಇಲ್ಲಿ ನಾನು ಮೊದಲೇ ಹೇಳಿದೆ, ಜಾಸ್ತಿ ಇಲ್ಲಿ ಮಾತಾಡಿಲ್ಲ.
ಆ ಕಾ ಕೃತಿಯಲ್ಲಿ ಕೂಡ ಎಲ್ಲಿ ಕಾಣಿಸಂಗಿಲ್ಲ. ಬಟ್ ಇಡೀ ವಿಶ್ವ ಅಂದ್ರೆ ಏನು ಅನ್ನೋದ್ರೆ ಆರಂಭದ ಪುಟದಿಂದ ಹಿಡಿದು ಕೊನೆಯ ಪುಟದವರೆಗೆ ವಿಶ್ವನ ಪರಿಚಯ ಮಾಡ್ತಾ ಹೋಗ್ತಾರೆ. ವಿಶ್ವ ಡಿಸ್ಕ್ರೈಬ್ ಮಾಡ್ತಾರ. ಹೌದು, ಇಡೀ ವಿಶ್ವನ ವ್ಯಕ್ತಿತ್ವ. ಬಟ್ ವಿಶ್ವ ನಮ್ಗೆ ಅಲ್ಲಿ ಕಾಣಂಗಿಲ್ಲ. ವಿಶ್ವ ಮಾತಾಡಂಗಿಲ್ಲ, ಮೌನ. ಮೌನ. ಅದು ಮಾತಾಡೇ ಇಲ್ಲ, ಮಾತಾಡೋದೇ ಇಲ್ಲ. ನಿರ್ಮಲ ಜೊತೆ ಕೂಡ ಅವ್ರಿಗೆ ಸಂಭಾಷಣೆ ಇಲ್ಲ. ಕೊನೆಯಲ್ಲೂ ಏನಾದ್ರು ಅಂದ್ರೆ ರಿವೀಲ್ ಆಗ್ತಾರ ಅಥವಾ ಒಂದಾಗ್ತಾರ ಅಥವಾ ಇನ್ನು ಏನು ನಾನು ಹೇಳ್ದೆ ಇಲ್ಲಿ ವಿಶ್ವ ಮಾತಾಡಿಲ್ಲ, ಮಾತಾಡುವುದಲ್ಲ. ವಿಶ್ವ ವಿಶ್ವ ಅಂದ್ರೆ ನಾವು ಬೇರೆ ರೀತಿಯ ಒಂದು ಪ್ರಪಂಚ ಅಂತ ಹೇಳ್ಬೋದು. ವಿಶ್ವಗೆ ನಾನು ಇನ್ನೊಂದು ಅವ್ರಿಗೆ ಒಂದು ಇದು ಹೇಳಲಿಕ್ಕೆ ಏನಪ್ಪ ಅಂತಂದ್ರೆ, ವಿಶ್ವ ಕ್ಯಾರೆಕ್ಟರ್ನ ನೋಡಿದಾಗ, ವಿಶ್ವನ ಒಂದು ಪಾತ್ರವನ್ನು ನೋಡಿದಾಗ ಸ್ಥಿತಪ್ರಜ್ಞ ಅನ್ನೋ ವಿಷಯ ಅವರಿಗೆ ವರ್ಡ್ ಶೂಟ್ ಆಗುತ್ತೆ. ವಿಶ್ವ ಅಂದ್ರೆ ಸ್ಥಿತಪ್ರಜ್ಞ. ಸ್ಥಿತಪ್ರಜ್ಞ ಒಂದು ಫಿಲಾಸಫರ್ ಅಂತ. ಸ್ಥಿತಪ್ರಜ್ಞ ಅದ್ರಲ್ಲಿ ಅರ್ಥ ಏನದಂತ ಹೇಳಿದ್ರೆ, ತನ್ನ ಜೀವನದಲ್ಲಿ ಯಾವುದೇ ದುಃಖ ಆಗಲಿ, ಸುಖ ಆಗಲಿ, ಲಾಭ ಆಗಲಿ, ನಷ್ಟ ಆಗಲಿ, ಅವಮಾನಗಳಾಗಲಿ, ಅಥವಾ ತನಗೆ ಏನೇ ನೋವುಗಳಾಗಲಿ, ಅದೆಲ್ಲೂ ಕೂಡ ಅಲ್ಲಿ ತೋರ್ಪಡಿಸ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಅವೆಲ್ಲಗಳನ್ನ ನುಂಗ್ಕೊಂಡು ಒಳಗೆ ಇಟ್ಕೊಂಡು ಮತ್ತೆ ನೀರ್ಕಾಟ ಅಂತ ಹೇಳ್ತಾರೆ, ವಿಶ್ವನ ಒಳಗೆ ಇಟ್ಕೊಂಡು ತನಗೆ ಏನೇ ಆಗಲಿ ಯಾವುದನ್ನು ಹೊರಗಡೆ ಹೇಳ್ತಕ್ಕಂಥ ವ್ಯಕ್ತಿ ಅಲ್ಲ. ಅಂತ ಅದನ್ನ ಸಹಿಸ್ಕೊಂತ ಶಕ್ತಿ. ಈ ವಿಶ್ವ ಅಂದ್ರೆ ಹಾಗೆ ಹೀಗೆ ಅದ ಜನ ತೆಗಳಿಕೆಗಾಗಲಿ, ಹೊಗಳಿಕೆ ಮಾತುಗಳಾಗಲಿ ಬೆಲೆ ಕೊಡಂಗಿಲ್ಲ. ಯಾರೇನು ಹೇಳಿ, ಯಾರೇನಂದ್ರು, ನನ್ನ ಜೀವನದಲ್ಲಿ ಎಂತ ಎಂತ ಸಂದರ್ಭಗಳೇ ಬರ್ಲಿ, ನನಗೆ ಯಾರು ಚೀ ಅನ್ಲಿ, ಟೂ ಅನ್ಲಿ, ಬೇರೆ ಯಾವುದೇ ರೀತಿಯಲ್ಲಿ ತನ್ನ ವ್ಯಕ್ತಿತ್ವಕ್ಕೆ ಅಪೋಸಿಟ್ ಆಗ್ತಕ್ಕಂಥ ವ್ಯಕ್ತಿ ತನ್ನ ವ್ಯಕ್ತಿತ್ವ ಅಂತ ಯಾರೇ ತೆಗಳಲಿ, ಅವ್ರನ್ನ ಡೋಂಟ್ ಕೇರ್ ಮಾಡಂಗಿಲ್ಲ. ಕೇರ್ಲೆಸ್ ಪರ್ಸನ್. ನನಗೆ ಏನ್ ಗೊತ್ತು, ನಾನೇನ್ ಮಾಡ್ಬೇಕು ಅಷ್ಟೇ, ನಾನು ನನ್ನ ಪ್ರಪಂಚ ಅಷ್ಟೇ ಸೀಮಿತವಾಗಿರುವಂತ ವ್ಯಕ್ತಿ. ಅದಕ್ಕೆ ಅವ್ರಿಗೂ ಸ್ಥಿತಪ್ರಜ್ಞ ಅಂತ ನಾನು ಹೇಳ್ತೀನಿ. ಇದರ ನನ್ನ ಡೆಫಿನೇಷನ್ಸ್. ಸಣ್ಣ ಈ 8 ಕ್ಯಾರೆಕ್ಟರ್ ನೀವೇನ್ ಡಿಫೈನ್ ಮಾಡಿದ್ರಲ್ಲ, ಹೌದು. ಅದಕ್ಕೆ ಒಬ್ಬೊಬ್ಬರದ್ದು ಕ್ಯಾರೆಕ್ಟರ್ ಅಂದ್ರೆ ತಾಯಿ ಕ್ಯಾರೆಕ್ಟರ್ದು, ಹುಡುಗಿ ತಾಯಿ ಕ್ಯಾರೆಕ್ಟರ್ ಅಥವಾ ನಿರ್ಮಲಾ ಕ್ಯಾರೆಕ್ಟರ್ ತಾಯಿಗೂ ಸೊ ಸಣ್ಣ ಪದದಲ್ಲಿ ಏನಾದ್ರು ಹೇಳುವುದಾದ್ರೆ, ವರ್ಣಿಸೋದಾದ್ರೆ ನೀವೇನ್ ಒಂದೊಂದು ಕ್ಯಾರೆಕ್ಟರ್ಗೂ ಏನೇನ್ ವರ್ಣಿಸ್ತೀರಿ ಅಂತ? ಇಲ್ಲ, ಆ ತರ ಹೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ಹೆಂಗ ವಿಶ್ವವಾಗಿ ನೀವು ಸ್ಥಿತಪ್ರಜ್ಞ ಅಂತ ಹೇಳಿದ್ರೆ, ಹೌದು, ಸೊ ಅವ್ರ ತಾಯಿಗೆ ನೀವೇನು ಅಂತ ಒಂದ್ ಸಣ್ಣ ವರ್ಣದಲ್ಲಿ ಕೊಡೋದಾದ್ರೆ ಏನ್ ಕೊಡ್ಬೋದಾದ್ರೆ? ತಾಯಿ ಅಂದ್ರೆ ಮಮತೆ, ಮಮಕಾರ, ಕರುಣಾಮಯಿ ಅನ್ನೋ ವಾಕ್ಯಗಳಲ್ಲಿ ಕೊಡ್ತಾ ಹೋಗ್ತಾರೆ. ಯಾರು? ನಮ್ಮ ನಿರ್ಮಲ. ಸಂಬಂಧಗಳ ಬಗ್ಗೆ ವ್ಯಾಲ್ಯೂ, ರಿಲೇಶನ್ಶಿಪ್ ಸಂಬಂಧಗಳು, ಅದು ತಾಯಿ ಮಗ ಆಗಲಿ, ತಂದೆ ಮಗ ಆಗಲಿ, ಅಣ್ಣ ತಂಗಿ ಆಗಲಿ, ಮಾವ ಆಗಲಿ, ಚಿಕ್ಕಪ್ಪ ಆಗಲಿ, ಗುಡ್ ರಿಲೇಶನ್ಶಿಪ್ ಇಟ್ಕೊಳ್ಬೇಕು ಅಂತ. ಸಂಬಂಧಗಳ ವ್ಯಾಲ್ಯೂ ನಮ್ಗೆ ಗೊತ್ತಾಗಲ್ಲ, ಸಂಬಂಧಗಳು ಇರ್ಬೇಕು, ಗುಡ್ ರಿಲೇಶನ್ಶಿಪ್ ಇರ್ಬೇಕು ಅಂತ. ಇಲ್ಲಿ ಎಲ್ಲವೂ ಗುಡ್ ವ್ಯಾಲ್ಯೂಷನ್ಸ್, ಹಿತೇಶ ಅಂತ ಶಬ್ದ ಬಳಸಿ ಎಲ್ಲವೂ ಅದಕ್ಕೆ ಪೂರಕವಾಗಿ ಅಲ್ಲಿ ಪಾತ್ರ ಹೋಗ್ತದೆ. ಯಾವ ಪಾತ್ರಗಳು ಕೂಡ ಅಲ್ಲಿ ನೆಗೆಟಿವ್ ಅಂಶಗಳಿಲ್ಲ. ನೆಗೆಟಿವ್ ಇದ್ರೂ ಕೂಡ ನಿರ್ಮಲ ನಿರೂಪಣೆ, ನಿರೂಪಕಿ. ನಿರ್ಮಲ ಇಲ್ಲಿ ನಿರೂಪಕಿ. ಎಲ್ಲಾ ಕ್ಯಾರೆಕ್ಟರ್ಗೂ ಅದರದ್ದು ಯಾವ್ದು ತೂಕ. ಹೌದು, ಆ ತೂಕದಲ್ಲಿ ಮಾತಾಡ್ತಾರೆ. ಸಂಬಂಧಗಳು ಇರಬೇಕು ಅಂತ. ಸಂಬಂಧಗಳ ವ್ಯಾಲ್ಯೂ ಇಲ್ಲಿ ಗೊತ್ತಾಗುತ್ತೆ. ಒಂದು ಪ್ರೀತಿ ಹೇಗಿರ್ಬೇಕು ಅನ್ನೋದು ಕೂಡ. ಪ್ರೀತಿ ಅಂದ್ರೆ ಈ ಭಾಷೆಯಲ್ಲಿ ಒಂದು ಮುದ್ದಾಡೋದಾಗಲಿ, ರೋಮ್ಯಾನ್ಸ್ ಆಗಲಿ, ಆಲಿಂಗನ ಆಪ್ಕೊಳ್ಳೋದು ಇಲ್ಲ. ಅದೆಲ್ಲ ಪ್ರೀತಿ ಇಲ್ಲ. ಪ್ರೀತಿ ಅಂದ್ರೆ ಜೀವನ, ಪ್ರೀತಿ ಅಂದ್ರೆ ಒಂದು ಜೀವನ, ಪ್ರೀತಿ ಅಂದ್ರೆ ಬೆಳಕು, ಪ್ರೀತಿ ಅಂದ್ರೆ ಅಪ್ಪಗೆಲ್ಲ, ಪ್ರೀತಿ ಅಂದ್ರೆ ಇಮನ್ಸ್ ಎಲ್ಲ. ಇಲ್ಲಿ ಕೊನೆಗೆ ಹೇಳ್ತಾಳು ಶಬ್ದ, ಎಲ್ಲೂ ಇಲ್ಲದ ಶಬ್ದಗಳು ಕೊನೆ. ಪ್ರೀತಿ ಅಂದ್ರೆ ಕಾಮ ಅಲ್ಲ, ಪ್ರೀತಿ ಅಂದ್ರೆ ಆಲಿಂಗನ ಅಲ್ಲ, ಪ್ರೀತಿ ಅಂದ್ರೆ ರೊಮ್ಯಾನ್ಸ್ ಅಲ್ಲ. ಇಲ್ಲಿ ಪ್ರೀತಿ ಅಂದ್ರೆ ಅದರದ್ದೇ ಒಂದು ಸಂಬಂಧ. ಪ್ರೀತಿ ಅಂದ್ರೆ ಗುಡ್ ರಿಲೇಶನ್, ಪ್ರೀತಿ ಅಂದ್ರೆ ಬೆಳಕು. ಒಂದು ತತ್ವಜ್ಞಾನಿ ತರಾನೇ ಅಲ್ಲಿ ನಿರ್ಮಲ ಮಾತಾಡ್ತಾ ತನ್ನ ಅಳಲನ್ನ ಹೇಳ್ಕೊಂತಾಳೆ. ತನ್ನೆಲ್ಲ ಏನೋ ನೋವುಗಳಿದ್ರು ಕೂಡ ವಿಶ್ವನ್ ತರನೇ ಅಲ್ಲಿ ಹೇಳ್ಕೊಳಂಗಿಲ್ಲ.
ನಿರ್ಮಲ್ ಕೂಡ ಹೇಳ್ತಾನೆ ಈಗ ಆ ಮನುಷ್ಯನ ಪ್ರತಿಯೊಂದು ಮುಖವಾಡಿರ್ತದೆ, ಮತ್ತೆ ಒಂದ್ ಎರಡು ಮನಸ್ಸುಗಳು ಇರ್ತಾವ. ನಾವ್ ಏನ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸಜೆಷನ್ ಮಾಡ್ತಿರ್ತದೆ, ಏನ್ ಮಾಡ್ಬೇಡ ಅನ್ನೋದಕ್ಕೆ ಒಂದು ಮನಸ್ಸನ್ನು ಸಜೆಷನ್. ಏನ್ ಮಾಡ್ಬೇಕು ಏನ್ ಮಾಡಬಹುದು ಅನ್ನೋದ್ರಲ್ಲಿ ಕೂಡ ಏನ್ ಮಾಡಬಹುದು ಅನ್ನೋದಕ್ಕೆ ಒಂದು ಮನಸ್ಸಿನ ಪ್ರಕರಣ ನಿರ್ಮಲಲ್ಲಿ ನಾವು ಪಾತ್ರವಾಗಿ ಅಲ್ಲಿ ಹೋಗ್ತಾಳೆ. ಹಾಗಾಗಿ ಪ್ರತಿಯೊಂದು ಪಾತ್ರ ಸೃಷ್ಟಿ ಹೇಳ್ತಾ ಹೋಗ್ತಾಳೆ. ಇಲ್ಲಿ ಕಾದಂಬರ ದೃಷ್ಟಿಯಲ್ಲಿ ಪಾತ್ರಗಳಿಲ್ಲ, ನಿರ್ಮಲ ದೃಷ್ಟಿಯಲ್ಲಿ ಪಾತ್ರಗಳು ಹೋಗ್ತಾನೆ ಬರ್ತಾರೆ. ಹಾಗಾಗಿ ಅವರು ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಪಥಕದ ದಾರಿಗಳು ಅವ್ರ ಪ್ರೀತಿಯ ದಾರಿಗಳು 30 ದಾರಿಗಳಲ್ಲಿ ಪ್ರೀತಿ ಹೇಗೆ ಹೋಗ್ತದ ಅನ್ನೋದಕ್ಕೆ ಅಲ್ಲಿ ವಿಸ್ತಾರ ಮಾಡ್ಕೊಂತ ಹೋಗ್ತಾರೆ. ಮೊದಲನೇ ದಾರಿಯಲ್ಲಿ ಪ್ರೀತಿ ಹೇಗೆ ಬಂತು, ಮೊದಲನೇ ದಾರಿಯಲ್ಲಿ ಸಂಬಂಧಗಳು ಹೇಗೆ ಬಂತು, ಎರಡನೇ ದಾರಿಯಲ್ಲಿ ಪ್ರೀತಿ ಹೇಗೆ ಮೂವ್ಮೆಂಟ್ ಆಯ್ತು, ಎರಡನೇ ದಾರಿಯಲ್ಲಿ ಸಂಬಂಧಗಳು ಹೇಗೆ ಹೋಗ್ತಾ ಇದಾವೆ, ಮೂರನೇ ದಾರಿಯಲ್ಲಿ, ನಾಲ್ಕನೇ ದಾರಿಯಲ್ಲಿ ಪ್ರೀತಿ ಹೇಗೆ ಹೋಗ್ತದೆ ಅನ್ನೋ ಕಷ್ಟಗಳನ್ನ ಹೆಂಗ್ ಎದುರಿಸ್ಬೇಕು. ಹೌದು, ಈ ರೀತಿಯಲ್ಲಿ ಅದಕ್ಕೆ ಅವರು ಪಥಕ ಅಂತ ಹೆಸರಿಟ್ಟಾರೆ. ಇಲ್ಲಿ ಅಧ್ಯಾಯಗಳು ಸುಮ್ಮನೆ ಹೆಸರಿಡುವರು ಇಲ್ಲ, ಪಥಗಳು ಒಂದು ಜೀವನದಲ್ಲಿ ಪಥಗಳು ಎಷ್ಟು ಹಾದಿಗಳು ಬರ್ತವೆ ಅನ್ನೋದಕ್ಕೆ ಒಂದೊಂದೇ ಅಂಶಗಳನ್ನ ಅಲ್ಲಿ ನಿರ್ಮಲ ನಮ್ಗೆ ಹೇಳ್ತಾ ಹೋಗ್ತಾರೆ. ಲೇಖಕರಿಗೆ ನಿಮ್ ಕಡೆಯಿಂದ ಏನಾದ್ರು ಸಜೆಷನ್ಸ್ ಅಥವಾ ಇನ್ಪುಟ್ಸ್ ಕೊಡೋದಾಗಿದ್ರೆ ಏನಾದ್ರು? ಇಷ್ಟು ದೊಡ್ಡದು ಬರಿಬೇಡ ಅನ್ನೋದು ಬಿಟ್ಟ ಇಲ್ಲ, ಮತ್ತೆ ಆರಂಭದಲ್ಲೇ ಇಲ್ಲಿ ಕವಿ ಕೃತಿಕಾರ ಇನ್ನಿಷ್ಟು ಪಾತಕಗಳಿವೆ ಅಂತ ಹೇಳ್ಬಿಟ್ಟ ನಾನು. ಅಂದ್ರೆ ಇದು ಮುಂದುವರೆದ ಎರಡನೇ ಭಾಗ ಕೂಡ ಇದೆ ಅಂತ ಹೇಳಿ ಆರಂಭದಲ್ಲಿ ಇಲ್ಲಿ ಲೇಖಕರು ನಮಗೆ ಕ್ಲೂವನ್ನು ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನಿರ್ಮಲ ಕೂಡ ಇನ್ನೂ ಇದೆ ನಾನು ಬರೆಯೋದು ಅಂತ ಹೇಳಿ ಹೇಳ್ಬಾರ್ದು. ಈ ನಿರ್ಮಲ ವಿಶ್ವನ ನೋಡೋ ರೀತಿನೇ ಬೇರೆ, ವಿಶ್ವನೇ ಪ್ರಪಂಚ, ವಿಶ್ವನ ಜಗತ್ತು, ವಿಶ್ವನ ಮಾರ್ಗದರ್ಶನ, ವಿಶ್ವ ರೆಸ್ಪಾನ್ಸಿಬಿಲಿಟಿ, ವಿಶ್ವನ ಪ್ರೀತಿ. ಅದಕ್ಕೆ ವಿಶ್ವಂದ್ರಲ್ಲಿ ಒಬ್ಬ ಲೇಖಕ, ಒಬ್ಬ ಸಾಹಿತಿ, ಬರಹಗಾರ ಅಂತ ಹೇಳಿ ಲಾಸ್ಟ್ ಕೊನೆವರೆಗೂ ವಿಶ್ವ ಅಂದ್ರೆ ಯಾರು ಅಂತ ಗೊತ್ತಾಗತ್ತೆ. ಗೊತ್ತು ನಾವು ಮಾಡಿಸಿಲ್ಲ ಇಲ್ಲಿ ಸ್ಟಾರ್ಟಿಂಗ್ ಕೊನೆಗೆ 29, 28, 21ನೇ ಅಧ್ಯಾಯದಲ್ಲಿ ವಿಶ್ವ ಅಂದ್ರೆ ಏನು, ವಿಶ್ವ ಒಬ್ಬ ಬರಹಗಾರ, ವಿಶ್ವ ಒಬ್ಬ ಲೇಖಕ, ವಿಶ್ವ ಒಬ್ಬ ಸಾಹಿತಿ ಅಂತ ಪರಿಚಯವನ್ನ ಮಾಡ್ತಾರೆ ಓದುಗರಿಗೆ. ಆರಂಭದಿಂದ 450 ಪೇಜ್ ಹೋದ್ರು ಕೂಡ ವಿಶ್ವ ಅಂದ್ರೆ ಯಾರಂತ ಗೊತ್ತಾಗಲ್ಲ. ಬಟ್ ವಿಶ್ವನ ಕ್ಯಾರೆಕ್ಟರ್ ಗೊತ್ತಾಗ್ಬಿಡ್ತದೆ, ಬಟ್ ವಿಶ್ವ ನಿಜವಾಗ್ಲೂ ಏನು ಅನ್ನೋದು ಅಲ್ಲಿ ಗೊತ್ತಾಗ. ಹಾಗಾಗಿ ಅದಕ್ಕಿಂತ ಪೂರ್ವದಲ್ಲಿ ವಿಶ್ವನ ಮನೆಗೆ ಬಂದ ವಿಶ್ವದಲ್ಲೇ ಇಡೀ ವಿಶ್ವ ಅಂದ್ರೆ ಏನು ಸಾಹಿತ್ಯ ಅಂದ್ರೆ ಇಡೀ ಮನೆಯನ್ನೇ ಒಂದು ಗ್ರಂಥಸಾಗರ ಅಂತ ಹೆಸರಲ್ಲಿ ಇಟ್ಟಿರ್ತಾರೆ. ನಾವು ನೇಮ್ ಪ್ಲೇಟ್ ಹಾಕೊಂತೀವಲ್ಲ, ಇಂಥ ನಿಲಯ ಅಂತ ಹೇಳಿ ಗ್ರಂಥಸಾಗರ ಅನ್ನೋ ಆ ಮನೆಗೆ ಹೆಸರನ್ನ ಇರ್ತಾರೆ. ನಿರ್ಮಲಲ್ಲಿ ನಾವು ಅವ ನಿಲಯ, ಈ ನಿಲಯ, ವೆಂಕಟೇಶ್ವರ ನಿಲಯ, ರಾಘವೇಂದ್ರ ನಿಲಯ ಅಂತ ಹೇಳ್ತೀವಿ. ಇಲ್ಲ, ಮನೆಗೆ ವಿಶ್ವರ ಮನೆಗೆ ಗ್ರಂಥಸಾಗರ ಅನ್ನೋ ಹೆಸರಿನ ಟೈಟಲ್ ಅನ್ನ ನಿರ್ಮಲ ಕೊಡ್ತಾರೆ. ನಿರ್ಮಲಗೂ ಕೊನೆಯಲ್ಲಿ ಈ ತರ ಕೊನೆಯ ಗಳಿಗೆಯಲ್ಲಿ ಕೂಡ ನಿರ್ಮಲ ಕೂಡ ಅಲ್ಲಿ ರೈಟರ್ ಆಗ್ತಾಳೆ ಏನೋ ಅನ್ನೋ ಲೆಕ್ಕದಲ್ಲಿ ನಮ್ ಕ್ಲೂನಲ್ಲಿ ಸಿಕ್ಕಿದೆ. ಕೊನೆಯ ಪೇಜ್ ನಲ್ಲಿ ನಿರ್ಮಲ್ ಕೂಡ ವಿಶ್ವ ನಿರ್ಮಲನ ಅನ್ನೋದು ಸಸ್ಪೆನ್ಸ್ ಇತ್ತು. ಹೌದು, ಕೊನೆಯ ಪೇಜ್ ನಲ್ಲಿ ನಿರ್ಮಲ ಹೇಳುದು ಅದನ್ನೇ. ಕೊನೆಯ ಹಂತದಲ್ಲಿ ಈ ಪೇಜ್ ಓದ್ತಿರ್ಬೇಕಾದ್ರೆ ಬರಹಗಾರ ಈ ಕೃತಿ ಬರಹಗಾರ ಈ ನಿರ್ಮಲನ ವಿಶ್ವನ ಗೊತ್ತಾಗಲ್ಲ. ಅದಕ್ಕೆ ಕೊನೆಗಳಿಗೆಲ್ಲ ಒಂದು ಸಾಲನ್ನ ಹಾಕಿ ಹೇಳೇ ಬಿಟ್ಟು ಹೋಗ್ಬರ್ತಾಳೆ. ಮುಂದಿದ್ದು ಬಂದು ಬರಿತೀನಿ ಅಂತ ಅಲ್ಲಿಗೆ ಎಂಡ್ ಮಾಡಿ ನಿರ್ಮಲ ಹೋಗ್ಬೇಕು. ಮುಂದಿದ್ದು ಬಂದು ಬರ್ತೀನಿ ಅಂದಾಗ ಒಂದು ಸಾಲಿದೆ. ಮತ್ತೆ ಅದನ್ನ ಕಟ್ ಮಾಡ್ಯಾರ ಏನು ಗೊತ್ತಿಲ್ಲ, ಇಲ್ಲಿ ಕಾಟ ಹಾಕ್ಯಾರ, ಅಲ್ಲೇನ ಅದ್ರೊಳಗೆ ಪ್ರಿಂಟ್ ಹಂಗಾಗಿದ್ರೆ ಗೊತ್ತಿಲ್ಲ. ಚೆನ್ನೈನ ಸಮುದ್ರ ಒಳಗೆ ನನ್ನ ರಾತ್ರಿ ಕಣ್ಣೀರ ಸೇರಿ ಅದು ನನ್ನ ಕಥೆ ಒಂದು ಶಾಶ್ವತವಾಗಿ ನಾನು ಸೇರಿಸ್ಕೊಂಡಿತ್ತು. ಮುಂದಿಂದು ಏನು ಅಂತ ಹೇಳಿದ್ರೆ ಬಂದು ಬರ್ತೀನಿ ಅಂತ ಹೇಳಿ ಅಲ್ಲಿ ಕ್ವಶನ್ ಮಾರ್ಕ್ನ ಇಟ್ಟು ಮುಂದಿನ ಬಂದ್ ಬರೀತೀನಿ ಅಂತ ಹೇಳಿ ಸ್ಟಾಪ್ ಒಂದು ಕ್ವಶನ್ ನಮ್ಗೆ ಪ್ರಶ್ನಾರ್ಥಕ ಚಿಹ್ನೆ ಇಟ್ಟು ಹೋಗ್ತಾರೆ. ನಿರ್ಮಲ ಅಲ್ಲಿ ನಮ್ಗೆ ಅಲ್ಲಿ ಹೋಗ್ತಾನೆ. ಇಡೀ ಕೃತಿ ಅಂದ್ರೆ ನಿರ್ಮಲ ಅಂದ್ರೆ ಒಂದು
ಪ್ರೀತಿ ಪಯಣ, ಸಂಬಂಧಗಳ ಪಯಣ. ಏಳು ಬೀಳೆಲ್ಲಾನು ಇರುತ್ತೆ ಅದ್ರಲ್ಲಿ. ಹಾ. ಅದನ್ನೆಲ್ಲ ಸರಿ. ಇಡೀ ಒಂದು ಡೆಫಿನೇಷನ್ ಅಷ್ಟೇ. ಇದು ಪ್ರೀತಿಯ ಯಾನ, ಪ್ರೀತಿಯ ಪಯಣ. ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಸಂಬಂಧಗಳನ್ನ ಅರ್ಥ ಮಾಡ್ಕೋಬೇಕು, ಸಂಬಂಧಗಳು ಹೇಗೆ ಬರ್ತವೆ, ಮತ್ತೆ ಬಂದಿರ್ತಕ್ಕಂಥ ಎಲ್ಲವನ್ನ ಹೇಗೆ ನಾವು ಫೇಸ್ ಮಾಡಬೇಕು, ಎದುರಿಸ್ಕೋಬೇಕು. ಅದಕ್ಕೆ ನಮ್ಗೆ ಇಲ್ಲಿ ವಿಶ್ವ ಒಂದೇ ಘಟನೆನ ಯಾವ ರೀತಿ ಬೇರೆ ಬೇರೆ ರೀತಿಯಿಂದ ಹೌದು. ಅರ್ಥ ಮಾಡ್ಕೋಬೇಕು ಅನ್ನೋದು. ಅದಕ್ಕೆ ವಿಶ್ವಗೆ ನಾನು ಹೇಳಿದ್ರು ಸ್ಥಿತಪ್ರಜ್ಞ. ಯಾಕಂದ್ರೆ ಅವರು ಇಡೀ ಎಲ್ಲರಿಗೂ ಅಲ್ಲಿ ಬಂದಂತ 8 ಪಾತ್ರಗಳಿಗೆ ನಿರ್ಮಲ ವಿಶ್ವನ ಹಾಗೆ ಅಲ್ಲಿ ಪರಿಚಯವನ್ನು ಮಾಡ್ತಾ ಹೋಗ್ತಾರೆ. ವಿಶ್ವನ ಅಲ್ಲಿ ಇಟ್ಟು ನೋಡ್ತಾರ. ಅಲ್ಲಿ ಇದಾನಂದ್ರೆ ವಿಶ್ವನ ನಾವು ಅಂತಂದ್ರೆ ಅದಕ್ಕೆ ಒಂದೇ ವರ್ಡ್ ಸ್ಥಿತಪ್ರಜ್ಞ. ಅದಕ್ಕೆ ನಾನು ಲಾಸ್ಟ್ ನಿಮ್ಗೆ ಹೇಳಿದ ಸ್ಥಿತಪ್ರಜ್ಞೆ ಏಂದ್ರು ಏನು ಅನ್ನೋದಕ್ಕೆ ಇದು ಡೆಫಿನೇಷನ್ ಬಂದ. ಏನಂತ ಹೇಳಿದ್ರೆ ಸುಖ ದುಃಖ ಲಾಭ ನಷ್ಟ ಅವಮಾನ ಗೌರವ ಅಗೌರವ ಯಾವುದೇ ತೊಂದರೆ ಅಥವಾ ಪ್ರಚೋದನೆ ಒಳಗಾದಿ ತನ್ನ ಮತ್ತು ತನ್ನ ವಿವೇಕ ಬುದ್ಧಿಯನ್ನು ಸದಾ ಸ್ಥಿರವಾಗಿಟ್ಟುಕೊಂಡು ತನ್ನ ಆಶೆಗಳು ಏನೇ ಇರಬಹುದು ಅವನ್ನೆಲ್ಲವನ್ನ ತ್ಯಜಿಸಿ ತನ್ನ ಆತ್ಮತೃಪ್ತಿಗನಾಗಿರುವವನೇ ಸ್ಥಿತಪ್ರಜ್ಞ. ಆ ವ್ಯಕ್ತಿನೇ ಇಲ್ಲಿ ವಿಶ್ವ, ಆ ವಿಶ್ವವೇ ವ್ಯಕ್ತಿತ್ವ. ಅದಕ್ಕಾಗಿ ನಾವು ಈ ನಿರ್ಮಲ ಕೃತಿಯನ್ನ ಪ್ಯೂರ್ ಆಫ್ ಲವ್ ಏನು ಟ್ಯಾಗ್ಲೈನ್ ಕೊಟ್ಟಿದ್ದಾನೆ ಅದು ಸೂಕ್ತ ಇದೆ. ನಿರ್ಮಲನ್ನ ಓದ್ಬೇಕು, ಒಂದ್ಸಲ ಅಲ್ಲ, ಪದೇ ಪದೇ ಓದ್ಬೇಕು. ಓದುವಂತ ಕೃತಿ. ಅಲ್ಲೊಂದು ಸಸ್ಪೆಕ್ಟ್ ತಿರುವುಗಳು ಒಂದೆರಡು ಬಿಟ್ರೆ ಬೇರೆ ಏನಿಲ್ಲ. ಇದರಲ್ಲಿ ಯಾವುದು ಕೂಡ ಕೃತಿ ಬಗ್ಗೆ ನೆಗೆಟಿವ್ ಅಂಶಗಳಂತೂ ಸದ್ಯಕ್ಕೆ ಇಲ್ಲ. ಇಲ್ಲಿ ಏನು ಇಲ್ಲಿ ಕೃತಿಕಾರ ಮೊದಲನೇ ಪೇಜ್ನಿಂದ ಹಿಡಿದು ಕೊನೆಯ ಪೇಜ್ನವರೆಗೆ ಏನು ನಿರೂಪಣೆ ಮಾಡ್ಕೊಂತ ಹೋಗಿದ್ದಾನೆ, ಒಂದಕ್ಕೊಂದು ಚೈನ್ ಸಿಸ್ಟಮ್ಯಾಟಿಕ್ ಎಲ್ಲವೂ ಸರಿಯಾಗಿದೆ. ಕ್ರಮಬದ್ಧವಾಗಿ ಕಥೆನ ಹೇಳ್ತಾ ಹೋಗ್ತದೆ. ಇಲ್ಲಿ ಒಂದು ವಸ್ತು ಅಂತ ಹೇಳಿದ್ರೆ ಒಂದು ಪ್ರೀತಿ ಅಷ್ಟೆ, ಪ್ರೀತಿ ಮತ್ತು ಸಂಬಂಧಗಳು. ಅದೇ ಇಲ್ಲಿ ಕೃತಿಕಾರನ ವಸ್ತು, ಬೇರೆ ಏನಿಲ್ಲ. ಸಂಬಂಧಗಳು, ಈ ಸಮಾಜ, ಈ ಜಗತ್ತು, ಪ್ರೀತಿ, ಈ ಇಷ್ಟೇ ವಸ್ತುನ ಇಟ್ಕೊಂಡು ಇಡೀ ಕಥೆಯ ಸಾರಾಂಶವನ್ನ ಅಲ್ಲಿ ಹೇಳ್ತಾ 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 ನಮ್ಗೆ ಪರಿಚಯವನ್ನು ಮಾಡ್ತಾ ಹೋಗ್ತೀವಿ. ಇಲ್ಲಿ ವಿಶ್ವ ಎಲ್ಲರೂ ವಿಶ್ವ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ನಿರ್ಮಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಇಲ್ಲಿ ಸೀತಾ ಅಮ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ತರ ನಮ್ಗೆ ಅಲ್ಲಿ ಒಂದು ಫೀಲಿಂಗ್ ಬರ್ತದೆ. ಎಲ್ಲರೂ ಆದಿತ್ಯ ಆಗ್ಲಿ, ಆಮೇಲೆ ಕರ್ಣ ಆಗಲಿ, ಅರ್ಜುನ ಆಗಲಿ, ಬೇರೆ ಬೇರೆ ಪಾತ್ರಗಳು ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರದೇ ಆದ ಅದೇ ಪಾತ್ರಕ್ಕೆ ಅವ್ರದೇ ಆದ ತೂಕ. ಮತ್ತೆ ಕೊನೆಗೆ ಒಂದೇ ಒಂದು ಇಲ್ಲಿ ವಿಶ್ವ ಆಗ್ಲಿಕ್ಕೆ ಯಾರು ಸಾಧ್ಯ ಇಲ್ಲ. ಖುಷಿ ವಿಶ್ವ ತರ ಆಗ್ಬೇಕು ಅಂತ. ವಿಶ್ವ ಅಂದ್ರೆ ರೆಸ್ಪಾನ್ಸ್ ಪರ್ಸನ್, ಒಬ್ಬರ ಒಳ್ಳೆದನ್ನ ಅಪೇಕ್ಷಿಸುವಂತ ಒಬ್ಬ ವ್ಯಕ್ತಿ. ಕೊನೆಯ ಪ್ರಶ್ನೆ ಅಂದ್ರೆ ಇದು ಜನಕ್ಕಿನ ಒಂದು ಸಂದೇಶ ನಿಮ್ ಕಡೆಯಿಂದ ಈಗಿನ ಯಂಗ್ ಜನರೇಷನ್ಗೆ ಅಥವಾ ಈಗಿನ ಯುವ ಸಾಹಿತಿಗಳಿಗೆ, ಯುವ ಪ್ರೇಮಿಗಳು ಅಂತ ಬಂದು ಬರ್ಬೇಕು. ನಿಮ್ ಕಡೆಯಿಂದ ಸಂದೇಶ ಏನಾದ್ರು ಕೊಡೋದು? ಇಲ್ಲ, ಈ ಕೃತಿಯನ್ನ ನಾನ್ ಬಿಡುಗಡೆ ಮಾಡ್ತೇನೆ. ಈ ಸಮಾಜದಲ್ಲಿ ಯುವ ಪ್ರೇಮಿಗಳ ಒಂದು ಸಂದೇಶ ಇದೆ. ಅಂದ್ರೆ ಇದು ಪ್ರೀತಿಯ ಕಾವ್ಯ ಆಗಿರೋದು, ಪ್ರೀತಿಯ ಕೃತಿ ಆಗಿರೋದು, ಪ್ರೀತಿಗೆ ಸಂಬಂಧಪಟ್ಟಂತ ಒಂದು ನಿರ್ಮಲವಾದ ಕೃತಿ ಆಗಿರೋದು. ನಿರ್ಮಲವಾದ ಪ್ರೀತಿ ಯಾವುದೇ ತರಹದ ಅದನ್ನ ಬೇರೆ ಇದರಲ್ಲಿ ಮಾಡಬಾರ್ದು. ಹೇಳಿದ ತಕ್ಷಣ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಸಹಕರಿಸಿದ ತುಂಬ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ನಮಗೂ ಈ ರೀತಿಯಲ್ಲಿ ಇದೇನು ಯಾವ ಡಿಜಿಟಲ್ ಅಂತರ ಏನು ಯೂಟ್ಯೂಬ್ ಮುಖಾಂತರ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡ್ಲಿಕ್ಕೆ ಇದು ಒಂದು ನನಗೆ ಇದು ಹೊಸ ಅನುಭವ. ಪುಸ್ತಕ ಬಿಡುಗಡೆ ಈಗಲೂ ಮಾಡಬಹುದೇನೋ ಅಂತ. ನನಗೂ ಒಬ್ಬ ಸಾಹಿತ್ಯ ಆಗಿರೋದ್ರಿಂದ ಹಿಂಗೂ ಕೂಡ ಬಹಳ ಸಿಂಪ್ಲಿಸಿಟಿ ಅಂದ್ರೆ ಎಷ್ಟು ಈ ರೀತಿಯಲ್ಲಿ ಕೂಡ ಮಾಡಬಹುದೇನೋ, ಕೆಲವು ಸೀಮಿತ ಇಟ್ಕೊಂಡು ಒಂದು ಪುಸ್ತಕವನ್ನು ಈ ರೀತಿಯಲ್ಲಿ ಕೂಡ ಬಿಡುಗಡೆ ಮಾಡಬಹುದೇನೋ ಅನ್ನೋದಕ್ಕೆ ನನ್ಗೆ ಬಹಳ ಖುಷಿ ಆಯ್ತು. ಇದು ಒಂದು ರೀತಿಯಲ್ಲಿ ಬಹಳ ಖುಷಿನೇ. ನನ್ನ ಕಡೆಯಿಂದ ಎಲ್ಲರಿಗೂ ತುಂಬಾ ಧನ್ಯವಾದಗಳು ನಿಮ್ ತಂಡಕ್ಕೆ ವೈಯಕ್ತಿಕವಾಗಿ. ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು. ಒಬ್ಬ ಯುವ ಪ್ರತಿಭೆಗೆ ಗುರುತಿಸಿ ನೀವು
ಸಹಾಯ ಮಾಡಿದಕ್ಕೆ ನನ್ನ ಕಡೆಯಿಂದ ತುಂಬಾ ಏ ಧನ್ಯವಾದ. ನಮ್ಗೆ ಏನ್ ಸಹಾಯ ಇಲ್ಲ ಬಿಡಪ್ಪ. ಲೇಖಕರ ಕಡೆಯಿಂದ ನಿಮಗೂ ಒಂದು ಮೊದಲನೇ ಹೌದಪ್ಪ ನಮ್ಗೆ ಬಾಳ ಫೋಟೋ ತಗೋತ್ರೆ ಈಗಾಗಲೇ ನಮ್ಗೆ ಹೇಳಿದಾಗ ನಮ್ಮ ಇಬ್ಬರು ಗೆಳೆಯರು ಫೋನ್ ಮಾಡಿದ್ರು ಪ್ರತಿನ ಓದ್ಬೇಕು ಅಂತ. ಎಲ್ಲರೂ ನೀನು ಹೇಳು ಏನ್ ಕಾರಣ ಏನು? ಈ ತರ ಅಲ್ಲೆಲ್ಲ ಒಂದು ಕಾನ್ಸೆಪ್ಟ್ ಹೇಳಿದೆ ನಾನು. ಈ ತರ ಇದ್ರದ್ದು ಐಡಿಯಾ ಏನು ಅಂತ ಹೇಳಿದೆ. ಹೇಳುವ ಕಾರಣ ಆ ಲೆಕ್ಕದಲ್ಲಿ ಐತಿ ಅನ್ನೋ ಕೃತಿ ಅಂತ ಹೇಳಿದ್ರು. ಬಟ್ ನಾನು ಹೇಳುವ ಕಾರಣ ಓದಿಲ್ಲ. ನಿಮಗೆ ಇದು ಓದಿದ್ರೆ ಅದಕ್ಕೆ ಫೀಲಿಂಗ್ ಬರ್ಬೋದು, ಓದ್ರಿ ಅಂತ ಹೇಳಿದೆ. ಎಂತ ಕಾರಣಮ್ಮ ಇಲ್ಲ ಕೊಡುತ್ತೆ. ಕಾರ್ಯಕ್ರಮಕ್ಕೆ ಬಂದು ತುಂಬಾ ಧನ್ಯವಾದ. ನಿಮ್ಗೂ ಧನ್ಯವಾದಗಳು ಎಲ್ಲರೂ. ನನ್ನ ಕಿರುಕಾರಣಕ್ಕೆ ವಿಶಾಲ ಹೊರಗಡೆಯಿಂದ ಬಂದು